Hi students, welcome to the Aspn classes. So ಇವತ್ತಿನ ದಿವಸ ನಾನು 2014 ಇಂದ ಹಿಡಿದು 2020 ವರೆಗೂ ಆಗಿರುವಂಥ ಆ್ಯನ್ಯುವಲ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಲ್ಲಿ ಬಂದಿರುವಂಥ ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಭಾಳ ಸ್ಟೂಡೆಂಟ್ಸ್ ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿದರು ನನಗೆ, ಹಾಗಾಗಿ ಇವತ್ತಿಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು 2014 ಇಂದ ಹಿಡಿದ್ಬಿಟ್ಟು 20ವರೆಗೂ ಆಗಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ನ ಮೊದಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಮತ್ತೆ 2 ಮಾರ್ಕ್ಸು, ಅದಾದಮೇಲೆ 3 ಮಾರ್ಕ್ಸು, ಇದೇ ಥರ ಮುಂದೆ ಹೋಗುವ. ಸೊ ಮೊದಲಿಗೆ 1 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಮಾಡುವ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಮಾರ್ಚ್ 2014 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ಪಾರ್ಟ್ ಎ ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಅವು ಯಾವಪ್ಪ ಅಂದರೆ ಫಸ್ಟು ಆನ್ಸರ್ ದ ಆಲ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇರುತ್ತೆ. ನಾವಿಲ್ಲಿ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಕೊಟ್ಟಿರೋದು 10 ಕ್ವಶನ್ಸ್ ಕೊಟ್ಟಿರ್ತಾರೆ, ಎಲ್ಲ ಕ್ವಶನ್ಸ್ನ ನಾವು ಇಲ್ಲಿ ಕಂಪಲ್ಸರಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಏನಿದೆ ನೋಡಿ, ಫಸ್ಟ್ ಕ್ವಶನ್ ಭಾಳ ಸಿಂಪಲ್ ಆಗಿದೆ. ಫಸ್ಟ್ ಕ್ವಶನ್ ಯಾವಾಗಲೂ ರಿಲೇಷನ್ ಮೇಲೇ ಬರೋದು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಎ ರಿಲೇಷನ್ ಆರ್ ಆನ್ ಅ ಸೆಟ್ ಎ ಕೊಟ್ಟಿದ್ದಾರೆ, 1 2 3 ಅಂತಿದೆ. ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ಸ್ ಅಂದರೆ ಅವರೇ ರಿಲೇಷನ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡಿ, ಈಸ್ ನಾಟ್ ಅ ಸಿಮೆಟ್ರಿಕ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಇದು ಸಿಮೆಟ್ರಿಕ್ ಇಲ್ಲ, ಯಾಕೆ, ವಾಯ್ ಅಂತ ಕೊಟ್ಟಿದ್ದಾರೆ ಕ್ವಶನ್. ಅದನ್ನು ಕನ್ಕ್ಲೂಷನ್ ನಾವು ಇಲ್ಲಿ ಬರೀಬೇಕು. ಸಿಮೆಟ್ರಿಕ್ ಅಂತಂದರೆ ಏನಿದೆ ನೋಡಿ, ಫಸ್ಟ್ನ ಡೆಫಿನಿಷನ್ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಏನಿದೆ ಸಿಮೆಟ್ರಿಕ್ ಕಂಡೀಷನು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇದ್ದರೆ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಇರಬೇಕು ಅಂತ ಇದೆ. ಯಾವುದು ಸಿಮೆಟ್ರಿಕ್ ಕಂಡೀಷನ್, ಕರೆಕ್ಟಾ? ಎ ಕಾಮ ಬಿ ಇತ್ತಂದರೆ ಬಿ ಕಾಮ ಎ. ಈ 1 ಕಾಮ 1 ರಿವರ್ಸ್ ಮಾಡಿದರೆ ಅದೇ ಆನ್ಸರ್ ಬರುತ್ತೆ. 3 ಕಾಮ 3 ರಿವರ್ಸ್ ಮಾಡಿದರೆ ಅದೇ ಆನ್ಸರ್ ಬರುತ್ತೆ. ಬಟ್ 1 ಕಾಮ 2 ರಿವರ್ಸ್ ಮಾಡಿದರೆ ಎಷ್ಟು ಬರುತ್ತೆ? 2 ಕಾಮ 1 ಬರುತ್ತೆ. ಅದು ಈ ಸೆಟ್ಟಲ್ಲಿ ಇಲ್ಲ, ಹಾಗಾಗಿ ಇದು ನಾಟ್ ಸಿಮೆಟ್ರಿಕ್ ಇದೆ. ಸೊ ಅದಕ್ಕೆ ಏನಂತ ಬರೀಬೇಕು ರೀಸನ್ನು, 1 ಕಾಮ 2 ಈಸ್ ಬಿಲಾಂಗ್ಸ್ ಟು ಆರ್ ಬಟ್ 2 comma 1 is not belongs to R. Therefore, R is not symmetric. ಇಷ್ಟೇ ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಬಂದುಬಿಡ್ತು. ಸಿಂಪಲ್ ಇದೆನಾ ಇದು ಆನ್ಸರು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೆಕೆಂಡ್ ಕ್ವಶನ್ ನೋಡಿ ಏನಿದೆ, ರೈಟ್ ದ ಡೊಮೇನ್ ಆಫ್ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಎಕ್ಸ್. ಇದನ್ನು ನಿಮಗೆ ಗೊತ್ತಿರಬೇಕು. ಕಾಸ್ ಇನ್ವರ್ಸ್, ಸೈನ್ ಇನ್ವರ್ಸ್, ಸ್ಟ್ಯಾನ್ ಇನ್ವರ್ಸ್, ಇವೆಲ್ಲ ಟ್ರಿಗ್ನೋಮೆಟ್ರಿ ರಿಸಲ್ಟ್ಸ್ದು ಡೊಮೇನರೇ ಕೇಳ್ತಾರೆ, ಇಲ್ಲಾಂದರೆ ರೇಂಜರೇ ಕೇಳ್ತಾರೆ. ಇಲ್ಲಿ ಏನು ಕೇಳಿದ್ದಾರೆ, ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಅಂತಿದೆ. ಇದು ಏನಿದೆ ಹೇಳಿ, ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಅಂತಂದರೆ ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ -1 to 1 ಇದೆ. ಇದು ಕ್ಲೋಸ್ ಬ್ರಾಕೆಟ್ ಕಂಪಲ್ಸರಿ, ಇದು ಯಾವಾಗಲೂ ನೆನಪಿನಲ್ಲಿ ಇರಬೇಕು ನಿಮಗೆ. ಗೊತ್ತಾಯ್ತಾ? ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಯಿತು. ಇದಾದಮೇಲೆ ಡಿಫೈನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲೇನು ಡಿಫೈನ್ ಮಾಡಬೇಕಾಗಿರೋದು, ಸ್ಕೇಲಾರ್ ಮ್ಯಾಟ್ರಿಕ್ಸನ್ನು ನಾವು ಇಲ್ಲಿ ಡಿಫೈನ್ ಮಾಡಬೇಕು. ಅಂದರೆ ಡೆಫಿನಿಷನ್ ಇಲ್ಲಿ ಬರೀಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದರೆ ಏನಿದೆ ಡೆಫಿನಿಷನು, ಏನಿದೆ ನೋಡಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಬರೀಬೇಕಂತಂದರೆ, ಈ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಆರ್ ಸೇಮ್. ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು ನಮ್ಗೆ ಮೊದಲು ಗೊತ್ತಿರಬೇಕು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ, ಇದು ಏನಾಗುತ್ತೆ, ಡೈಗೊನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಬಟ್ ಅವ್ರೇನು ಹೇಳ್ತಾ ಇದ್ದಾರೆ, ಈ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಆರ್ ಸೇಮ್. ಇವೆಲ್ಲ ಸೇಮ್ ಆಗಿರಬೇಕು ಡೈಗೊನಲ್ ಮ್ಯಾಟ್ರಿಕ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ನೀವು ಎಕ್ಸಾಂಪಲ್ ಇದಕ್ಕೆ ಏನು ಕೊಡಬೇಕಪ್ಪ ಅಂತಂದರೆ, ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ನಾನು 2ನೇ ತೊಗೋತಾ ಇದ್ದೀನಿ. 2 0 0 0 2 0 0 0 2. ಇದು ನಿಮ್ಮದು ಏನಾಗಿದೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿದೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಇದು ಫಸ್ಟ್ ಡೈಗೊನಲ್ ಮ್ಯಾಟ್ರಿಕ್ಸ್ ಆಗಿದೆನಾ. ನಾನ್ ಡೈಗೊನಲ್ ಎಲಿಮೆಂಟ್ಸ್ ಆರ್ 0. ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಸೇಮ್ ಆಗಿರಬೇಕು. ಅಂದರೆ 2 2 2ನೇ ಇರಬೇಕು. ಇಲ್ಲ 3 ತೊಗೊಂಡ್ರೆ 3 3 ಇರಬೇಕು, 1 ತೊಗೊಂಡ್ರೆ 1 1 ಇರಬೇಕು. ಗೊತ್ತಾಯ್ತಾ? ಇದು ಕ್ಲಿಯರ್ ಆಯಿತಾ? ಓಕೆ, ಇದಾದಮೇಲೆ ನೆಕ್ಸ್ಟ್ ಬರೋದು ಡಿಟರ್ಮೆಂಟ್ ಕ್ವಶನ್. ಓಕೆ, ಫೋರ್ತ್ ಕ್ವಶನ್ ಯಾವಾಗಲೂ ಡಿಟರ್ಮೆಂಟ್ ಕ್ವಶನ್ ಆಗಿರುತ್ತೆ. ನೋಡಿ ಇಲ್ಲಿ ಏನಿದೆ, ಇಫ್ ಎ ಈಸ್ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಮತ್ತು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ಇದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಟ್ ನಾವು ಇಲ್ಲಿ ಏನು ಫೈಂಡ್ ಮಾಡಬೇಕಾಗಿದ್ದು, ಡಿಟರ್ಮಿನೆಂಟ್ ಆಫ್ 2a, ಕರೆಕ್ಟಾ? ಸೊ ಡಿಟರ್ಮಿನೆಂಟ್ ಆಫ್ 2a ಫೈಂಡ್ ಮಾಡಬೇಕಾಗಿದ್ದರೆ ಮೊದಲು ಇದ್ರದ್ದು 2a ರಿಸಲ್ಟ್ ನಾವು ಫೈಂಡ್ ಮಾಡ್ಕೋಬೇಕು. 2a ರಿಸಲ್ಟ್ ಅಂದರೆ 2 ಎಲ್ಲ ಎಲಿಮೆಂಟ್ಸಿಗೆ ಮಲ್ಟಿಪ್ಲೈ ಮಾಡಬೇಕು. 2 × 1 ಅಂದರೆ 2 ಆಯಿತು, 2 × 2 ಅಂದರೆ 4 ಆಗುತ್ತೆ, 2 × 3 ಅಂದರೆ 6, 2 × 4 ಅಂದರೆ 8 ಆಯಿತು, ಕರೆಕ್ಟಾ? ಸೊ ಇದ್ರದ್ದು ನಾವು ಇವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಾಡಬೇಕು. ಇವಾಗ 2a ಬಂತಲ್ಲ, ಇದ್ರದ್ದು 2aನ ಡಿಟರ್ಮಿನೆಂಟ್ ಒಳಗೆ ಬರ್ಕೋಬೇಕು. ಡಿಟರ್ಮಿನೆಂಟಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, 2 4 6 8 ಈ ಥರ ಬರ್ಕೊಂಡು ಇದ್ರ ವ್ಯಾಲ್ಯೂನ ನಾವು ಇವಾಗ ಫೈಂಡ್ ಮಾಡ್ಕೋಬೇಕು. ಯಾವ ಥರ ಮಾಡ್ತಾರೆ, 2 × 2 ಆರ್ಡರ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡ್ತೀರಾ. 8 × 2 ಅಂದರೆ ಎಷ್ಟಾಯಿತು, 16 ಮೈನಸ್ 6 × 4 24. ಸೊ ಇದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದರೆ ಮೈನಸ್ ಬರುತ್ತಾ, -8 ಆಗುತ್ತಾ? ಓಕೆ, ಸೊ ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ,
ಇಫ್ y ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಅಂತಿದೆ, ಫೈಂಡ್ ಡಿವೈ ಬೈ ಡಿ ಎಕ್ಸ್ ಅಂತಿದೆ. ಇದು ಭಾಳ ಸಿಂಪಲ್ ಇದೆ ನೋಡಿ. ಏನು ಕೊಟ್ಟಿದ್ದಾರೆ, y ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಅಂದರೆ ನಾನು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಅಂತ ತೊಗೋಬೇಕು. ಇದು ಕಂಪ್ಲೀಟ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1/x ಅಂದರೆ 1/sin x ಆಯಿತು. ಓಕೆ, ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಏನಿದೆ, ಸೈನ್ ಎಕ್ಸ್ ಅನ್ನೋದು ಎಕ್ಸ್ಟ್ರಾ ಟರ್ಮ್, ಅದಕ್ಕೆ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಲಾಗ್ ಎಕ್ಸ್ ಇದ್ದರೆ ಬರೀ 1/x ಬರೀತಿದೆ, ಎಕ್ಸ್ ಜಾಗದಲ್ಲಿ ಸೈನ್ ಎಕ್ಸ್ ಬಂದಿದೆ, ಅದನ್ನು ಎಕ್ಸ್ಟ್ರಾ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಏನಾಗುತ್ತೆ ನೋಡಿ, ಇದು ರಿಸಲ್ಟು 1/sin x ಆ್ಯಸ್ ಇಟ್ ಇದೆ. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ, ಕಾಸ್ ಎಕ್ಸ್ ಇದೆ. ಸೊ ಕಾಸ್ ಎಕ್ಸ್, ಕಾಸ್ ಬೈ ಸೈನ್ ಅಂತಂದರೆ ಏನಾಯ್ತು, ಇದು ರಿಸಲ್ಟು ಕಾಟ್ ಎಕ್ಸ್. ಎಷ್ಟು ಮಾಡಿದರೆ ನಿಮ್ಮದು 5th ಕ್ವಶನ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು ಕೂಡ. ಇನ್ನು 6th ಕ್ವಶನ್ ನೋಡಿ ಏನಿದೆ, ಎವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. 1 ಮಾರ್ಕ್ಸಲ್ಲಿ ಯಾವಾಗಲೂ ಸಿಂಪಲ್ ಆಗಿರುವಂಥ ಕ್ವಶನ್ಸ್ಗಳೇ ಬರ್ತವೆ ಇಂಟಿಗ್ರೇಷನಲ್ಲಿ. ಓಕೆ, ನೋಡಿ ಏನಿದೆ, ಇದು ಭಾಳ ಸಿಂಪಲ್ ಆಗಿದೆ. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ನಾವು ಬರ್ಕೊತಾ ಇದ್ದೀನಿ ಕ್ವಶನ್ ಮೊದಲು. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ನಾವೇನು ಮಾಡ್ಕೋಬೇಕು, ಸಪ್ರೇಟಾಗಿ ತೊಗೋಬೇಕು ಇದನ್ನು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಇವಾಗ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಯಾಕಂದರೆ ಇದು ಇಂಟಿಗ್ರೇಷನಲ್ಲಿ ಸೈನ್ ಮೈನಸ್ ಬರುತ್ತೆ. ಅದಾದಮೇಲೆ ಪ್ಲಸ್ ಕಾಸ್ ಎಕ್ಸ್ದು ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆನಾ. ಓಕೆ, ಇನ್ನು ನೆಕ್ಸ್ಟ್ 7th ಕ್ವಶನ್ ನೋಡಿ. 7th ಕ್ವಶನ್ ಏನಿದೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ನಾವು ಡೈರೆಕ್ಷನ್ ಕೊಸೈನ್ಸ ಫೈಂಡ್ ಮಾಡ್ಕೋಬೇಕು. ಕೊಸೈನ್ಸ್ ಅಂತಂದರೆ ಇಲ್ಲಿ ಏನು ಬರಿತಾ ಇದ್ದೀರಿ, ಎಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್, ಕಾಮ ಎಮ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್, ಎನ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಅಂತ ಬರಿತಾ ಇದ್ದೀರಿ. ಅಂದರೆ ಇದ್ರದ್ದು ಮೊದಲು ನಾವು ಏನು ಮಾಡ್ಕೋಬೇಕು, ಈ ಕೊಟ್ಟಿರೋಂಥ ವ್ಯಾಕ್ಟರ್ದು ಆರ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಅಂದರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಕೊಟ್ಟಿರುವಂಥ ವ್ಯಾಕ್ಟರ್ದು ಮ್ಯಾಗ್ನಿಟ್ಯೂಡ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ನೋಡಿ, ಮ್ಯಾಗ್ನಿಟ್ಯೂಡ್ ಹೆಂಗೆ ಫೈಂಡ್ ಮಾಡೋದು ಗೊತ್ತಿದೆಯಲ್ಲ. ಸೊ ಇದಕ್ಕೆ ನಾನು ವೆಕ್ಟರ್ ಎ ಅಂತ ತೊಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಾಗುತ್ತೆ ನೋಡಿ, ಸ್ಕ್ವೇರ್ ರೂಟ್ ಆಫ್, ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಏನಿಲ್ಲ ಅಂದರೆ 1 ಇರುತ್ತೆ. ಅಂದರೆ 1 ಸ್ಕ್ವೇರ್ ತೊಗೊತೀರಾ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ, 1 ಸ್ಕ್ವೇರ್ ಅಂದರೆ 1 ಆಗುತ್ತೆ, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 10 14 ಆಯಿತಾ. ಇದು ರೂಟ್ 14 ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿಕ್ತು. ಇದಾದಮೇಲೆ ನೀವು ನೆಕ್ಸ್ಟ್ ಫಾರ್ಮುಲಾ ಹಾಕಿ, ಡೈರೆಕ್ಷನ್ ಕೊಸೈನ್ಸ್ ಆರ್ ಈಕ್ವಲ್ಸ್ ಟು ಅಂತಂದರೆ ಏನಿತ್ತು ನಮ್ಮದು ಫಾರ್ಮುಲಾ. ನೀವು ಬೇಕಿದ್ರೆ LMN ಅಂತ ತೊಗೋಬೋದು, ಇಲ್ಲಾಂದರೆ ABC ಅಂತಾದರೂ ತೊಗೋಬೋದು, XYZ ಏನು ಬೇಕಾದರೂ ನೀವು ತೊಗೋಬೋದು ಇಲ್ಲಿ. ಓಕೆ, ಸೊ ನಾ ಇವಾಗ ಫಸ್ಟ್ ರಿಸಲ್ಟ್ ಎಕ್ಸ್ ಇಲ್ಲಿ ಏನು ತೊಗೊಂಡಿದ್ರಿ, ಇದು ಫಸ್ಟ್ ಕೋಆರ್ಡಿನೇಟ್ ಏನಿರುತ್ತಲ್ಲ ಅದೇ ನಿಮ್ಮದು ಇಲ್ಲಿ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಅಥವಾ LMN ತೊಗೊಂಡ್ರಿ, ಇದು ಎಲ್ಲ ರಿಸಲ್ಟ್ ಎಷ್ಟಿದೆ, 1 ಇದೆನಾ, ಏನಿಲ್ಲ ಅಂದರೂ. ಸೊ 1 ನೀವು ಬೇಕಿದ್ರೆ ಫಾರ್ಮುಲಾ ಬರೆದು ಕೂಡ ಬರೀಬೋದು. 1 ಡಿವೈಡ್ ಬೈ ರೂಟ್ 14 ಇದು ಫಸ್ಟ್ ಪಾಯಿಂಟ್ ಆಯಿತು. ಇಲ್ಲಿ ಸೆಕೆಂಡ್ ಎಷ್ಟಿದೆ, 2 ಇದೆ, ಅಂದರೆ 2 ಡಿವೈಡ್ ಬೈ ರೂಟ್ 14 ಆಯಿತು. ನೆಕ್ಸ್ಟ್ ಥರ್ಡ್ ಎಷ್ಟಿದೆ, 3 ಡಿವೈಡ್ ಬೈ ರೂಟ್ 14 ಇದೆ. ಸೊ ಇಷ್ಟು ಮಾಡಿದರೆ ನಿಮ್ಮದು ಕಂಪ್ಲೀಟಾಗಿ 1 ಮಾರ್ಕ್ಸ್ ಬರುತ್ತೆ. ನೀವು ಡೈರೆಕ್ಟ್ ಇದೇ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಬಟ್ ಇಷ್ಟು ಬರೀಬೇಕು, ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಇದು ಕ್ಲಿಯರ್ ಆಯಿತಾ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಫೈಂಡ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ವಿತ್ ಇಂಟರ್ಸೆಪ್ಟ್ 4 ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಫೈಂಡ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ವಿತ್ ಇಂಟರ್ಸೆಪ್ಟ್ 4 ಆನ್ ದ Z ಆಕ್ಸಿಸ್ ಆ್ಯಂಡ್ ಪ್ಯಾರಲಲ್ ಟು XOY ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ಯಾರಲಲ್ ಟು XYO ಪ್ಲೇನ್ ಅಂತ, ಈ ಪ್ಲೇನಿಗೆ ಇದು ಪ್ಯಾರಲಲ್ ಆಗಿದೆ. 1 ತಿಳ್ಕೊಳ್ಳಿ, ಯಾವಾಗಲೂ ಆನ್ Z ಆಕ್ಸಿಸ್ ಅಂತ ಕೊಟ್ಟರೆ ಅದು ಯಾವ್ದು ಪ್ಲೇನ್ ಅಂತ ಹೇಳ್ತಾ ಇದ್ದಾರೆ, ಪ್ಯಾರಲಲ್ ಟು ಯಾವ ಪ್ಲೇನಿಗೆ, XOY. ಓಕೆ, ಆನ್ Z ಆಕ್ಸಿಸ್ ಅಂತಂದಾಗ ಆಯಿತಾ, ಅದು Z ಪ್ಲೇನಲ್ಲೇ ಇದೆ. ಅಂದರೆ ಅದು ಎಷ್ಟು ಕೊಟ್ಟಿದ್ದಾರೆ, ಇಂಟರ್ಸೆಪ್ಟ್ ಪಾಯಿಂಟ್ 4 ಇತ್ತು. ಅಂದರೆ ಅದರದ್ದು ಇಕ್ವೇಷನ್ ಏನಾಗುತ್ತಪ್ಪ ಅಂದರೆ Z ಇಸ್ ಈಕ್ವಲ್ಸ್ ಟು 4 ಆಗುತ್ತೆ. ಇಷ್ಟೇ ಇರೋದು. ಆನ್ Y ಆಕ್ಸಿಸ್ ಅಂತ ಕೊಟ್ಟಿದ್ರೆ Y ಇಸ್ ಈಕ್ವಲ್ಸ್ ಟು 4 ಆಗಿರೋದು. ಇಷ್ಟೇನೆ ಸಿಂಪಲ್. ಓಕೆ, ಸೊ ಇದು ಸಿಂಪಲ್ ಆಗಿದೆನಾ. ಇದಾದಮೇಲೆ ನೆಕ್ಸ್ಟ್ ಬರೋದು ಡಿಫೈನ್ ಫೀಸಿಬಲ್ ರೀಸನ್. ಓಕೆ, ನಾ ಇವಾಗ ಫೀಸಿಬಲ್ ರೀಸನ್ ಡೆಫಿನಿಷನ್ ಬರೀತಾ ಇದೆ ನೋಡಿ. ಇಲ್ಲಿ ಡೆಫಿನಿಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಇದು ಭಾಳ ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಓಕೆ, ಏನಿದೆ, ಎ ಕಾಮನ್ ರೀಸನ್ ಡಿಟರ್ಮೈನ್ಡ್ ಬೈ ಆಲ್ ದ constraints including the non-negative constraints of a LPP is called as the feasible reason. ಅಂದರೆ ಏನು ಹೇಳ್ತಾ ಇದ್ದಾರೆ, ಕಾಮನ್ ರೀಸನ್ ಆಗಿರುತ್ತಲ್ಲ, ನೀವು ಶೇಡ್ ಮಾಡ್ತೀರಾ ಎಕ್ಸಾಮಲ್ಲಿ ಡ್ರಾ ಮಾಡಿದ ಮೇಲೆ,
ಶೇಡೆಡ್ ರೀಸನ್ನು. ಆ ಶೇಡೆಡ್ ರೀಸನ್ಗೆ ಅದರಲ್ಲಿ ಏನೇನಾಗಿರುತ್ತೆ, ಕನ್ಸ್ಟೆಂಟ್ಸ್ ಇರುತ್ತೆ ಮತ್ತು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಅಂದರೆ ಯಾವುದು, ಎಕ್ಸ್ ಇಸ್ ವೈ ಆ್ಯಂಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತ ತೊಗೊತಿರಲ್ಲ, ಅದು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್. ಎರಡೂ ಇನ್ಕ್ಲೂಡ್ ಆಗಿರುವಂಥ LPP ಪ್ರಾಬ್ಲಮ್ಸ್ಗೆ ಏನಂತ ಹೇಳ್ತಾ ಇದ್ದಾರೆ, ಆ ಶೇಡೆಡ್ ರೀಸನ್ಗೆ ಫೀಸಿಬಲ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಇದು ಸಿಂಪಲ್ ಆಗಿದೆ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 10th ಒನ್ ಏನಿದೆ ನೋಡಿ. ಇಲ್ಲಿ P ಆಫ್ A ಕೊಟ್ಟಿದ್ದಾರೆ 4/5, ಅದಾದಮೇಲೆ P ಆಫ್ B ಗಿವನ್ ಬೈ A ಕೊಟ್ಟಿದ್ದಾರೆ 2/5, ಫೈಂಡ್ P ಆಫ್ A ಇಂಟರ್ಸೆಕ್ಷನ್ B ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಮಗೆ ಇದು A ಇಂಟರ್ಸೆಕ್ಷನ್ B ಅಂದರೆ ಇದು ಮಲ್ಟಿಪ್ಲಿಕೇಶನ್ ಫಾರ್ಮುಲಾ ನಾವಿಲ್ಲಿ ಅಪ್ಲೈ ಮಾಡ್ಬೋದಾ? ಏನಿದೆ ಹೇಳಿ ನಮ್ಮದು ಮಲ್ಟಿಪ್ಲಿಕೇಶನ್ ರೂಲ್, A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ಸ್ ಟು P ಆಫ್ A ಇಂಟು P ಆಫ್ B ಗಿವನ್ ಬೈ A ಅಂತ ಇದೆಯಾ? ಇನ್ನೊಂದು ಫಾರ್ಮುಲಾ ಇದೆ ಆ್ಯಕ್ಚುಲಿ, ಏನಿದೆ P ಆಫ್ B ಇಂಟು A ಗಿವನ್ ಬೈ B, ಬಟ್ ಇಲ್ಲಿ P ಆಫ್ B ಕೊಟ್ಟಿಲ್ಲ ನಮಗೆ, P ಆಫ್ A ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಕರೆಕ್ಟಾ? ಇದು ನಮ್ಗೆ ಗೊತ್ತಿದೆಯಾ, ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಅಂತೇಳಿ ಇದೆ ನೋಡಿ. ಓಕೆ, ಸೊ ಇವಾಗ ಇದನ್ನು ಯಾವ್ಯಾವ ಕೊಟ್ಟಿದ್ದಾರೆ ವ್ಯಾಲ್ಯೂಸ್ನ ಫಿಲಪ್ ಮಾಡಿಬಿಟ್ರೆ ಮುಗೀತು. ಏನಿದೆ 4/5 ಇದೆ, B ಗಿವನ್ ಬೈ A ಎಷ್ಟಿದೆ 2/5 ಇದೆ. ನಂತರ ಎಷ್ಟಾಗುತ್ತೆ ನೋಡಿ, 5 ಇಂಟು 5 ಅಂದರೆ ಇದು 25 ಆಯಿತಾ, 4 ಇಂಟು 2 ಅಂದರೆ 8 ಆಯಿತು. ಸೊ ಇದು ಆಯಿತು ನಿಮ್ಮದು ಇಂಟರ್ಸೆಕ್ಷನ್ A ಇಂಟರ್ಸೆಕ್ಷನ್ B ಆನ್ಸರ್. ಓಕೆ, ಇವಾಗ 2014 ಮಾರ್ಚ್ 2014 ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟು ಸಪ್ಲಿಮೆಂಟ್ರಿ ಎಕ್ಸಾಮ್ 2014ನ ಸಾಲ್ವ್ ಮಾಡುವ. ನೆಕ್ಸ್ಟ್ ಇವಾಗ ಜೂನ್ 2014 ಬಂದಿರುವಂಥ 1 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಏನಿದೆ ಫಸ್ಟ್ ಕ್ವಶನ್ ನೋಡಿ, ಏನಿದೆ, ಲೆಟ್ ಸ್ಟಾರ್ ಬಿ ಎ ಬೈನರಿ ಆಪರೇಷನ್ ಡಿಫೈನ್ ಆನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಕ್ಯೂ. ಸೊ ಡಿಫೈನ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನಂತ ಕೊಟ್ಟಿದ್ದಾರೆ, A ಸ್ಟಾರ್ B ಈಸ್ ಈಕ್ವಲ್ಸ್ ಟು AB ಪ್ಲಸ್ 1 ಅಂತಿದೆ. ಥ್ರೂ ದ್ಯಾಟ್ ಸ್ಟಾರ್ ಇಸ್ ಅ ಕಮ್ಯುಟೇಟಿವ್. ಓಕೆ, ಮೊದಲು ನಾನಿಲ್ಲಿ ಕಮ್ಯುಟೇಟಿವ್ ಕಂಡೀಷನ್ನ ಬರ್ಕೊಂಡ್ಬಿಡ್ತೇನೆ. ಏನಿದೆ ನಮ್ಮದು ಕಮ್ಯುಟೇಟಿವ್ ಕಂಡೀಷನ್ ಅಂದರೆ A ಸ್ಟಾರ್ B ಇದ್ದರೆ ಅದನ್ನು B ಸ್ಟಾರ್ A ಅಂತ ಪ್ರೂವ್ ಮಾಡಬೇಕು. ಇದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಕಮ್ಯುಟೇಟಿವ್ ಸ್ಯಾಟಿಸ್ಫೈ ಆದ ಹಾಗೆ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, A ಸ್ಟಾರ್ B ಈಸ್ ಈಕ್ವಲ್ಸ್ ಟು AB ಪ್ಲಸ್ 1 ಅಂತ ಇದೆ. ಓಕೆ, ಸೊ ನಾನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಏನಿದೆ AB ಪ್ಲಸ್ 1, A ಸ್ಟಾರ್ B ಅಂದರೆ ಇದು LHS ರಿಸಲ್ಟ್ ಅಲ್ಲಿ ಕರೆಕ್ಟ್ ಆಯಿತು. ಇನ್ನು B ಸ್ಟಾರ್ A ಅಂದರೆ ಇವಾಗ ಫಸ್ಟ್ ನಂಬರ್ B ಇದೆ, ಸೆಕೆಂಡ್ ನಂಬರ್ A ಇದೆ. ಅಂದರೆ B ಸ್ಟಾರ್ A ಅಂದರೆ ಹಾಕಿದರೆ ಏನಾಗುತ್ತೆ ನೋಡಿ, ಈ ಫಾರ್ಮುಲಾ B ಇಂಟು A ಪ್ಲಸ್ 1 ಆಗುತ್ತೆ. ಓಕೆ, ಇವೆರಡು ವ್ಯಾಲ್ಯೂ ಸೇಮ್ ಆಗುತ್ತಾ? ಓಕೆ, ಇವೆರಡು ಡಿಫ್ರೆನ್ಸ್ 1 ಅಂದರೆ ಆ್ಯಸ್ ಇಟ್ ಈಸ್ ಇದೆ, 2 ಇಂಟು 3 ಆರ್ 3 ಇಂಟು 2 ಎರಡು ಆನ್ಸರ್ ಸೇಮೇ ಬರುತ್ತೆ. ಅಂದರೆ ಎರಡು ವ್ಯಾಲ್ಯೂ ಸೇಮ್ ಆಗಲೇಬೇಕು. ಅಂದರೆ ಎರಡು ಸೇಮ್ ಆಯ್ತು ಅಂದರೆ ಕಮ್ಯುಟೇಟಿವ್ ಇಲ್ಲ ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಸೊ ನಾವಿಲ್ಲೇನು ಬರೀಬೇಕು, ಸ್ಟಾರ್ ಈಸ್ ಅ ಕಮ್ಯುಟೇಟಿವ್. ಓಕೆ, ಫಸ್ಟ್ ಒನ್ ಇಷ್ಟೇ ಬರ್ತದೆ ಆಯಿತು, 1 ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಇದು ಕ್ಲಿಯರ್ ಇದೆಯಾ? ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಏನಿದೆ ನೋಡಿ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -1/2 ಅಂತಿದೆ. ಓಕೆ, ಇದನ್ನು ನಾವು ಪ್ರಿನ್ಸಿಪಲ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಾಗಿರೋದು ಇದ್ರದ್ದು. ಓಕೆ, ಸೊ ಇದನ್ನು ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿದೆ. ಏನಪ್ಪ ಅಂತಂದರೆ ಕಾಸ್ ಇನ್ವರ್ಸ್ ಆಫ್ -x ಇತ್ತಂದರೆ ಇದರ ರಿಸಲ್ಟ್ ಏನಾಗುತ್ತೆ, ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ x ಆಗುತ್ತಾ? ಓಕೆ, ಪ್ರಾಪರ್ಟಿಯಲ್ಲಿ ಇದನ್ನು ಸ್ಟಡಿ ಮಾಡಿದ್ದೀರಾ. ಅಂದರೆ ಇವಾಗ ಏನಾಯ್ತು ನೋಡಿ, ಮೈನಸ್ ಇದೆ ಅಂತಂದರೆ ಇಲ್ಲಿ ಕೂಡ ಇದು ರಿಸಲ್ಟ್ನ ಈ ಥರ ಬರೀಬೋದಾ, ಕಾಸ್ ಇನ್ವರ್ಸ್ ಆಫ್ -1/2 ಇದೆ. ಅದರ ಸಲುವಾಗಿ ನಾನು ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 1/2 ಅಂತ ಬರೀಬೋದಾ ಇದನ್ನು? ಓಕೆ, 1/2 ಆಯ್ತು, ಯಾಕಂದರೆ ಮೈನಸ್ ಹೊರಗಡೆ ಬಂತು. ಓಕೆ, ಸೊ ಇದಾದಮೇಲೆ ಇವಾಗ ಈ ಎರಡು ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಕಾಸ್ ಇನ್ವರ್ಸ್ ಆಫ್ 1/2 ಅಂತಂದರೆ ಈ ರಿಸಲ್ಟ್ನ ಪೈ ಆ್ಯಸ್ ಇಟ್ ಈಸ್ ಬರೋದು. ಇದು ಕಾಸ್ ಇನ್ವರ್ಸ್ ಆಫ್ 1/2 ಅಂತಂದರೆ ಇದು ರಿಸಲ್ಟು π/3 ಆಗುತ್ತಾ? ಕರೆಕ್ಟಾ? ಓಕೆ, ಸೊ ಇವಾಗ LCM ತೊಗೊಳ್ಳಿ. ಏನಾಗುತ್ತೆ, 3 ಆಗುತ್ತೆ. 3 - 1 ಅಂತಂದರೆ ಎಷ್ಟಾಯಿತು, 2π ಆಯಿತಾ? ಅಂದರೆ ಇದು ರಿಸಲ್ಟ್ ಎಷ್ಟಾಗುತ್ತೆ, 2π/3. ಓಕೆ, 2π/3 ಅನ್ನೋದೇನಾಯಿತು, ನಿಮ್ಮದು ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -1/2 ಆಯಿತು. ಎಷ್ಟೇ ಇರೋದು ಸಿಂಪಲ್. ಓಕೆ, ಬಟ್ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಇದು ಸಿಂಪಲ್ ಇದೆಯಾ? ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಡಿಫೈನ್ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತಿದೆ. ಸೊ ಡಿಫೈನ್ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತಂದರೆ, ಸೊ ಇದನ್ನು ನಾವು ಆಲ್ರೆಡಿ ನಾನು ಆಗಲೇ ಹೇಳಿದೆ. ನಾನು ಈ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ನಾನ್ ಡೈಗೊನಲ್ ಎಲಿಮೆಂಟ್ಸು 0 ಇರ್ತವೆ, ಬಟ್ ಇದೇನಾಗಿರಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ ಡೈಗೊನಲ್ ಮ್ಯಾಟ್ರಿಕ್ಸ್ ಅಪ್ಪ ಏನಂದರೆ, ಡೈಗೊನಲ್ ಮ್ಯಾಟ್ರಿಕ್ಸ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ತವೆ, 0 ಆಗಿರ್ತವೆ, ಬಟ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡೈಗೊನಲ್ಸ್ ಬಿಟ್ಟು ಉಳಿದಿರುವಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ತವೆ, 0 ಆಗಿರ್ತವೆ. ಅಂದರೆ ಇವಾಗ ನೀವು ಇಲ್ಲಿ ಏನು ತೊಗೋಬೋದಪ್ಪ ಅಂತಂದರೆ 0 0 0 4 0 0 0 3 ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಈ ಡೈಗೊನಲ್ ಎಲಿಮೆಂಟ್ಸ್ ಏನು ಬೇಕಾದ ನೀವು ತೊಗೋಬೋದು, ಬಟ್
ಉಳಿದಿರುವಂಥ ನಾನ್ ಡೈಗೊನಲ್ ಎಲಿಮೆಂಟ್ಸ್ ಇವೆಲ್ಲ ಏನಾಗಿರಬೇಕು 0 ಆಗಿರಬೇಕು. ಅದೇ ನಿಮ್ಮದು ಡೈಗೊನಲ್ ಮ್ಯಾಟ್ರಿಕ್ಸ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅದು ಕರೆಕ್ಟಾಗಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ. 2 0 0 0 -3 0 0 0 1 ಈ ಥರ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಬೆಸ್ಟ್ ಆಗುತ್ತೆ ಡೆಫಿನಿಷನ್ ಬರೆದ್ಮೇಲೆ. ಓಕೆ, ಯಾವಾಗಲೂ ಡಿಫೈನ್ ಅಂತ ಕೇಳಿದ್ರೆ ಒಂದು ಎಕ್ಸಾಂಪಲ್ ನೀವು ಇಲ್ಲಿ ಬರೀಲೇಬೇಕು. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ ನೋಡಿ. ಇಫ್ ಎ ಈಸ್ ಈಕ್ವಲ್ಸ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ ಆಫ್ 2a ಫೈಂಡ್ ಮಾಡಬೇಕಾಗಿರೋದು. ಅದೇ ರೀತಿ ಆಗಲೇ ಮಾಡಿದ್ದೀವಲ್ಲ ಹಿಂದಿನ ಎಕ್ಸಾಂಪಲ್ಲಿ, ಅದೇ ರೀತಿ ಇರೋದು. ಇಲ್ಲಿನೂ 2a ಮಾಡಬೇಕಿದೆ ನಮ್ಮ ಮೊದಲು ಸೇಮ್ ಕ್ವಶನ್ನೇ ಆಗಿದೆ ನೋಡಿ ಇದು ಕೂಡ. ಓಕೆ, ಇಲ್ಲಿ ಮೊದಲು 2a ಮಾಡಬೇಕಂದ್ರೆ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 × 2 4 ಆಗುತ್ತೆ. 4 × 2 ಅಂದರೆ 8 ಆಯಿತು. ಇದು ಮತ್ತೆ 4 ಆಯಿತು. ಸೊ ಇದಕ್ಕೆ ನಾವು ಏನು ಮಾಡಬೇಕು ಇವಾಗ? ಡಿಟರ್ಮಿನೆಂಟ್ ಮಾಡ್ಕೋಬೇಕು. ಸೊ ಡಿಟರ್ಮಿನೆಂಟ್ ಮಾಡ್ಕೊಂಡ್ರೆ ಏನಾಗುತ್ತೆ? 2 4 8 4 ಆಯಿತು. ಸೊ ಇದನ್ನು ಕ್ರಾಸ್ ವೈ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 × 2 ಅಂತಂದರೆ 8 ಆಗುತ್ತೆ. ಮೈನಸ್ 8 × 4 ಅಂತಂದರೆ ಎಷ್ಟಾಗುತ್ತೆ ನೋಡಿ? 32 ಆಗುತ್ತೆ. ಓಕೆ, 8 - 32 ಅಂತಂದರೆ ಎಷ್ಟಾಯ್ತು? ಇದು -24 ಅಂತಂದರೆ ಡಿಟರ್ಮಿನೆಂಟ್ ಆಫ್ 2a ಆನ್ಸರ್ ಎಷ್ಟು ಬಂತು? -24. ಇಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಸಿಂಪಲ್ ಇದೆಯಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ dy/dx ಅಂತಿದೆ. ಇಫ್ y ಈಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 1 - x ಇದೆ. ಇದು ಸಿಂಪಲ್ ಆಗಿದೆ. ಏನು ಮಾಡಬೇಕಂದ್ರೆ ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೋಬೇಕು. ಕಾಸ್ ಇದೆ. ಕಾಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಮೈನಸ್ ಸೈನ್ ಆಫ್ 1 - x ಅಂದರೆ ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಏನು ಬಂತು? 1 - x ಬಂತ. ಸೊ ಅದಕ್ಕೆ ನಾವಿಲ್ಲಿ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು 1 - xಗೆ. ಓಕೆ, ನಾನು ಆನ್ಸರ್ ಇಲ್ಲೇ ಬರೀತಾ ಇದ್ದೀನಿ. ಮೈನಸ್ ಇದೆ ಮೊದಲು ಸೈನ್ ಆಫ್ 1 - x ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ 1 ಏನಾಗುತ್ತೆ? 0 ಆಗುತ್ತೆ. ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ ಅಂದರೆ -1 ಬಂತು. ಸೊ ಆ ಮೈನಸ್ ಏನಾಯಿತು? ಪ್ಲಸ್ ಆಯಿತು. ಸೊ ಇದು ಆಯಿತು ನಿಮ್ಮದು ಆನ್ಸರ್. ಕ್ಲಿಯರ್ ಆಯಿತಾ ಇದು? ಓಕೆ. ಸೊ ಇವಾಗ ನೆಕ್ಸ್ಟ್ 6th ಎಕ್ಸಾಂಪಲ್ ನೋಡಿ ಏನಿದೆ. ಎವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ 2x - 3 cos x ಪ್ಲಸ್ e⁻x ಇದೆ. ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡ್ಕೋಬೇಕು. ಇಲ್ಲಿ ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡ್ತಾ ಹೋಗ್ಬಿಡಿ. ಏನಿದೆ? ಇಂಟಿಗ್ರೇಷನ್ ಆಫ್ 2x dx ಮೈನಸ್ ಇಲ್ಲಿ 3 ಕಾನ್ಸ್ಟೆಂಟ್ ಇದೆ ಹೊರಗಡೆ ಇಟ್ಕೊಳ್ಳಿ. ಅದಾದಮೇಲೆ cos x dx ಪ್ಲಸ್ ಇಂಟಿಗ್ರೇಷನ್ ಆಫ್ e⁻x dx. ಓಕೆ, ಅದಾದಮೇಲೆ 2x ಇಲ್ಲಿ 2 ಹೊರಗಡೆ ಬರೀರಿ. ಸೊ ಇಂಟಿಗ್ರೇಷನ್ ಆಫ್ x ಏನಾಗುತ್ತೆ? x⁻n ಫಾರ್ಮುಲಾ x⁻n+1 /n+1 ಇದೆ. ಅಂದರೆ ಇಲ್ಲಿ 1 ಅದ ಅಂದರೆ 1 + 1 2 ಆಗುತ್ತೆ. /2 ಆಯಿತು. ಮೈನಸ್ ಇದು 3 ಆ್ಯಸ್ ಇಟ್ ಈಸ್. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? sin x ಆಗುತ್ತೆ. ಕರೆಕ್ಟಾ? ಪ್ಲಸ್ e⁻x ಇಂಟಿಗ್ರೇಷನ್ e⁻x ಆಗುತ್ತೆ. ಟೋಟಲ್ ಪ್ಲಸ್ ಸಿ ಅಂತ ಲಾಸ್ಟಿಗೆ ಬರೀದು. ಇದು 2 ಇಲ್ಲಿ ಕ್ಯಾನ್ಸಲ್ ಆಗಿಬಿಡ್ತು. ಸೊ ನಿಮ್ದು ಆನ್ಸರ್ ಎಷ್ಟು ಬಂದಪ್ಪ ಅಂದರೆ x² - 3 sin x ಪ್ಲಸ್ e⁻x ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು ಕೂಡ? ಓಕೆ, ನೆಕ್ಸ್ಟ್ 7th ಒನ್ ನೋಡಿ ಏನಿದೆ. ಡಿಫೈನ್ ಎ ಯೂನಿಟ್ ವ್ಯಾಕ್ಟರ್ ಅಂತ ಇದೆ. ಯೂನಿಟ್ ವ್ಯಾಕ್ಟರ್ ಅಂತಂದರೆ ಯಾವುದಕ್ಕೆ ಹೇಳ್ತೀರಾ? ಎ ವ್ಯಾಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ ಈಸ್ ಕಾಲ್ಡ್ ದ ಯೂನಿಟ್ ವ್ಯಾಕ್ಟರ್ ಅಂತ ಹೇಳ್ತೀರಾ. ಓಕೆ, ಸೊ ನಾನು ಅದನ್ನ ಇಲ್ಲಿ ಬರಿತಾ ಇದ್ದೀನಿ. ಸೊ ಅಂದರೆ ಏನಾಯಿತು? ಯೂನಿಟ್ ವ್ಯಾಕ್ಟರ್ ಅಂದರೆ ವ್ಯಾಕ್ಟರ್ದು ಹುಸ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ ಅಂದರೆ 1 ಆಗಿರ್ಬೇಕು. ಮ್ಯಾಗ್ನಿಟ್ಯೂಡ್ ಏನಾಗಿರಬೇಕು? ಯೂನಿಟಿ ಆಗಿರಬೇಕು ಅಂತ ನಾವು ಏನಂತ ಹೇಳ್ತೀವಿ? ಯೂನಿಟ್ ವ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ. ಇಫ್ ಎ ಲೈನ್ ಮೇಕ್ಸ್ ಆ್ಯಂಗಲ್ 90 ಡಿಗ್ರಿ 60 ಡಿಗ್ರಿ 30 ಡಿಗ್ರಿ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ x y z ಆ್ಯಕ್ಸಸ್ ರೆಸ್ಪೆಕ್ಟಿವ್ಲಿ, ಫೈಂಡ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್. ಇದು ಭಾಳ ಸಿಂಪಲ್ ಆಗಿದೆ ನೋಡಿ. ಏನು ಕೇಳಿದ್ದಾರೆ? ಇದು ಎಕ್ಸ್ ಆಕ್ಸಸ್ ಮೇಲೆ 90 ಡಿಗ್ರಿ, y ಆಕ್ಸಸ್ ಮೇಲೆ 60 ಡಿಗ್ರಿ ಇದೆ, z ಆಕ್ಸಸ್ ಮೇಲೆ 30 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾವು ಡೈರೆಕ್ಷನ್ ಕೊಸೈನ್ಸ್ ಮಾಡಬೇಕು ಅಂತಂದರೆ ಇವೆಲ್ಲ ಏನಾದವಪ್ಪ ಅಂದರೆ ಆಲ್ಫಾ 90 ಡಿಗ್ರಿ ಆಯಿತು, ಬೀಟಾ 60 ಡಿಗ್ರಿ ಆಯಿತು, ಗಾಮಾ 30 ಡಿಗ್ರಿ ಆಯಿತು. ಓಕೆ, ನಮಗಿಲ್ಲಿ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಏನಿದೆ? ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಇವೇನಾಗಿರುತ್ತೆ? ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ಓಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಏನದು? ಕಾಸ್ ಆಲ್ಫಾ ಅಂದರೆ ಎಷ್ಟಿದೆ? 90 ಡಿಗ್ರಿ, ಕಾಸ್ ಬೀಟಾ ಅಂದರೆ 60 ಡಿಗ್ರಿ ಇದೆ, ಕಾಸ್ ಗಾಮಾ ಅಂದರೆ 30 ಡಿಗ್ರಿ ಇದೆ. ಸೊ ಇದ್ರದ್ದು ವ್ಯಾಲ್ಯೂ ನಾವು ಇಲ್ಲಿ ಬರ್ಕೊಂಡ್ಬಿಟ್ರೆ ಮುಗೀತು. ಕಾಸ್ 90 ಡಿಗ್ರಿ ಇದೆ ಆನ್ಸರ್ ಎಷ್ಟಿದೆ? 0 ಇದೆ. ಕಾಸ್ 60 ಡಿಗ್ರಿ ಆನ್ಸರ್ ಎಷ್ಟಿದೆ? 1/2 ಇದೆ. ಕಾಸ್ 30 ಡಿಗ್ರಿ ಆನ್ಸರ್ ಎಷ್ಟಿದೆ? √3/2 ಇದೆ. ಇದೆ ನಿಮ್ಮದು ಡೈರೆಕ್ಷನ್ ಕೊಸೈನ್ಸ್. ಅದು ಸಿಂಪಲ್ ಇದಾನೆ ಇದು. ಓಕೆ, ನೆಕ್ಸ್ಟ್ 9th ಎಕ್ಸಾಂಪಲ್ ನೋಡಿ. ಇನ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಡಿಫೈನ್ ಎ ಲೀನಿಯರ್ ಅಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಅಬ್ಜೆಕ್ಟಿವ್ ಫಂಕ್ಷನ್ ಅಂತಂದ್ರೆ ಏನು? ಎ ಲೀನಿಯರ್ ಫಂಕ್ಷನ್ z = ax + by ಈ ಫಾರ್ಮೆಟ್ ಒಳಗೆ ಇರಬೇಕು. ಅದು ಏನು ಬೇಕು? z ಅಬ್ಜೆಕ್ಟಿವ್ ಫಂಕ್ಷನ್ ax + by ವೇರ್ a ಆ್ಯಂಡ್ b ಆರ್ ದಿ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಏನು ಮಾಡುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಮಾಡುತ್ತೆ. ಇದಕ್ಕೆ ಏನಂತ ಹೇಳ್ತೀರಾ? ಅಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತಾರೆ. ಅದನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ.
ಏನಿದೆ ಲೀನಿಯರ್ ಫಂಕ್ಷನ್ ಇದೆ z = ax + by ವೇರ್ a ಆ್ಯಂಡ್ b ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ ವಿಚ್ ಹ್ಯಾಸ್ ಟು ಮ್ಯಾಕ್ಸಿಮೈಸ್ಡ್ ಆರ್ ಮಿನಿಮೈಸ್ ಅಂದರೆ ಇದು ಏನಾಗಿರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂವರೆ ಫೈಂಡ್ ಮಾಡುತ್ತೆ ಇಲ್ಲಾಂದರೆ ಮಿನಿಮಮ್ ವ್ಯಾಲ್ಯೂವರೆ ಫೈಂಡ್ ಮಾಡುತ್ತೆ ಆ ಅಂತ ಇಕ್ವೇಷನ್ ಏನಂತ ಹೇಳ್ತಾರೆ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ ಏನಿದೆ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಆಮೇಲೆ ಇಂಟರ್ಸೆಕ್ಷನ್ ಕೂಡ ಕೊಟ್ಟಿದ್ದಾರೆ. ನಾವು ಇಲ್ಲಿ ಏನು ಫೈಂಡ್ ಮಾಡಬೇಕಾಗಿರೋದು ಎ ಗಿವನ್ ಬೈ ಬಿ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಎ ಗಿವನ್ ಬೈ ಬಿ ಅಂದರೆ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಏನಿದೆ ಎ ಗಿವನ್ ಬೈ ಬಿ ಫಾರ್ಮುಲಾ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಇದು ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗುತ್ತೆ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ 0.2 ಅವರೇ ಕೊಟ್ಟಿದ್ದಾರೆ, ಅದಾದಮೇಲೆ ಬಿನೂ ಅವರೇ ಕೊಟ್ಟಿದ್ದಾರೆ 0.3. ಸೊ ಇದರ ಆನ್ಸರ್ ಎಷ್ಟಾಯಿತು? ಸೊ ಇದರಿಂದ ಇದಕ್ಕೆ ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, ಇದಂತೂ ಪಾಯಿಂಟ್ ಅಂತ ಕ್ಯಾನ್ಸಲ್ ಆಯಿತು. 3ಇಂದ ಡಿವೈಡ್ ಮಾಡಿದರೆ 0 ಪಾಯಿಂಟ್ ಇಟ್ಮೇಲೆ ಒಂದು 0 ಬರುತ್ತೆ, 20 ಆಯ್ತು ಅಂದರೆ 6ಇಂದ ಆಗುತ್ತೆ, 6 ಬರುತ್ತೆ ಅಂದರೆ 0.6 ಬರೆದ್ರೆ ಕರೆಕ್ಟ್ ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ನಾನಿವಾಗ ನೆಕ್ಸ್ಟು ಮಾರ್ಚ್ 2015 ಅಲ್ಲಿ ಬಂದಿರುವಂಥ 1 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಕ್ವಶನ್ ಏನಿದೆ, ಲೆಟ್ ಸ್ಟಾರ್ ಬಿ ದ ಆಪರೇಷನ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಬೈ ಎ ಸ್ಟಾರ್ ಬಿ = ಏನು ಕೊಟ್ಟಿದ್ದಾರೆ ಎ ಬಿ ಡಿವೈಡ್ ಬೈ 4 ಅಂತ ಕೊಟ್ಟಿದ್ದಾರೆ. ಇಲ್ಲೇನಿದೆ ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್. ಓಕೆ, ಐಡೆಂಟಿಟಿ ಎಲಿಮೆಂಟ್ ಅಂದರೆ ನಮ್ಗೆ ಇಲ್ಲೊಂದು ಫಾರ್ಮುಲಾ ಗೊತ್ತಿರಬೇಕು. ಐಡೆಂಟಿಟಿ ಎಲಿಮೆಂಟ್ ಯಾವ ಥರ ಫೈಂಡ್ ಮಾಡ್ತೀವಿಪ್ಪ ಅಂದರೆ ಎ ಸ್ಟಾರ್ ಇ = ನಮಗಿಲ್ಲಿ ಏನು ಬರಬೇಕು ಏನೇ ಆನ್ಸರ್ ಬರಬೇಕು ವಾಪಸ್, ಅಥವಾ ಇ ಸ್ಟಾರ್ ಎ ತೊಗೊಂಡ್ರು ಕೂಡ ಮತ್ತೆ ವಾಪಸ್ ಏನೇ ಬರಬೇಕು. ಐಡೆಂಟಿಟಿ ಅಂತಂದರೆ ಏನು ಸೇಮ್ ಐಡೆಂಟಿಟಿ ಸೇಮ್ ಆನ್ಸರ್ ರಿಸಲ್ಟೇ ಬರಬೇಕು. ಇ ಅಂತಂದರೆ ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಆಗಿರೋದು. ಅದರಲ್ಲಿ ನಾನು ಇವಾಗ ಏನು ಕೊಟ್ಟಿದ್ದಾರೆ ಎ ಸ್ಟಾರ್ ಬಿ ಅಂತಂದರೆ ಇವಾಗ ನಾವು ಎ ಸ್ಟಾರ್ ಇ ಅಂತ ತೊಗೊಂಡು ಎ ಸ್ಟಾರ್ ಇ ಅಂತಂದರೆ ಏನಾಗುತ್ತೆ ನೋಡಿ ಎ ಇ ಡಿವೈಡೆಡ್ ಬೈ 4 ಆಯಿತಾ = ಏನಾಗುತ್ತೆ ಇಲ್ಲಿ ಆನ್ಸರ್ ಬರಬೇಕಾಗಿರೋದು ಎ ಬರಬೇಕು. ಅಂದರೆ ಈ ಪ್ಲೇಸ್ನಲ್ಲಿ ಅಂದರೆ ಐಡೆಂಟಿಟಿ ಪ್ಲೇಸ್ನಲ್ಲಿ ಯಾವ ನಂಬರ್ ನಾವು ಹಾಕಿದರೆ ಮತ್ತೆ ಆನ್ಸರ್ ಎ ಬರುತ್ತೆ ಅನ್ನೋದನ್ನು ನೋಡಬೇಕು. ಆಬ್ವಿಯಸ್ಲಿ ನಾವು ಇಲ್ಲಿ 4 ತೊಗೋಬೇಕಾ ಅಂತಂದರೆ ಏನಾಗುತ್ತೆ ನೋಡಿ ಇಲ್ಲಿ 4 ಡಿವೈಡೆಡ್ ಬೈ 4 ತೊಗೊಂಡ್ರೆ ಈ 4 ಕ್ಯಾನ್ಸಲ್ ಆಗಿ ಎ ಬರುತ್ತಾ. ಓಕೆ, ಸೊ ಅಂತಂದರೆ ಇಲ್ಲಿ ಈ ಜಾಗದಲ್ಲಿ ಏನು ತೊಗೊಂಡು ನಾವು 4 ತೊಗೊಂಡಿವಿ ಅಂದರೆ ಐಡೆಂಟಿಟಿ ಎಲಿಮೆಂಟ್ ಏನಾಗುತ್ತೆ 4 ಆಗುತ್ತೆ. ಇಷ್ಟೇ ಇರೋದು. ಅದಕ್ಕೆ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ ಎ ಸ್ಟಾರ್ ಬಿ = ಇದು ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿ ಬಿ = ಏನು ತೊಗೊಂಡ್ವಿ ಇ ತೊಗೊಂಡ್ರೆ ಈ ಆನ್ಸರ್ ಎಷ್ಟಾಗುತ್ತೆ 4 ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ, ರೈಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಇಲ್ಲೊಂದು ರಿಸಲ್ಟ್ ಕೊಟ್ಟಿದ್ದಾರೆ. ಏನು 2 tan inverse ಆಫ್ ಎಕ್ಸ್ = cos inverse ಆಫ್ 1 - x², 1 + x². ಓಕೆ, ಇಲ್ಲಿ ಹೋಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ನಿಮ್ಮದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಪ್ರಾಪರ್ಟಿಯಲ್ಲಿ ಇದೆ ನೋಡಿ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆ, ಸೊ ಇದನ್ನು ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಎಕ್ಸ್ ವ್ಯಾಲ್ಯೂ ಇಲ್ಲಿ ಆಲ್ವೇಸ್ ಏನಾಗಿರುತ್ತಪ್ಪ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ = 0 ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 3 ಏನಿದೆ, ಕನ್ಸ್ಟ್ರಕ್ಟ್ ಎ 2 × 2 ಮ್ಯಾಟ್ರಿಕ್ಸ್ A = AIJ whose elements are given by. ಇಲ್ಲೊಂದು AIJ = ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ. ನಾವು ಇಲ್ಲೇನು ಮಾಡಬೇಕು 2 × 2 ಆರ್ಡರ್ ಮಾಡಬೇಕು. ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ 2 × 2 ಆರ್ಡರಲ್ಲಿ ಏನೇನು ಬರ್ತಾವೆ ಎಲಿಮೆಂಟ್ಸು A11 ಬರುತ್ತೆ. ಓಕೆ, A11 ಅಂದರೆ ಇದು I ಆಗಿರುತ್ತೆ, ಇದು J ಆಗಿರುತ್ತೆ. ಈ ಫಾರ್ಮುಲಾದಲ್ಲಿ ಹಾಕಬೇಕು 1/2 ಮಾಡ್ಯುಲಸ್ 3 I ಅಂತಂದರೆ 1 ಇದೆ ಪ್ಲಸ್ J ಅಂದರೂ 1 ಇದೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಎಷ್ಟಾಗುತ್ತೆ 1/2 ಆ್ಯಸ್ ಇಟ್ ಈಸ್ -3 + 1. -3 + 1 ಅಂತಂದರೆ ಎಷ್ಟಾಯಿತು -2 ಆಯಿತಾ. ಮಾಡ್ಯುಲಸ್ ಒಂದಿದೆ, ಸೊ ಮಾಡ್ಯುಲಸ್ನು ತೆಗೆದುಬಿಟ್ರೆ +2 ಆಯಿತು. ಅಂದರೆ 2 2 ಕ್ಯಾನ್ಸಲ್ ಆಗಿ 1 ಬಂತ. ಅದೇ ರೀತಿ ನೆಕ್ಸ್ಟ್ A12 ನಾ ತೊಗೊತಾ ಇದ್ದೀನಿ. A12 ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ ನೋಡಿ 1/2 ಮಾಡ್ಯುಲಸ್ ಆಫ್ -3 ಇದೇನಾಗುತ್ತೆ 1 ಆಗುತ್ತೆ. I ವ್ಯಾಲ್ಯೂ J ವ್ಯಾಲ್ಯೂ ಎಷ್ಟಿದೆ 2 ಇದೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ A12 ರಿಸಲ್ಟು 1/2 -3 + 2. -3 + 2 ಅಂತಂದರೆ -1 ಆಯಿತು. ಸೊ 1 × 1/2 ಅಂದರೆ 1/2ನೇ ಆಗುತ್ತಾ. ಸೊ A12 1/2 ಬಂತು. ಅದಾದಮೇಲೆ A21 ಮಾಡ್ಕೋಬೇಕು. A21 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ, ಇವಾಗ ಆ ಇದ್ದಲ್ಲಿ ಮಾಡ್ಯುಲಸ್ ಹಾಕೊಳ್ಳಿ -3 × ಆ ಇದ್ದಲ್ಲಿ 2 ಹಾಕೋಬೇಕು, ಪ್ಲಸ್ ಇದೆ J ಇದ್ದಲ್ಲಿ 1 ಹಾಕ್ತೀರಾ. ಓಕೆ, ಸೊ -3 × 2 ಅಂದರೆ -6 + 1 +- ಆಗುತ್ತಾ. ಓಕೆ, ಅಂದರೆ -5 ಅಂತಂದರೆ ಮಾಡ್ಯುಲಸ್ ಇದೆ +5 ಆಯಿತು. ಸೊ 5/2 ಆಯಿತು ಯಾವುದು A21. ಅದೇ ರೀತಿ A22 ಒಂದು ಫೈಂಡ್ ಮಾಡ್ಕೊಂಬಿಡಿ. ಏನಿದೆ 1/2 ಇಂಟು ಬ್ರಾಕೆಟ್ ಮಾಡ್ಯುಲಸ್ ಆಫ್ -3 A ವ್ಯಾಲ್ಯೂ 2 ಇದೆ ಪ್ಲಸ್ B ವ್ಯಾಲ್ಯೂನು 2 ಇದೆ. ಸೊ -3 × 2 -6 -6 + 2 ಅಂದರೆ 4/2 ಆಯಿತು. 2 1 2 2 ಅಂದರೆ ಆಯಿತು. ಸೊ ಇದೆಲ್ಲ ಎಲಿಮೆಂಟ್ಸ್ ನಮ್ಗೆ ಸಿಕ್ಬಿಡ್ತು. ಇವಾಗ ನೀವೇನು ಮಾಡ್ಕೊಳ್ಳಿ, ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ ಮ್ಯಾಟ್ರಿಕ್ಸ್ A11 ಅಂದರೆ ಫಸ್ಟ್ ರಿಸಲ್ಟ್ ಎಷ್ಟು ಬಂದಿದೆ 1 ಇದೆ. A12 ಎಷ್ಟು ಬಂದಿದೆ 1/2 ಬಂದಿದೆ. A21 ಅಂದರೆ ಇಲ್ಲಿ ಬರೀತೀರಾ
ಇದು 5/2 ಬಂದಿದೆ. 8/2 ಎಷ್ಟು ಬಂದಿದೆ? +2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್. ಇದ್ರದ್ದು ಎಕ್ಸ್ ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕು. ಇದು ಮ್ಯಾಟ್ರಿಕ್ಸ್ ಎಲ್ಲ ಡಿಟರ್ಮೆಂಟ್ ಆಗಿದೆ. ಅಂದರೆ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಕ್ರಾಸ್ ವೈಸ್ ಇವನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಆಮೇಲೆ ಫೈಂಡ್ ಮಾಡಬೇಕು. ಇವಾಗ 3 × 1 ಏನಾಗುತ್ತೆ ನೋಡಿ, 3 ಆಗುತ್ತಾ. ಅದಾದಮೇಲೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು, ಕರೆಕ್ಟಾ. ಅದಾದಮೇಲೆ ಈಕ್ವಲ್ ಕೊಟ್ಟಿದ್ದಾರೆ. 3 × 1 3 ಆಗುತ್ತೆ, ಮೈನಸ್ 4 × 2 8 ಆಯಿತು. ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 3 - 8 ಅಂತಂದರೆ ಎಷ್ಟಾಗುತ್ತೆ ಇದು ನೋಡಿ, -5 ಆಯಿತು. ಅದಾದಮೇಲೆ ಎಕ್ಸ್ ಸ್ಕ್ವೇರ್ನ ಈ ಸೈಡ್ ತೊಗೊಂಬರಿ, -5ನ ಈ ಸೈಡ್ ತೊಗೊಂಬರಿ, ಅಂದರೆ ಏನಾಗುತ್ತೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಆಗುತ್ತೆ. ಇದು 5 + 1 ಅಂದರೆ 8 ಆಯಿತು. ಅಂದರೆ ಎಕ್ಸ್ ಈಕ್ವಲ್ ಏನಾಯ್ತು ಇದು ರಿಸಲ್ಟು, ±√8 ಆಯಿತು, ಕರೆಕ್ಟಾ. ಅಥವಾ ನೀವು ಈ ಥರನೂ ಬರಿಬೋದು, ±2√2 ಅಂತಲೂ ಬರಿಬೋದು. 2 ಒಳಗಡೆ ಹೋದರೆ ಏನಾಗುತ್ತೆ, 4 ಆಗುತ್ತಾ. 4 × 2 8, ಮತ್ತೆ ಅದೇ ಆನ್ಸರ್ ಬರುತ್ತೆ. ಈ ಥರ ಬರೋದು ಅಂದರೆ ಈ ಥರ. ನೆಕ್ಸ್ಟ್ 5th ಒನ್ ನೋಡಿ. ಫೈಂಡ್ ದ dy/dx ಇಫ್ y = sin ಆಫ್ ಎಕ್ಸ್ ಸ್ಕ್ವೇರ್ +5 ಅಂತಿದೆ. ಇದಕ್ಕೆ ನಾವು ಏನು ಮಾಡಬೇಕಾಗಿರೋದು, ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು. ಇದು ಭಾಳ ಸಿಂಪಲ್ ಇದೆ ನೋಡಿ. ಏನು ಮಾಡಬೇಕು ಈಗ, dy/dx ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಸೈನ್ ಇದೆ. ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ +5 ಎಕ್ಸ್ಟ್ರಾ ಟರ್ಮ್ ಏನಿದೆ, ಇದು ಎಕ್ಸ್ಟ್ರಾ ಟರ್ಮ್ ಇದೆನಾ. ಸೊ ಇದಕ್ಕೆ ನಾನು ಇಲ್ಲಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2x ಆಗುತ್ತೆ, +5 0 ಇಷ್ಟು ಬರ್ತದೆ. ಇದು ಮುಗೀತು, ಸಿಂಪಲ್ ಇದೆಯಾ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿದೆ ನೋಡಿ ಇಂಟಿಗ್ರೇಷನ್ನು. ಇದು ಕೂಡ ಸಿಂಪಲ್ ಆಗಿದೆ. ಏನು ಮಾಡಬೇಕಪ್ಪ ಅಂದರೆ, ಇಂಟಿಗ್ರೇಷನ್ ಆಫ್ e⁻x, ನಾನು ಎಕ್ಸ್ ಸ್ಕ್ವೇರ್ನ ಇಲ್ಲಿ ಡಿವೈಡ್ ಮಾಡ್ಕೊತೀನಿ. ಇಲ್ಲಿ ಎಕ್ಸ್ ಇದೆ, ಇದಕ್ಕೆ ಡಿವೈಡ್ ಮಾಡಿದರೆ 1x ಕ್ಯಾನ್ಸಲ್ ಆಗಿಬಿಡ್ತಾ, ಅಂದರೆ 1/x ಉಳಿತಾ, ಮೈನಸ್ ಇಲ್ಲಿ 1/x² ಉಳಿತು dx. ಓಕೆ, ಸೊ ಇದು ನೀವು ಆಲ್ರೆಡಿ ಒಂದು ಫಾರ್ಮುಲಾನ ಸ್ಟಡಿ ಮಾಡಿದ್ದೀರಾ ನೋಡಿ. ಏನಿದೆಯಪ್ಪ ಅಂದರೆ, ಇಂಟಿಗ್ರೇಷನ್ ಆಫ್ e⁻x ಇತ್ತು, ಇಲ್ಲಿ f(x) ಇತ್ತು, ಪ್ಲಸ್ ಇಲ್ಲಿ f'(x) ಇತ್ತು, dx ಇತ್ತು. ಅಂದರೆ ಇದರ ಆನ್ಸರ್ ಏನಾಗುತ್ತೆ ಅಂದರೆ e⁻x f(x) ಪ್ಲಸ್ c ಆಗುತ್ತೆ. ಇದು ಇಂಟಿಗ್ರೇಷನ್ ಅಲ್ಲ, ಇದರ ಆನ್ಸರ್ ಏನಾಗುತ್ತೆ, e⁻x f(x) ಪ್ಲಸ್ c ಆಗುತ್ತೆ. ಡೈರೆಕ್ಟಾಗಿ ನೀವು ಬರೀಬೋದು ಇಂಟಿಗ್ರೇಷನ್ ಮಾಡಲಾರ್ದೆ. ಇಲ್ಲಿನೂ ಅದೇ ಥರ ಇದೆಯಾ, e⁻x ಇದೆ, ಇದು f(x), 1/x ಡಿಫ್ರೆನ್ಷಿಯೇಷನ್ ಏನಿದೆ, -1/x² ಇದೇನಾ ಅಂತಂದರೆ ಇದರ ಆನ್ಸರ್ ಕೂಡ ಏನಾಗುತ್ತೆ, e⁻x 1/x ಪ್ಲಸ್ c ಇಷ್ಟು ಬರ್ತದೆ. ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೇನೆ ಇದು ಕೂಡ. ಓಕೆ, ನೆಕ್ಸ್ಟ್ ಡಿಫೈನ್ ನೆಗೆಟಿವ್ ಆಫ್ ಎ ವ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ನೆಗೆಟಿವ್ ಆಫ್ ಎ ವ್ಯಾಕ್ಟರ್ ಅಂತಂದರೆ ಏನು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಏನಿದೆ ಹೇಳಿ, ನೆಗೆಟಿವ್ ಆಫ್ ಎ ವ್ಯಾಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಬಟ್ ಡೈರೆಕ್ಷನ್ ಏನಾಗಿರುತ್ತೆ, ಅಪೋಸಿಟ್ ಆಗಿರುತ್ತೆ. ಓಕೆ, ಓಕೆ, ಏನಿದೆ ನೆಗೆಟಿವ್ ಆಫ್ ಎ ವ್ಯಾಕ್ಟರ್ ಅಂದರೆ ಎ ವ್ಯಾಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಬಟ್ ಡೈರೆಕ್ಷನ್ ಈಸ್ ಅಪೋಸಿಟ್. ಅದಕ್ಕೇನಂತ ಹೇಳ್ತಾರೆ, ನೀವು ನೆಗೆಟಿವ್ ವ್ಯಾಕ್ಟರ್ ಅಂತ ಹೇಳ್ತಾ ಇದ್ದೀರಾ. ಇದು ಕ್ಲಿಯರ್ ಆಯಿತಾ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ. ರೈಟ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಏನಾಗಿರುತ್ತೆ ಹೇಳಿ, ಯಾವಾಗಲೂ ಇದು ನಿಮಗೆ ಗೊತ್ತಿರಬೇಕು. ಎಕ್ಸ್ ಆಕ್ಸಿಸ್ ಅಂತಂದರೆ ಎಕ್ಸ್ ವ್ಯಾಲ್ಯೂ 1 ಇರುತ್ತೆ, ಉಳಿದಿರೋ ರಿಸಲ್ಟು 0 ಆಗಿರುತ್ತೆ. ಇದು ನಿಮ್ಮದು ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ಓಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಏನಾದವಪ್ಪ ಅಂತಂದರೆ, ಎಕ್ಸ್ ಆಕ್ಸಿಸ್ ತೊಗೊಂಡ್ರೆ 1 0 0, ಸಪೋಸ್ y ಆಕ್ಸಿಸ್ ಕೊಟ್ಟಿದ್ರೆ 0 1 0, z ಆಕ್ಸಿಸ್ ಕೊಟ್ಟಿದ್ರೆ 0 0 1 ಆಗಿರುತ್ತೆ. ಇದು ಕ್ಲಿಯರ್ ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಡಿಫೈನ್ ಫಿಸಿಬಲ್ ರೀಸನ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಒಳ್ಳೆ ಅದೇ ಕ್ವಶನ್ ಕೇಳಿದ್ದಾರೆ ನೋಡಿ. ಏನಿದೆ ಫಿಸಿಬಲ್ ರೀಸನ್, ಕಾಮನ್ ರೀಸನ್ ಡಿಟರ್ಮೈನ್ಡ್ ಬೈ ಆಲ್ ದ ಕನ್ಸ್ಟಿಟ್ಯೂಯೆಂಟ್ಸ್ ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ LPP ಈಸ್ ಕಾಲ್ಡ್ ಏನಾಗುತ್ತೆ, ಫಿಸಿಬಲ್ ರೀಸನ್ ಆಗುತ್ತೆ. ಇದು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಲ್ಲ, ಅದೇ ಡೆಫಿನಿಷನ್ ರಿಪೀಟ್ ಆಗಿ ಬರುತ್ತೆ. ಸೊ ಫಿಸಿಬಲ್ ರೀಸನ್, ಆಬ್ಜೆಕ್ಟಿವ್ ಫಂಕ್ಷನ್ ಇವೆರಡು ಭಾಳ ಇಂಪಾರ್ಟೆಂಟ್ ಇದೆ. ಒಂದು ಕ್ವಶನ್ ಬಿಕ್ಸ್ ಬಂದೇ ಬರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಓಕೆ, ಸೊ ಇವಾಗ ನೆಕ್ಸ್ಟ್ 10th ಕ್ವಶನ್ಗೆ ಹೋಗುವ. 10th ಕ್ವಶನ್, ಈಗ P ಆಫ್ A ಅಂತಂದರೆ 3/5 ಇದೆ, P ಆಫ್ B ಅಂದರೆ 1/5 ಇದೆ. ಫೈಂಡ್ P ಆಫ್ A ಇಂಟರ್ಸೆಕ್ಷನ್ B ಫೈಂಡ್ ಮಾಡಂತ ಹೇಳಿದ್ದಾರೆ. ಆಮೇಲೆ ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ, ಏನು A ಆ್ಯಂಡ್ B ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಹೇಳಿದ್ದಾರೆ. ಇಂಡಿಪೆಂಡೆಂಟ್ ಆಗಿದ್ದರೆ ಇಲ್ಲಿ ಏನಿರುತ್ತೆ ಹೇಳಿ ಕಂಡೀಷನು, P ಆಫ್ A ಇಂಟರ್ಸೆಕ್ಷನ್ B ಇದ್ದಾಗ ಇದರ ರಿಸಲ್ಟ್ ಏನಾಗಿರುತ್ತೆ, P ಆಫ್ A ಇಂಟು P ಆಫ್ B ಇರುತ್ತೆ. ಸಿಂಪಲ್. ಇದನ್ನು ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು. ಆಲ್ರೆಡಿ 2 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಏನಿದೆ, 3/5 ಇದೆ ಇಂಟು 1/5 ಇದೆ. ಸೊ 2 ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, 5 × 5 25, 3 × 1 3. ಇದು ನಿಮ್ಮದು ಆನ್ಸರ್ ಆಯಿತು. ಇದು ಕ್ಲಿಯರ್ ಆಯಿತಾ. ಓಕೆ, ಓಕೆ, ಸೊ ನಾನಿವಾಗ ಜೂನ್ 2015 ಬರುವಂಥ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ. 1 ಮಾರ್ಕ್ಸ್ದು ನೋಡಿ. ಏನಿದೆ ಫಸ್ಟ್ ಕ್ವಶನ್, ಲೆಟ್ ಸ್ಟಾರ್ ಬಿ ದ ಬೈನರಿ ಆಪರೇಷನ್ ಆನ್ ನ್ಯಾಚುರಲ್ ನಂಬರ್ n ಅಂತ ಕೊಟ್ಟಿದ್ದಾರೆ. ಗಿವನ್ ಬೈ A⁻B = LCM ಆಫ್ A ಆ್ಯಂಡ್ B ಅಂತಿದೆ. ಓಕೆ, A⁻B ಅಂದರೆ LCM ತೊಗೋಬೇಕು. ಆಮೇಲೆ ಫೈಂಡ್ ಅಂತಂದು ಕೊಟ್ಟಿದ್ದಾರೆ 5 * 7. ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, 5 * 7 ಅಂದರೆ 5 ಮತ್ತು 7 LCMನ ಫೈಂಡ್ ಮಾಡಬೇಕು. ಎರಡರದ್ದು LCM ಎಷ್ಟಾಗುತ್ತೆ, 35 ಆಗುತ್ತೆ. ಎಷ್ಟು ಬರೆದ್ರೆ ಮುಗೀತು. 35 ಅನ್ನೋದು ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗಿರುತ್ತಾ, ಅಂದರೆ ಇದು ಕೂಡ
ಬೈನರಿ ಆಪ್ರೇಷನ್ ಆಗಿರುತ್ತೆ. ಸೊ ಹಾಗಾಗಿ 5 and 7 ಏನಾಯಿತು, ಅದ್ರದ್ದು ಎಲ್ ಸಿ ಎಮ್ ಏನಾಯಿತು 35 ಆಯಿತು. ಇದು ಮುಗಿತಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಅ ಸೈನ್ ಇನ್ವರ್ಸ್ ಆಫ್ ಅ ಸೈನ್ ಆಫ್ ಅ 2π/3 ಅಂತಿದೆ. ಓಕೆ, ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಇದ್ರದ್ದು ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೋಬೇಕಾಗಿರೋದು ಇವಾಗ. ಓಕೆ, ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ ಇದು ರಿಸಲ್ಟ್ನ ಈ ಥರ ಬರಿಬೋದಾ ಅಂದರೆ π ಮೈನಸ್ π/3 ಅಂತ ಬರಿಬೋದಾ? ಇದನ್ನ ಎಲ್ ಸಿ ಎಮ್ ತೊಗೊಳ್ಳಿ, ಎಷ್ಟಾಗುತ್ತೆ? 3 ಆಗುತ್ತೆ. 3 ಮೈನಸ್ 1 ಅಂದರೆ ಎಷ್ಟಾಯಿತು? 2 ಆಯಿತು. ಅಂದರೆ 2π/3 ಮತ್ತು ವಾಪಸ್ ಸೇಮ್ ಆನ್ಸರ್ ಬರುತ್ತಾ? ಓಕೆ, ಸೊ ಇವಾಗ ನೋಡಿ, ಸೈನ್ ಆಫ್ 180 ಮೈನಸ್ ಟೀಟಾ. 180 ಮೈನಸ್ ಟೀಟಾ ಅಂದರೆ ಇದು ಯಾವ ಕ್ವಾಡ್ರೆಂಟ್ ಆಗುತ್ತೆ ನೋಡಿ? ಸೆಕೆಂಡ್ ಕ್ವಾಡ್ರೆಂಟ್ ಆಗುತ್ತಾ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಿರುತ್ತೆ? ಸೈನ್ ಪಾಸಿಟಿವ್ ಇರುತ್ತೆ. ಸೊ 180 ಇದೆ, ಹಾಗಾಗಿ ಸೈನ್ ಇದ್ದು ಸೈನೇ ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ ಇದು π/3 ಅಂತ ಬರೀಬೋದಾ? ಕರೆಕ್ಟಾ? ಓಕೆ, π/3 ಅಂದರೆ 60 ಡಿಗ್ರಿ, ಸೈನ್ 60 ಡಿಗ್ರಿ ಆಗುತ್ತೆ. ಬಟ್ ಇಲ್ಲಿ ನಾವು ಇವಾಗ ಬೇಕಿದ್ರೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೋದು. ಸೈನ ಕ್ಯಾನ್ಸಲ್ ಆಯಿತು. ಸೊ ಏನು ಬಂತು ನೋಡಿ, π/3 ಅಂತಂದರೆ 60 ಡಿಗ್ರಿ. ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಅಥವಾ 5/3 ಅಂತ ಬರೆದು ಕೂಡ ಕರೆಕ್ಟೇ ಆಗುತ್ತೆ. ಇದನ್ನು ಬರೀರಿ, ಇಲ್ಲ ಅಂತಂದರೆ 5/3 ಇಷ್ಟು ಬರೆದ್ರು ಕೂಡ ಇದು ಕರೆಕ್ಟ್ ಆಯಿತು. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಡಿಫೈನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಮತ್ತು ಅದೇ ಕ್ವಶನ್ ಬಂದಿದೆ ನೋಡಿ. ಸೊ ನಾನು ಆಲ್ರೆಡಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಹೇಳಿದ್ದೀನಿ. ಸೊ ಮತ್ತೆ ಇಲ್ಲಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕೇಳಿದ್ದಾರೆ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಏನಿದೆ ಒಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ. ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಸೇಮ್. ಅಂದರೆ ಯು ಸೇಮ್ ಆಗಿರಬೇಕು, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಆಗಿರಬೇಕು. ಇದು ಕ್ಲಿಯರ್ ಆಯಿತಾ? ಓಕೆ, ನಾನು ಇವಾಗ ಅದನ್ನು ಬಿಟ್ಟು ನೆಕ್ಸ್ಟ್ ಎಕ್ಸಾಂಪಲ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲೇನಿದೆ, ಫೈಂಡ್ 3a, ಡಿಟರ್ಮಿನೆಂಟ್ ಆಫ್ 3a ಅಂತಿದೆ. ಇಫ್ ಇದರದ್ದು ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕಾಗಿರೋದು ಫಸ್ಟ್ 3ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇದಕ್ಕೆ 3ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, 3 × 1 3 ಆಯಿತು, 3 × 0 0, 3 0 3, 3 × 2 6 ಆಗುತ್ತೆ, 0 0, 3 × 4 ಅಂದರೆ 12 ಆಯಿತು. ಓಕೆ, ಇದ್ರದ್ದು ವ್ಯಾಲ್ಯೂ ನಾವು ಇವಾಗ ಫೈಂಡ್ ಮಾಡ್ಕೋಬೇಕು. ಓಕೆ, ಇವಾಗ ಇದಕ್ಕೆ ಡಿಟರ್ಮೆಂಟ್ ಅಂತ ಹಾಕೊಳ್ಳಿ. ಡಿಟರ್ಮೆಂಟ್ ಆಫ್ 3a ಈಸ್ ಈಕ್ವಲ್ಸ್ ಟು, ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಡಿಟರ್ಮೆಂಟ್ ಯಾವ ಥರ ವ್ಯಾಲ್ಯೂ ಫೈಂಡ್ ಮಾಡ್ತಾರೆ. ಇಲ್ಲ ಎಕ್ಸ್ಪೆನ್ಷನ್ ಅಲಾಂಗ್ ವಿತ್ R1 ತೊಗೋಬೋದು, ಇಲ್ಲ C1 ತೊಗೊಂಡ್ರೆ ಏನಾಗುತ್ತೆ ನೋಡಿ, 2 0 ಇದ್ದಾವೆ. ಸೊ ಹಾಗಾಗಿ C1 ತೊಗೊಳ್ಳಿ. 3 ಇಂಟು ಬ್ರ್ಯಾಕೆಟ್ ಬರ್ಕೊಂಡು, ಸೊ ಇದು ಕ್ಯಾನ್ಸಲ್ ಆಯಿತು, ಉಳಿತು ಇದು 4 ನಂಬರು. ಸೊ 3 × 12 ಅಂದರೆ 36 ಆಯಿತು. ಇದು 0 ಬರುತ್ತೆ. ಉಳಿದಿದ್ದು ಎರಡು ರಿಸಲ್ಟ್ ಏನಾಗಿರುತ್ತೆ? 0 0 ಬರುತ್ತೆ, ಯಾಕಂದರೆ 2 0 ಇದ್ದಾವೆ ಇಲ್ಲಿ. ಸೊ ಎಷ್ಟಾಯ್ತು ನೋಡಿ, 36 ಮೈನಸ್ 0 ಅಂದರೆ 36 ಆಯಿತಾ. 36 × 3 ಅಂದರೆ 108 ಆಯಿತು. ಇದು ಕ್ಲಿಯರ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಕ್ವಶನ್ ನಂಬರ್ 5. ಇದರದ್ದು ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರೋದು ಏನಾಗುತ್ತೆ ನೋಡಿ. dy/dx ಇಸ್ ಈಕ್ವಲ್ಸ್ ಟು ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಆಫ್ √x ಆಗುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಟರ್ಮ್ ಏನಿದೆ, √x ಇದೆ. ಸೊ √x ಡಿಫ್ರೆನ್ಷಿಯೇಷನ್ 1/2 √x ಆಯಿತು. ಸಿಂಪಲ್ ಇದೆನಾ? ಓಕೆ, ಇನ್ನು ನೆಕ್ಸ್ಟ್ 6th ಕ್ವಶನ್ ನೋಡಿ. ಎವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಬ್ರಾಕೆಟ್ ಸೆಕ್ ಪ್ಲಸ್ ಟ್ಯಾನ್ ಇದೆ. ಇದು ಯಾವಾಗಲೂ ಫಸ್ಟ್ ಎಕ್ಸಸೈಸಲ್ಲಿ ಏನೇನೋ ಬರುವಂಥ ಎಕ್ಸಾಂಪಲ್ಸ್ ಆಗಿದ್ದಾವೆ 1 ಮಾರ್ಕ್ಸಲ್ಲಿ. ಇದು ಕೂಡ ಸಿಂಪಲ್ ಆಗಿದೆ ನೋಡಿ. ಇದನ್ನು ಮೊದಲು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೆಕ್ ಇಂಟು ಸೆಕ್ ಏನಾಗುತ್ತೆ, ಸೆಕ್ ಸ್ಕ್ವೇರ್ ಎಕ್ಸ್ ಆಗುತ್ತಾ, ಪ್ಲಸ್ ಅದಾದಮೇಲೆ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಯಿತು. ಇದಕ್ಕೆ ಇವಾಗ ಇಂಟಿಗ್ರೇಷನ್ ಸಪ್ರೇಟ್ ಆಗಿ ತೊಗೊಳ್ಳಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಅದರ ಆನ್ಸರ್ ಏನಿದೆ, ಟ್ಯಾನ್ ಎಕ್ಸ್ ಅಂತಿದೆ. ಪ್ಲಸ್ ಸೆಕ್ ಟ್ಯಾನ್ ಅಂತಂದರೆ ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ಸೆಕ್ದಾಗುತ್ತೆ, ಪ್ಲಸ್ ಸಿ. ಇಷ್ಟೇ ಇರೋದು. ಇದಕ್ಕೆ ನಿಮ್ಗೆ ಡೌಟ್ ಬಂದರೆ ರಿವರ್ಸ್ ಹೋಗಬೇಕು, ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಿದೆ, ಸೆಕ್ ಸ್ಕ್ವೇರ್ ಇದೆ. ಓಕೆ, ಕರೆಕ್ಟ್ ಇದೆ. ಸೆಕ್ ಡಿಫ್ರೆನ್ಷಿಯೇಷನ್ ಸೆಕ್ ಇಂಟು ಟ್ಯಾನ್ ಇದೆ. ಓಕೆ, 100% ಕರೆಕ್ಟ್ ಇದೆ ಇದು. ಓಕೆ, ನೆಕ್ಸ್ಟ್ ರಿಸಲ್ಟ್ ನೋಡಿ. ಶೋ ದ್ಯಾಟ್ ದ ವ್ಯಾಕ್ಟರ್ಸ್, ಇಲ್ಲಿ 2 ವ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಏನಂತ ಪ್ರೂವ್ ಮಾಡಬೇಕು, ಆರ್ ಕೋಲಿನಿಯರ್. 2 ವೆಕ್ಟರ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಏನಂತ ಪ್ರೂವ್ ಮಾಡಬೇಕು, ಕೋಲಿನಿಯರ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಕೋಲಿನಿಯರ್ ಪ್ರೂವ್ ಮಾಡಬೇಕಂದ್ರೆ ಈ ಕಂಡೀಷನ್ ನಿಮ್ಗೆ ಗೊತ್ತಿರಬೇಕು. ಯಾವುದಕ್ಕಪ್ಪ ಅಂದರೆ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ. ಅಂದರೆ ಲ್ಯಾಂಬ್ಡಾ ಅಂತಂದರೆ ಯಾವುದೇ ಒಂದು ಕಾನ್ಸ್ಟೆಂಟ್ ಆಗಿರ್ಬೋದು. ಓಕೆ, ಸೊ ಇದು ಮತ್ತು ಇದು ವೆಕ್ಟರ್ನ ನೀವು ಅಬ್ಸರ್ವ್ ಮಾಡ್ತಾ ನಾನು ಬರ್ಕೊತಾ ಇದ್ದೀನಿ. ಇಲ್ಲಿ ಬಿ ವೆಕ್ಟರ್ 4 - 4 i ಕ್ಯಾಪ್ 6 j ಕ್ಯಾಪ್ -8 k ಕ್ಯಾಪ್ ಇದೆ. ಕರೆಕ್ಟಾ? ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಕಾಣಿಸ್ತಾ ಇದೆ ನೋಡಿ, 2 ಕಾಮನ್ ಕಾಣಿಸ್ತಾ ಇದೆಯಾ. ಅದೇ ರೀತಿ ಮೈನಸ್ಸು ನಾನು ಕಾಮನ್ ತೊಗೊತಾ ಇದ್ದೀನಿ. ಓಕೆ, ಇದರಲ್ಲಿ -2 ಕಾಮನ್ ತೊಗೊಂಡ್ರೆ ಏನು ಬರುತ್ತೆ ನೋಡಿ, 2i ಕ್ಯಾಪ್ ಮೈನಸ್ ಇಲ್ಲಿ ತೊಗೊಂಡ್ರೆ ಇದು ಮೈನಸ್ ಆಗುತ್ತಾ, 3j ಕ್ಯಾಪ್ ಇದು ಪ್ಲಸ್ ಆಗುತ್ತಾ, 4k ಕ್ಯಾಪ್. ಕರೆಕ್ಟಾ? ಓಕೆ, ಇದು ಲಾಸ್ಟ್ ರಿಸಲ್ಟ್ ಏನಾಗುತ್ತೆ ನೋಡಿ, ಬಿ ಈಸ್ ಈಕ್ವಲ್ಸ್ ಟು ಇದು -2. ಸೊ ಇದು ರಿಸಲ್ಟ್ ನೋಡಿ ಬ್ರ್ಯಾಕೆಟಲ್ಲಿರೋದು ಇದು ವೆಕ್ಟರ್ ಏನೇ ಬಂತ
ಅಂತಂದರೆ ರಿಸಲ್ಟ್ ಇದು ವೆಕ್ಟರ್ ಎ ಆಯಿತು ಅಂತಂದರೆ ಇದು ಏನಾಗುತ್ತೆ ಲ್ಯಾಂಬ್ಡಾ ಆಗಿರುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು -2 ಆಯಿತು. ಓಕೆ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ನಮ್ಗೆ ಸಿಕ್ಕರೆ ಅಂದರೆ ಬಿ ಮತ್ತು ಎ ಏನಾಗಿರುತ್ತವಪ್ಪ ಅಂತಂದರೆ ಕೋಲಿನಿಯರ್ ವೆಕ್ಟರ್ ಆಗಿರುತ್ತೆ ಅಂತ ಅರ್ಥ. ಇದು ಕ್ಲಿಯರ್ ಆಯಿತಾ? ಓಕೆ, ಇಷ್ಟೇ ನಾವು ಬರೀಬೇಕಾಗಿರೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ಇಂಟರ್ಸೆಪ್ಟ್ ಕಟ್ ಆಫ್ ಬೈ ದ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಈ ಪ್ಲೇನ್ದು ಇಕ್ವೇಷನ್. ಇದು ನಾವು ಏನು ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ ಇಂಟರ್ಸೆಪ್ಟ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕಾಗಿರೋದು. ಓಕೆ, ಸೊ ಇದ್ರದ್ದು ಏನು ರಿಸಲ್ಟ್ ಮೊದಲು ನಾನು ಇಲ್ಲಿ ಇಕ್ವೇಷನ್ ಬರ್ಕೊತಾ ಇದ್ದೀನಿ. 2x + y - z = 5 ಇದೆ. ಅಂದರೆ ನಾನು ಇಲ್ಲಿ 5 ಇದೆ ಅಂತಂದರೆ 5ಇಂದನೇ ಡಿವೈಡ್ ಮಾಡ್ಕೋಬೇಕು ಇದಕ್ಕೆ. ಇವಾಗ ಏನಾಗುತ್ತೆ 2x / 5 ಆಗುತ್ತೆ, y / 5 ಆಗುತ್ತೆ, -z / 5 = 1 ಆಯಿತು. ಓಕೆ, ಇದನ್ನು x = ಬರೆದ್ರೆ ಏನಾಗುತ್ತೆ, ಇದು 2 ತಳಗಡೆ ಬರುತ್ತಾ, ಅಂದರೆ ಇದು ಏನಾಗುತ್ತೆ 5/2 ಆಗುತ್ತೆ, ಇದು y / 5 ಆಗುತ್ತೆ, -z / 5 = 1 ಅಂತಂದರೆ ಇಂಟರ್ಸೆಪ್ಟ್ ಏನೇನಾದ್ರು ನಮ್ಮದು 5/2, ಇಲ್ಲಿ ಏನಿಲ್ಲ ಅಂತಂದರೆ 5 ಇರುತ್ತೆ. ಸೊ 5 ಇಲ್ಲಿ 5, ಇದು ಮೈನಸ್ ಸೈನ್ ಇದೆ, ಇಲ್ಲಿ ಮೈನಸ್ ಇದೆಯಲ್ಲ, ಸೊ ಮೈನಸ್. ಸೊ ಇದು ನಮ್ಮದು ಇಂಟರ್ಸೆಪ್ಟ್ ಪಾಯಿಂಟ್ಸು. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 9th ಒನ್ ಏನಿದೆ, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಆಫ್ LPP ಅಂತಿದೆ. ಓಕೆ, ನಾನು ಇಲ್ಲಿ ಬರೆದಿದ್ದೀನಿ ಆಲ್ರೆಡಿ. ಆಪ್ಟಿಮಲ್ ಸೊಲ್ಯೂಷನ್ ಅಂತಂದರೆ ಏನಪ್ಪ ಅಂದರೆ ಎನಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಸನ್ ದ್ಯಾಟ್ ಗಿವ್ಸ್ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಕಾಲ್ಡ್ ದಿ ಆ್ಯಂಡ್ ಆಪ್ಟಿಮಲ್ ಸೊಲ್ಯೂಷನ್. ಅದು ಏನು ಕೊಡುತ್ತೆ ಅಂತಂದರೆ ಆಪ್ಟಿಮಲ್ ವ್ಯಾಲ್ಯೂಸ್ ಕೊಡುತ್ತೆ, ಇದರಿಂದ ಆಬ್ಜೆಕ್ಟಿವ್ ಫಂಕ್ಷನಿಂದ. ಅದಕ್ಕೆ ನಾವೇನಂತ ಹೇಳ್ತೀವಿ ಆಪ್ಟಿಮಲ್ ಸೊಲ್ಯೂಷನ್. ಫೈನಲ್ ಆಗಿ ನಾವು Z ವ್ಯಾಲ್ಯೂನ ಫೈಂಡ್ ಮಾಡ್ಕೊತೀವಲ್ಲ, ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳಿಬಿಟ್ಟು ಫೈಂಡ್ ಮಾಡ್ತೀವಲ್ಲ, ಅದು ಆ ಬಂದಿರುವಂಥ ಸೊಲ್ಯೂಷನ್ಗೆ ಏನಂತ ಹೇಳ್ತಾ ಇದ್ದೀವಿ ಅಂದರೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಇಷ್ಟೇ ಇರೋದು ಈ ಡೆಫಿನಿಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ ಏನಿದೆ, P(a) ಕೊಟ್ಟಿದ್ದಾರೆ, P(b) ಕೊಟ್ಟಿದ್ದಾರೆ, B ಗಿವನ್ ಬೈ ಎನು ಕೊಟ್ಟಿದ್ದಾರೆ. ನಾವು ಇಲ್ಲಿ ಏನು ಫೈಂಡ್ ಮಾಡಬೇಕಾಗಿರೋದು A ಇಂಟರ್ಸೆಕ್ಷನ್ B. ಸೊ A ಇಂಟರ್ಸೆಕ್ಷನ್ B ಫೈಂಡ್ ಮಾಡಬೇಕಾಗಿತ್ತಂದರೆ ನಾನು ಹಾಗೆ ಹೇಳಿದೆ, ಮಲ್ಟಿಪ್ಲಿಕೇಶನ್ ರೂಲ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ಮುಗೀತು. ಏನಿದೆ ಮಲ್ಟಿಪ್ಲಿಕೇಶನ್ ರೂಲ್ ಪ್ರೊಬ್ಯಾಬಿಲಿಟಿ, ಇಲ್ಲಿ B ಗಿವನ್ ಬೈ A ಇದೆ ಅಂತಂದರೆ ನೀವು ಇಲ್ಲಿ ಏನು ತೊಗೋಬೇಕು, P(a) × P(b) ಗಿವನ್ ಬೈ ಎನೇ ತೊಗೋಬೇಕು. ಓಕೆ, ಸೊ P(a) ಆನ್ಸರ್ ಎಷ್ಟಿದೆ 0.8 ಇದೆ. ಅದಾದಮೇಲೆ B ಗಿವನ್ ಬೈ ಎಷ್ಟಿದೆ 0.4 ಇದೆ. ಸೊ ಇವೆರಡನ್ನ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, ಎರಡು ರಿಸಲ್ಟು 4 × 8 ಅಂದರೆ 32 ಆಯಿತಾ, ಅಂದರೆ 0.32. ಇದು ನಿಮ್ಮದು ಆನ್ಸರ್. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ ಸ್ಟೂಡೆಂಟ್ಸ್, ನೋಡಿ ನಾನು ಇವಾಗ ಮಾರ್ಚ್ 2016 ಬಂದಿರೋಂಥ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಫಸ್ಟು 1 ಮಾರ್ಕ್ಸ್ ಕ್ವಶನ್ ನೋಡಿ ಏನಿದೆ, ಇಲ್ಲಿ ಕ್ವಶನ್ಸ್ಗಳು ಸೀರಿಯಲ್ ಆಗಿದ್ದಿದ್ದಿಲ್ಲ. ಈ ಇಯರಲ್ಲಿ ಕ್ವಶನ್ಗಳು ಕರೆಕ್ಟಾಗಿ ಆರ್ಡರಲ್ಲಿ ಕೊಟ್ಟಿದ್ದಿಲ್ಲ. ಅಂದರೆ ನಾವು ಯೂಶ್ವಲಿ ಫಸ್ಟ್ ಕ್ವಶನ್ ರಿಲೇಷನ್ ಆ್ಯಂಡ್ ಫಂಕ್ಷನ್ ಬರ್ತಿತ್ತು, ಅದಾದಮೇಲೆ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಬರ್ತಿತ್ತು, ಅದಾದಮೇಲೆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್, ಈ ಥರ ಸೀರಿಯಲ್ ವೈಸ್ ಬರ್ತಿತ್ತು. ಬಟ್ ಈ 1 ಇಯರಲ್ಲಿ ಏನು ಮಾಡಿದ್ದಾರೆ, ಈ ಆರ್ಡರ್ನ ಫಾಲೋ ಮಾಡಿಲ್ಲ. ಓಕೆ, ಸೊ ಫಸ್ಟಿಗೆ ಇಂಟಿಗ್ರೇಷನ್ ಕೊಟ್ಟಿದ್ದಾರೆ. ನೋಡಿ ಏನಿದೆ ನೋಡಿ, ಫೈಂಡ್ ಇಂಟಿಗ್ರೇಷನ್ ಆಫ್ cosec x ಇಂಟು ಬ್ರಾಕೆಟ್ cosec x + cot x dx ಅಂತಿದೆ. ಏನಿಲ್ಲ, ಇದನ್ನೇನು ಮಾಡಬೇಕು, ಇದಕ್ಕೆ ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡಬೇಕು. ಓಕೆ, ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ cosec x ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ, cosec × cosec ಸ್ಕ್ವೇರ್ ಆಗುತ್ತೆ, cosec ಸ್ಕ್ವೇರ್ x ಪ್ಲಸ್ ಇದು cosec × cot x ಆಗುತ್ತೆ, cosec x × cot x dx. ಓಕೆ, ಇವಾಗ ಇದನ್ನು ಇಂಟಿಗ್ರೇಟ್ ಮಾಡಿಕೊಂಡ್ರೆ ಮುಗೀತು. cosec ಸ್ಕ್ವೇರ್ x ಅಂತಂದರೆ ಏನಾಗುತ್ತೆ ಹೇಳಿ, ಇದು ಕಾಟದ್ದು ಇಂಟಿಗ್ರೇಷನ್ ಆಗುತ್ತಾ, ಬಟ್ ಇಲ್ಲಿ ಏನಾಗುತ್ತೆ ಮೈನಸ್ ಸೈನ್ ಬರುತ್ತೆ, cot x ಆಗುತ್ತೆ. ನಿಮಗೆ ಡೌಟ್ ಬಂದರೆ ಏನು ಮಾಡಬೇಕು, ರಿವರ್ಸ್ ಹೋಗಬೇಕು, ಇದರದ್ದು ಡಿಫ್ರೆನ್ಷಿಯೇಟ್ ಮಾಡಬೇಕು. cot x ಡಿಫ್ರೆನ್ಷಿಯೇಷನ್ ಏನಿದೆ, cosec ಸ್ಕ್ವೇರ್ x ಇದೆ, ಕರೆಕ್ಟ್ ಇದೆ. ಅಂದರೆ ಇಲ್ಲಿ ಮೈನಸ್ ಇಲ್ಲ ಅಂದರೆ ಇಲ್ಲಿ ಮೈನಸ್ ಹಚ್ಕೋಬೇಕು, ಇಷ್ಟೇ ಇರೋದು. ಇದು ನೋಡಿ cosec x cot x ಅಂತಂದರೆ ಇದು ಡಿಫ್ರೆನ್ಷಿಯೇಷನ್ನು ಮೈನಸ್ cosec x ಇರುತ್ತೆ. ಓಕೆ, ಪ್ಲಸ್ ಸಿ ಎಷ್ಟು ಮಾಡಿದರೆ ನಿಮ್ಗೆ ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೇನೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಒನ್ ಏನಿದೆ, ಫೈಂಡ್ ಎ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಡಿಟರ್ಮಿನೆಂಟ್, ಇಲ್ಲಿ ಡಿಟರ್ಮಿನೆಂಟ್ ಇದೆಯಲ್ಲ, ಸೊ ಇದು ಡಿಟರ್ಮಿನೆಂಟ್, ಇದ್ರ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಅದ್ರದ್ದು ಎಕ್ಸ್ ವ್ಯಾಲ್ಯೂ ನಾವು ಇವಾಗ ಫೈಂಡ್ ಮಾಡಬೇಕು. ಅಂದರೆ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. x × x ಏನಾಗುತ್ತೆ, x ಸ್ಕ್ವೇರ್ ಆಗುತ್ತೆ, ಮೈನಸ್ 18 × 2 ಅಂದರೆ 36 ಆಯಿತು, ಕರೆಕ್ಟಾ. ಅದಾದಮೇಲೆ = ಸಿಂಬಲ್ ಇದೆ ಇಲ್ಲಿ, 6 × 6 36 ಆಯಿತು. ಅದಾದಮೇಲೆ 18 × 2 ಇದನ್ನು ಕೂಡ 36 ಆಯಿತು. 36 - 36 ಅಂದರೆ ಇದು ಎಷ್ಟಾಯಿತು, 0 ಆಯಿತಾ. ಸೊ ಇಲ್ಲಿ ಒಂದು 36 ಇದೆ. ಸೊ ನಾನು ಇದನ್ನು ಈ ಸೈಡ್ ತೊಗೋತಾ ಇದ್ದೀನಿ. ಅಂದರೆ ಏನಾಯಿತು, x ಸ್ಕ್ವೇರ್ -36 ಇದ್ದದ್ದು ಈ ಸೈಡ್ ಬಂದರೆ +36 ಆಗುತ್ತೆ. ಅಂದರೆ x ವ್ಯಾಲ್ಯೂ ಎಷ್ಟಾಯಿತು, +or -6 ಆಗುತ್ತೆ. ಇಲ್ಲಿ +or -6 ಬರೀಲೇಬೇಕು. +or-6 ಬರೀದು ಮರ್ತ್ರಿ ಅಂದರೆ ಮತ್ತೆ ಇದು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಇಲ್ಲಿ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ. ಏನಿದೆ, y = a⁴ ಇಂಟು ಲಾಗ್ ಆಫ್ cos x ಬೇಸ್ a ಅಂತ ಇದೆ. ಸೊ ಇದನ್ನು ನಾವು ಯಾವ ಥರ ಬರೀಬೇಕಪ್ಪ ಅಂದರೆ y = a⁴ ಇಲ್ಲಿ 1/2 ಲಾಗ್ ಇದೆಯಲ್ಲ, ಇದನ್ನು ಮೇಲ್ಗಡೆ ತೊಗೋಬೋದಾ, ಯಾಕಂದರೆ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿತ್ತು. ಏನಿದೆ ಹೇಳಿ,
ಎನ್ ಇಂಟು ಲಾಗ್ ಆಫ್ ಪಿ ಇತ್ತಂದರೆ ಇದನ್ನು ಯಾವ ಥರ ಬರೀತಿದ್ರಿ, ಲಾಗ್ ಆಫ್ ಪಿ ರೇಸ್ ಟು ಎನ್ ಅಂತ ಬರ್ಕೊತಿದ್ರಿ. ಇದನ್ನು ಮೇಲ್ಗಡೆ ಬರೀತಾ ಇದ್ರಿ. ಸೊ ಅದನ್ನೇ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಮೇಲೆ ರೇಷಿಯೋ ಒಳಗೇ 1/2 ಇದೆ, ಲಾಗ್ ಇದೆ, ಅದು ಕಾಸ್ ಇದೆ. ಅಂದರೆ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ, ಲಾಗ್ ಆಫ್ ಕಾಸ್ ಆಫ್ ಎಕ್ಸ್ ಹೋಲ್ ರೇಸ್ ಟು 1/2 ಬೇಸ್ ಎ. ಕರೆಕ್ಟಾ? ಅಂದರೆ ಇಲ್ಲಿ 1/2 ಇದ್ದದನ್ನು ನಾನು ಇಲ್ಲಿ ಮೇಲ್ಗಡೆ ಬರೆದಿದ್ದೀನಿ. ಓಕೆ, ಇವಾಗ ಇನ್ನೂ ಒಂದು ಫಾರ್ಮುಲಾ ಇದೆ. ಏನಿದೆಯಪ್ಪ ಅಂತಂದರೆ ಯಾವಾಗಲೂ ಗೊತ್ತಿರಬೇಕು, ಎ ರೇಸ್ ಟು ಲಾಗ್ ಆಫ್ ಎಕ್ಸ್ ಇತ್ತು ಅಂತಂದರೆ, ರೇಷಿಯೋ ಒಳಗೆ ಲಾಗ್ ಬಂದಿತ್ತು, ಇಲ್ಲಿ ಎಕ್ಸ್ ಇತ್ತು ಅಂತಂದರೆ ಇದರ ಆನ್ಸರ್ ಇಲ್ಲಿ ಏನಿರುತ್ತೆ ನೋಡಿ ಅದೇ ಟರ್ಮ್ ಇಲ್ಲಿ ನಾವು ಬರ್ಕೊತೀವಿ. ಓಕೆ, ಎ ರೇಸ್ ಟು ಮೇಲ್ಗಡೆ ಲಾಗ್ ಬಂದಿತ್ತು ರೇಷಿಯೋ ಒಳಗೆ ಅಂತಂದರೆ ಇಲ್ಲಿ ಲಾಗ್ ಮುಂದೆ ಏನು ಬಂದಿರ್ತೈತೆ ಅದು ಆನ್ಸರ್ ಆಗಿರುತ್ತೆ. ಇವಾಗ ನಮ್ಗೆ ಲಾಗ್ ಮುಂದೆ ಏನು ಬಂದಿದೆ, ಕಾಸ್ ಎಕ್ಸ್ ಆಫ್ 1 ರೇಸ್ ಟು 1/2 ಇದೆ. ಕಾಸ್ ರೇಸ್ ಟು 1/2 ಅಂತಂದರೆ ಅದು ಏನಾಯ್ತು, ಇವಾಗ ನಮಗೆ ಇದನ್ನು ನಾವು ಇಲ್ಲಿ ಬರ್ಕೋಬೇಕು, ಕಾಸ್ ಆಫ್ ಎಕ್ಸ್ ರೇಸ್ ಟು 1/2 ಅಂದರೆ ರೂಟ್ ಅಂತ ಬರ್ಕೊಳ್ಬೋದಾ. ಓಕೆ, ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದರೆ ಮುಗೀತು. ಸೊ ಡಿಫ್ರೆನ್ಷಿಯೇಷನ್ ಮಾಡಿ ಏನಾಗುತ್ತೆ ಇದರ ರಿಸಲ್ಟು, ನಾನು ಇಲ್ಲೇ ಬರಿತಾ ಇದ್ದೀನಿ ನೋಡಿ, ವೈ ಡ್ಯಾಶ್ ಅಂತ ಬರಿತದೆ ಅಂದರೆ dy/dx. ಸೊ ವೈ ಡ್ಯಾಶ್ ಅಂತಂದರೆ ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೊದಲು ಹಚ್ಕೋಬೇಕು. ಅಂದರೆ 1/2 ರೂಟ್ ಆಫ್ ಕಾಸ್ ಎಕ್ಸ್ ಆಗುತ್ತೆ. ಅದಾದಮೇಲೆ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಯಿತು. ಕರೆಕ್ಟಾ? ಸೊ ಎಷ್ಟು ಮಾಡಿದರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು ನೋಡಿ. ಓಕೆ, ಏನು ಬಂತು ಅಂದಂಗೆ ಆಯಿತು ಆನ್ಸರ್ ಇವಾಗ ನಮಗೆ ಮೈನಸ್ ಸೈನ್ ಎಕ್ಸ್ /2 ಇಂಟು ರೂಟ್ ಆಫ್ ಕಾಸ್ ಎಕ್ಸ್. ಇದು ಗೊತ್ತಾಯ್ತಾ? ಓಕೆ, ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಆಫ್ ಸೆಕ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೋಸೆಕ್ ಇನ್ವರ್ಸ್ ಎಕ್ಸ್ ಅಂತಿದೆ. ಸೊ ಇಲ್ಲಿ ನಮಗೊಂದು ಫಾರ್ಮುಲಾ ಗೊತ್ತಿದೆ ನೋಡಿ. ಏನಿತ್ತು ಅಂದರೆ ಕಾಸ್ ಆ್ಯಸ್ ಇಟ್ ಈಸ್ ಸೆಕ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೋಸೆಕ್ ಇನ್ವರ್ಸ್ ಎಕ್ಸ್ ಅಂತಂದರೆ ಇದು ರಿಸಲ್ಟ್ π/2 ಆಗುತ್ತಾ. ಫಾರ್ಮುಲಾಸ್ ಇದರಲ್ಲಿ ಪ್ರಾಪರ್ಟಿಯಲ್ಲಿ ಇದೆ ನೋಡಿ. ಸೊ ಇದು ರಿಸಲ್ಟ್ ಕಂಪ್ಲೀಟ್ಲಿ ಏನಾಯಿತು, π/2 ಆಯಿತು. ಸೊ ಕಾಸ್ ಆಫ್ 5/2 ವ್ಯಾಲ್ಯೂಸ್ ಎಷ್ಟಾಗುತ್ತೆ, ಕಾಸ್ ಆಫ್ 5/2 ಅಂತಂದರೆ 90 ಡಿಗ್ರಿ ಆಯಿತು. ಸೊ 90 ಡಿಗ್ರಿ ಕಾಸ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ, 0 ಇದೆ. ಎಷ್ಟು ಮಾಡಿದ್ರೆ ಇದು ಮುಗೀತು. ಸಿಂಪಲ್ ಇದೆಯಾ ಇದು? ಓಕೆ, ನೆಕ್ಸ್ಟ್ 5th ಒನ್ ನೋಡಿ. ಎ ಬಿ ಈಸ್ ಈಕ್ವಲ್ಸ್ ಟು ಇಲ್ಲೊಂದು ವ್ಯಾಕ್ಟರ್ ಕೊಟ್ಟಿದ್ದಾರೆ, ಒ ಬಿ ಅಂತ ಮತ್ತೆ ಒಂದು ವ್ಯಾಕ್ಟರ್ ಕೊಟ್ಟಿದ್ದಾರೆ. ಫೈಂಡ್ ದ ಪೊಸಿಷನ್ ವ್ಯಾಕ್ಟರ್ ಅಂತ ಹೇಳಿದ್ದಾರೆ ಇಲ್ಲಿ. ಅದು ಯಾವುದು, ಒ ಎ ರಿಸಲ್ಟು. ಓಕೆ, ಸೊ ನಾವು ಇವಾಗ ಇಲ್ಲಿ ಒಂದು ಟ್ರಯಾಂಗಲ್ನ ಡ್ರಾ ಮಾಡ್ಕೊತಾ ಇದ್ದೀವಿ. ಓಕೆ, ಇಲ್ಲೇನಿದೆ ಎ ಬಿ ಇದೆ ಅಂತಂದರೆ ಇಲ್ಲಿ ಎ ಕೊಟ್ಟಿದ್ರಿ, ಇಲ್ಲಿ ಬಿ ಕೊಟ್ಟಿದ್ರಿ ಅಂದರೆ ಇದು ಡೈರೆಕ್ಷನ್ ಈ ಥರ ಇರುತ್ತೆ. ಇದು ಎ ಬಿ ಆಯಿತು. ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ ಅವರು, ಇಲ್ಲಿ ಓ ತೊಗೊಂಡಿದ್ದಾರೆ ಅಂದರೆ ನಾನು ಇಲ್ಲಿ ಓ ತೊಗೋತಾ ಇದ್ದೀನಿ. ಒ ಬಿ ಅಂತಿದೆ ಅಂದರೆ ಇದು ಈ ಥರ ಇದೆ ಡೈರೆಕ್ಷನ್. ಕರೆಕ್ಟಾ? ಓಕೆ, ನಾವು ಫೈಂಡ್ ಮಾಡಬೇಕಾಗಿರೋದು ಒ ಎ ಅಂದರೆ ಇದು ಈ ಥರ ಇದೆ ಅಂತ ನಂಗಾಯಿತು. ಕರೆಕ್ಟಾ? ಓಕೆ, ಇವಾಗ ನಾವಿಲ್ಲಿ ವೆಕ್ಟರ್ ಎಡಿಷನ್ ಫಾರ್ಮುಲಾ ಹಾಕಿದರೆ ಏನಾಗುತ್ತೆ ನೋಡಿ, ಒ ಎ ಪ್ಲಸ್ ಎ ಬಿ ಈಸ್ ಈಕ್ವಲ್ಸ್ ಟು ಒ ಬಿ ಆಗುತ್ತಾ. ಓಕೆ, ಅದನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ. ಒ ಎ ವೆಕ್ಟರ್ ಪ್ಲಸ್ ಒ ಎ ಇಲ್ಲಿಂದನೇ ಎಂಡ್ ಆಗಿರಬೇಕು. ಎಂಡ್ ಆಗಿದ್ದು ನೆಕ್ಸ್ಟ್ ಇದ್ರದ್ದೇ ಸ್ಟಾರ್ಟಿಂಗ್ ಇರಬೇಕು. ಅಂದರೆ ಪ್ಲಸ್ ಎ ಬಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಒ ಬಿ ಆಗುತ್ತೆ. ಓಕೆ, ನಮಗೆ ಇವಾಗ ಬೇಕಾಗಿರೋದು ಒ ಎ ರಿಸಲ್ಟು. ಅಂದರೆ ನಾನು ಎ ಬಿನ ಈ ಸರ್ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಒ ಬಿ ಮೈನಸ್ ಎ ಬಿ ಆಯಿತು. ಒ ಬಿ ಅಂತಂದರೆ ಏನು ಕೊಟ್ಟಿದ್ದಾರೆ, ಇಲ್ಲಿದೆ 3i ಮೈನಸ್ 4j ಪ್ಲಸ್ 4k. ಕರೆಕ್ಟಾ? ಇದು ಒ ಬಿ ವ್ಯಾಕ್ಟರ್. ಮೈನಸ್ ಎ ಬಿ ವ್ಯಾಕ್ಟರ್ ಅಂದರೆ ಮೈನಸ್ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತಾ ಇದ್ದೀನಿ ನಾನು. ಮೈನಸ್ 2i ಮೈನಸ್ ಮೈನಸ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಪ್ಲಸ್ ಮೈನಸ್ ಕೆ ಕ್ಯಾಪ್ ಆಯಿತು. ಇವಾಗ ಐ ಟು ಐನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. 3 ಮೈನಸ್ 2 ಅಂತಂದರೆ ಐ ಆಗುತ್ತಾ. ಆಮೇಲೆ ಮೈನಸ್ 4 ಪ್ಲಸ್ ಜೆ ಇದೆ ಅಂದರೆ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಅಂದರೆ ಮೈನಸ್ 3j ಆಯಿತಾ. ಅದಾದಮೇಲೆ 4k ಮೈನಸ್ ಕೆ ಅಂದರೆ ಪ್ಲಸ್ 3k ಆಯಿತು. ಸೊ ಇದು ಆಯಿತು ನಿಮ್ಮದು ಒ ಎ ವ್ಯಾಕ್ಟರ್. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ಇಲ್ಲಿ ಗೊತ್ತಿರಬೇಕಾಗಿರೋದು ಏನಪ್ಪ ಅಂದರೆ ವೆಕ್ಟರ್ ಎಡಿಷನ್ ರೂಲು. ಓಕೆ ಸ್ಟೂಡೆಂಟ್, 6th ಕ್ವಶನ್ ನೋಡಿ ಹೆಂಗೆ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. -6 0 6 ಅಂತಿದೆ. ಓಕೆ, ಅದಾದಮೇಲೆ ಫ್ರಮ್ ದ ಪ್ಲೇನ್ ಕೊಟ್ಟಿದ್ದಾರೆ. ಇಲ್ಲಿ ಪ್ಲೇನ್ ಕೊಟ್ಟಿದ್ದಾರೆ, ಪಾಯಿಂಟ್ ಕೊಟ್ಟಿದ್ದಾರೆ. ನಾವು ಏನು ಪಾಯಿಂಟ್ ಮಾಡಬೇಕು, ಫೈಂಡ್ ಡಿಸ್ಟೆನ್ಸ್ ಆಫ್. ಓಕೆ, ಇಲ್ಲಿ ಫಾರ್ಮುಲಾ ಇದೆ ಒಂದು, ಏನಿದೆ ನೋಡಿ, ಡಿಸ್ಟೆನ್ಸ್ ಡಿ ಈಸ್ ಈಕ್ವಲ್ಸ್ ಟು ಅಂತ ಒಂದು ಫಾರ್ಮುಲಾ ಇತ್ತು. ಏನಿದೆ ನೆನಪಿದೆಯಾ, ಮಾಡ್ಯುಲಸ್ ಆಫ್ ಎಲ್ ಎಕ್ಸ್ ಪ್ಲಸ್ ಎಮ್ ವೈ ಪ್ಲಸ್ ಎನ್ ಜೆಡ್ ಮೈನಸ್ ಡಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತಿದೆ. ಕರೆಕ್ಟಾ? ಸೊ ಇವೆಲ್ಲ ಏನಪ್ಪ ಅಂತಂತಂದರೆ ಇವಾಗ ಎ ಬಿ ಸಿ ಏನು ತೊಗೋಬೇಕಪ್ಪ ಅಂದರೆ ಇಲ್ಲಿದೆಲ್ಲ ಡೈರೆಕ್ಟ್ನ ತೊಗೊಳ್ಬೇಕು. ಏನೇನಿದೆ ನೋಡಿ, ಎ ಬಿ ಸಿ ಅಂತಂದರೆ ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನೋಡಿ. ಎ ಬಿ ಸಿ ಏನೇನಿದೆ, ಎ ಈಸ್ ಈಕ್ವಲ್ಸ್ ಟು 2 ಇದೆ, ಬಿ ಈಸ್ ಈಕ್ವಲ್ಸ್ ಟು
-3 ಇದೆ, ಸಿ ಈಸ್ ಈಕ್ವಲ್ಸ್ ಟು 6 ಇದೆ. ಕರೆಕ್ಟಾ? ಅದಾದಮೇಲೆ ನೆಕ್ಸ್ಟು ಎಲ್ ಎಮ್ ಎನ್ ಮತ್ತು ಎಕ್ಸ್ ವೈ ಝೆಡ್ ಇದನ್ನು ಗೊತ್ತಾಗಬೇಕು. ಅದಾದಮೇಲೆ ಡಿ ವ್ಯಾಲ್ಯೂನು ಗೊತ್ತಾಗಬೇಕು. ಸೊ ನಾನು ಇಲ್ಲೇ ಫಿಲಪ್ ಮಾಡ್ತಾ ಹೋಗ್ಬಿಡ್ತೀನಿ ನೋಡಿ. -6 × 2 ಅಂತಂದರೆ -12 ಆಗುತ್ತಾ. ಅದಾದಮೇಲೆ 0 × -3 ಅಂದರೆ ಇದಂತೂ 0ನೇ ಆಯಿತು. ನೆಕ್ಸ್ಟ್ ಕೂಡ 0ನೇ ಇದೆ, ಸೊ ಇದು ಕೂಡ 0 ಆಯಿತು. ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಅಂತಂದರೆ ಎಷ್ಟಿದೆ? 2 ಇದೆ, ಅಂದರೆ 2² ಅಂದರೆ 4 ಆಗುತ್ತೆ. ಯಾಕಂದರೆ ಇಲ್ಲಿ a² ಇದೆ, ಪ್ಲಸ್ b² ಅಂದರೆ -3² ಅಂದರೆ ಎಷ್ಟಾಯಿತು? 9 ಆಯಿತು. 6 ಇದೆ, 6² ಅಂದರೆ 36 ಆಯಿತು. ಕರೆಕ್ಟಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿ -12 ಆಯಿತಾ ಇದು. ಓಕೆ, ಸೊ ಮಾಡ್ಯುಲಸ್ ಒಂದಿದೆ, ಸೊ ಹಾಗಾಗಿ ಇದು ಏನಾಗುತ್ತೆ? +12 ಆಗಿಬಿಡುತ್ತೆ. ಡಿವೈಡೆಡ್ ಬೈ ಇದು ಎಷ್ಟಾಗುತ್ತೆ ನೋಡಿ, 36 + 4 ಅಂತಂದರೆ 40 + 9 ಅಂದರೆ 49. ರೂಟ್ 49 ಅಂದರೆ ಎಷ್ಟಾಗುತ್ತೆ? 7 ಆಯಿತು. ಇಲ್ಲಿ ನಾವು ಇನ್ನೊಂದು ರಿಸಲ್ಟ್ ಬಿಟ್ಟಿದ್ದೀವಿ ನೋಡಿ, ಡಿ ವ್ಯಾಲ್ಯೂ ಒಂದು ಬಿಟ್ಟಿದ್ದೀವಲ್ಲ. ಓಕೆ, ಡಿ ಅಂತಂದರೆ ಏನಿದೆ? ಇಲ್ಲಿದೆಯಲ್ಲ, ಈಸ್ ಈಕ್ವಲ್ಸ್ ಟು ಈ ಸೈಡ್ ಇರುತ್ತಲ್ಲ, ಇದು ನಮ್ಮದು ಡಿ ವ್ಯಾಲ್ಯೂ ಆಗಿರುತ್ತೆ. ಸೊ ಅದನ್ನು ನಾನು ಇಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. -2 ಆಯಿತು. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇವಾಗ -12 -2 ಅಂತಂದರೆ ಇದೆಷ್ಟಾಗುತ್ತೆ? ಮೈನಸ್ ಪ್ಲಸ್ ಅಂದರೆ -14 ಆಯಿತು. ಮಾಡ್ಯುಲಸ್ ಇರೋದ್ರಿಂದ ಇದು +14 ಆಗುತ್ತೆ. ಓಕೆ, ಸೊ ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. 7 1 ಅಂದರೆ 7 2 ಅಂದರೆ ಎಷ್ಟು ಬಂತು? 2 ಬಂತು. 2 ಈಸ್ ದ ಆನ್ಸರ್. ಏನಾಗುತ್ತೆ ಅಂದರೆ 2 ಯೂನಿಟ್ಸ್ ಅಂತ ಬರೆಯೋದ್ರೆ ಮುಗೀತು. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇದೆ, ಫೈಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳ್ತಾರೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದರೆ ಏನಿದೆ ಕಂಡೀಷನ್ನು? ನಾನ್ ಡಯಾಗೋನಲ್ ಎಲಿಮೆಂಟ್ಸು 0 ಆಗಿರ್ತವೆ, ಡಯಾಗೋನಲ್ ಎಲಿಮೆಂಟ್ಸ್ ಸೇಮ್ ಇರ್ತವೆ ಅಂತ ನನಗೆ. ಕರೆಕ್ಟಾ? ಓಕೆ, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂತಂದರೆ ಇದು 0 ಇದೆ ಅಂದರೆ ಆಬ್ವಿಯಸ್ಲಿ ಇದನ್ನು 0 ಆಗಲೇಬೇಕಾ? ಓಕೆ, ಅದಾದಮೇಲೆ ಡಯಾಗೋನಲ್ ಎಲಿಮೆಂಟ್ಸ್, ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಸೇಮ್ ಇರಲೇಬೇಕು. ಇದು 4 ಇತ್ತು ಅಂದರೆ ಇದನ್ನು 4 ಇರಲೇಬೇಕು. ಅಂತಂದರೆ ಇವಾಗ ನಮಗೊಂದು ಇಕ್ವೇಷನ್ ಸಿಕ್ಬಿಡ್ತು, ಏನು? x + 2 = 4 ಆಗುತ್ತೆ. ದೆನ್ x = 2 ಈ ಸೈಡ್ ಹೋದರೆ 4 - 2 ಆಯಿತು, ಅಂದರೆ 2 ಸಿಕ್ತು. x = 2. ಇವಾಗ ಇವೆರಡು ರಿಸಲ್ಟ್ಸ್ ಈಕ್ವಲ್ ಆಗಬೇಕು, ಯಾಕಂದರೆ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಇರುತ್ತೆ. ಅಂತಂದರೆ y - 3 = 0, y = 3. ಎಷ್ಟು ಮಾಡಿದೆ? ಇದು ಮುಗೀತು. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಹೋಗುವ. ಏನಿದೆ ನೋಡಿ, ಇಫ್ ಪಿ ಆಫ್ ಎ ಕೊಟ್ಟಿದ್ದಾರೆ, ಪ್ರೊಬಾಬಿಲಿಟಿ ವ್ಯಾಲ್ಯೂಸ್ ಇದು ಪಿ ಆಫ್ ಎ ಕೊಟ್ಟಿದ್ದಾರೆ 0.8 ಇದೆ, ಆ್ಯಂಡ್ ಪಿ ಆಫ್ ಬಿ ಗಿವನ್ ಬೈ ಕೊಟ್ಟಿದ್ದಾರೆ 0.4 ಇದೆ. ದೆನ್ ಇಂಟರ್ಸೆಕ್ಷನ್ ಫೈಂಡ್ ಮಾಡಂತ ಹೇಳಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿದೆ ಇಂಟರ್ಸೆಕ್ಷನ್ ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್. ಎ ಇಂಟರ್ಸೆಕ್ಷನ್ ಬಿ = ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಪಿ ಆಫ್ ಎ ಅಂದರೆ ಪಿ ಆಫ್ ಎನೇ ಬರ್ಕೊಳ್ಳಿ. ಪಿ ಆಫ್ ಎ ಇಂಟು ಪಿ ಆಫ್ ಬಿ ಗಿವನ್ ಬೈ ಎ. ಪಿ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ? 0.8 ಇದೆ. ಅದಾದಮೇಲೆ ಇಂಟು ಪಿ ಆಫ್ ಬಿ ಗಿವನ್ ಬೈ 0.4 ಇದೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ? 0.32. ಇದು ಆಲ್ರೆಡಿ ಹಿಂದೊಂದು ಸದ್ಯ ಬಂದಿದೆ ನೋಡಿ, ಸೇಮ್ ಎಕ್ಸಾಂಪಲ್. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡಿ ಕ್ವಶನ್ ನೋಡಿ. ಆ್ಯನ್ ಆಪರೇಷನ್ ಸ್ಟಾರ್ ಆನ್ Z ಪ್ಲಸ್ ಈಸ್ ಡಿಫೈನ್ಡ್ ಆ್ಯಸ್ ದ A * B = A - B. A and B are belongs to Z plus. Is star is a binary operation on Z plus? ಕ್ವಶನ್ ಮಾರ್ಕ್. ಇಲ್ಲೇನು ಕೇಳಿದ್ದಾರೆ? A * B = ಕೊಟ್ಟಿದ್ದಾರೆ. ಏನಿದೆ? A - B ಇದೆ. ಇದು ಬೈನರಿ ಆಪ್ರೇಷನ್ ಆಗುತ್ತಾ ಇಲ್ಲ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. ಅದು ಯಾವುದರ ಮೇಲೆ? Z+ ಮೇಲೆ. ಓಕೆ, ಬೈನರಿ ಆಪ್ರೇಷನ್ ಅಂತಂದರೆ ಏನಪ್ಪ ಅಂತಂದರೆ, ಮೊದಲು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಏನಾಗಿರಬೇಕು, ಇವಾಗ ಇಲ್ಲಿ A * B = ಇಲ್ಲಿ ಒಂದು ರಿಸಲ್ಟ್ ಇರುತ್ತೆ. ಅಂದರೆ ನೀವು ಯಾವುದೇ ಒಂದು ಆಪ್ರೇಷನ್ ತೊಗೊಂಡ್ರೆ ಇದು ಬಿಲಾಂಗ್ಸ್ ಟು Z ಇರಬೇಕು, ಇದು ಬಿಲಾಂಗ್ಸ್ ಟು Z+ ಕೊಟ್ಟಾರಲ್ಲ Z+ ಇರಬೇಕು. ಬಂದಿರುವಂಥ ಆನ್ಸರ್ ಕೂಡ Z+ ಇರಬೇಕು. ಓಕೆ, ಆವಾಗ ನೀವೇನಂತ ಹೇಳ್ತೀರಾ? ಇದು ಬೈನರಿ ಆಪ್ರೇಷನ್ ಆಗಿದೆ ಅಂತ. ಸಪೋಸ್ n ಕೊಟ್ಟಿದ್ರೆ, ನ್ಯಾಚುರಲ್ ನಂಬರ್ ಕೊಟ್ಟಿದ್ರೆ ಅಂದರೆ ಇವಾಗ A * B = A + B ಅಂದರೆ ಎಡಿಷನ್ ಇತ್ತು. ಆವಾಗ ಏನು ಮಾಡ್ತೀರಾ? ಇವಾಗ ಇವೆರಡು ನಂಬರ್ನ ಎಡಿಷನ್ ಮಾಡಿದ ಮೇಲೆ ಒಂದು ಆನ್ಸರ್ ಬರುತ್ತಲ್ಲ, ಅದು ಕೂಡ ನ್ಯಾಚುರಲ್ ನಂಬರ್ ಆಗಿರುತ್ತೆ. ಅಂದರೆ ಇಲ್ಲಿರುವಂಥ ರಿಸಲ್ಟ್ ಏನು ನ್ಯಾಚುರಲ್ ನಂಬರ್ ಇರಬೇಕು, ಬಿನೂ ನ್ಯಾಚುರಲ್ ನಂಬರ್ ಇರಬೇಕು. ಇವೆರಡು ಆ್ಯಡ್ ಮಾಡಿದ ಮೇಲೆ ಬರುವಂಥ ಆನ್ಸರ್ ಕೂಡ ನ್ಯಾಚುರಲ್ ನಂಬರ್ ಇದ್ದರೆ ಅವಾಗ ಇದೇನಾಗುತ್ತೆ? ಬೈನರಿ ಆಪ್ರೇಷನ್ ಆಗುತ್ತೆ. ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾರೆ? Z+ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದೂ ಬಿಲಾಂಗ್ಸ್ ಟು ಇದನ್ನೇ ಇರಬೇಕು. ಏನಪ್ಪ ಇದು? ಎನೂ ಬಿಲಾಂಗ್ಸ್ ಟು Z+ ಇರಬೇಕು, ಬಿನೂ ಬಿಲಾಂಗ್ಸ್ ಟು Z+ ಇರಬೇಕು. ಅದಾದಮೇಲೆ A - B ಈಸ್ ಆಲ್ಸೋ ಬಿಲಾಂಗ್ಸ್ ಟು Z+ ಇದ್ದರೆ ಅದು ಬೈನರಿ ಆಗುತ್ತೆ. ಇದು ಬೈನರಿ ಆಗೋ ಚಾನ್ಸಸ್ ಆಗುತ್ತಾ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ? Z+ ಅಂತ ಕೊಟ್ಟಿದ್ದಾರೆ. Z+ ಎಲ್ಲನೂ ಪಾಸಿಟಿವ್ ರಿಸಲ್ಟ್ಸೇ ಇರುತ್ತವ, ಅಲ್ಲಿ ಯಾವುದೋ ನೆಗೆಟಿವ್ ಬರೋದಿಲ್ಲ. ಇಲ್ಲಿ ನೆಗೆಟಿವ್ ಬರೋ ಚಾನ್ಸಸ್ ಇದೆ ನೋಡಿ. ಯಾವುದು ಚಾನ್ಸಸ್ ಇದೆಯಪ್ಪ ಅಂತಂದರೆ, ನಾನು ಸಪೋಸ್ ಇವಾಗ ಏನು ತಗೋತಾ ಇದ್ದೀನಿ, 3 ಈಸ್ ಬಿಲಾಂಗ್ಸ್ ಟು Z+. ಇದು 3Z+ ಇಂಟೀಜರ್ ಪಾಸಿಟಿವ್ ಇಂಟೀಜರ್ ಆಗುತ್ತಾ? ಓಕೆ, ಅದಾದಮೇಲೆ 7 ಈಸ್ ಆಲ್ಸೋ ಬಿಲಾಂಗ್ಸ್ ಟು Z+ ಇದೆ. ಓಕೆ, ಆಪ್ರೇಷನ್ ಏನಿದೆ? A * B = A - B ಇದೆ. ಓಕೆ, ಇದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? A = 3 ಇದೆ, B ವ್ಯಾಲ್ಯೂ 7 ಇದೆ. 3 - 7 ಅಂತಂದರೆ ಎಷ್ಟು ಬಂತು ನಮ್ಮದು ಆನ್ಸರ್? -4 ಬಂತು. ಇದು ನಮ್ಮದು
ಬಿಲಾಂಗ್ಸ್ ಟು ಜೆಡ್ ಪ್ಲಸ್ ಇಲ್ಲ. ಸೊ ಬಿಲಾಂಗ್ಸ್ ಟು ಜೆಡ್ ಪ್ಲಸ್ ಇಲ್ಲ ಅಂತಂದರೆ ಏನಾಗುತ್ತೆ ನಮ್ಮದು, ಇದು ಬೈನರಿ ಆಪರೇಷನ್ ಆಗೋದಿಲ್ಲ. ಇಲ್ಲಿ ಬರೆದ್ಬಿಡ್ಬೇಕು, ಸ್ಟಾರ್ ಈಸ್ ನಾಟ್ ಅ ಬೈನರಿ ಆಪರೇಷನ್, ಸ್ಟಾರ್ ಈಸ್ ನಾಟ್ ಅ ಬೈನರಿ ಆಪರೇಷನ್ ಆನ್ ಜೆಡ್ ಪ್ಲಸ್. ಇಷ್ಟು ಬರೆದ್ರೆ ಮುಗೀತು. ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಫೀಸಿಬಲ್ ರೀಸನ್ ಇನ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಫೀಸಿಬಲ್ ರೀಸನ್ ನಾನು ಆಲ್ರೆಡಿ ನಿಮಗೆ ಡೆಫಿನಿಷನ್ ಹೇಳಿದ್ದೆ. ಸೊ ಇನ್ನೊಂದು ಸತಿ ಬರೀತಾ ಇದೆ ನೋಡಿ. A common reason determined by all the constraints including non-negative constraints. ಅಂದರೆ ಎಕ್ಸ್ ಆ್ಯಂಡ್ ವೈ ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, ಇವು ಏನಾಗುತ್ತೆ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಆಗುತ್ತೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಫೀಸಿಬಲ್ ರೀಸನ್ ಅಂತ ಹೇಳ್ತೀವಿ. ಇದು ನೆನಪಿನಲ್ಲಿ ಇರಬೇಕು. ಕಾಮನ್ ರೀಸನ್ ಶೇಡೆಡ್ ಬೈ ದಿ ಆಲ್ ದ ಕನ್ಸ್ಟ್ರೇಂಟ್ಸ್ ಆ್ಯಂಡ್ ನಾನ್ ನೆಗೆಟಿವ್ ಕನ್ಸ್ಟ್ರೇಂಟ್ಸ್ ಆಫ್ ಎ ಎಲ್ ಪಿ ಪಿ ಈಸ್ ಕಾಲ್ಡ್ ಅ ಫೀಸಿಬಲ್ ರೀಸನ್. ಇಷ್ಟು ಬರೆದ್ರೆ ಮುಗಿತು. ಓಕೆ, ಸೊ ಇವಾಗ ನೆಕ್ಸ್ಟ್ ಜುಲೈ 2016 ಬಂದಿರೋದನ್ನು ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್ ನೋಡಿ, ಇಲ್ಲಿಂದ ಇದು ಮತ್ತು ನೆಕ್ಸ್ಟ್ ಸೀರಿಯಲ್ ವೈಸೇ ಬಂದಿದೆ ಕರೆಕ್ಟಾಗಿ. ಓಕೆ, ಫಸ್ಟ್ ಕ್ವಶನ್ ರಿಲೇಷನ್ ಕ್ವಶನೇ ಆಗಿದೆ ನೋಡಿ. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನಿದೆ, ಆ್ಯನ್ ಆಪರೇಷನ್ ಸ್ಟಾರ್ ಆನ್ ಜೆಡ್ ಪ್ಲಸ್ ಈಸ್ ಡಿಫೈನ್ಡ್ ಆಸ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಫಾರ್ ಆಲ್ ಎ ಕಾಮ ಬಿ ಈಸ್ ಬಿಲಾಂಗ್ಸ್ ಟು ಜೆಡ್ ಪ್ಲಸ್ ಈಸ್ ಅ ಬೈನರಿ ಆಪರೇಷನ್ ಆನ್ ಜೆಡ್ ಪ್ಲಸ್. ಓಕೆ, ಜಸ್ಟ್ ನಾವು ಹಿಂದಿನ ಎಕ್ಸಾಂಪಲಲ್ಲಿ ನೋಡಿದ್ವಿ, ಅಲ್ಲೇನಿತ್ತು ಬರೀ ಓನ್ಲಿ ಎ ಮೈನಸ್ ಬಿ ಅಂತಿತ್ತು ಅಷ್ಟೇ. ಓಕೆ, ಇಲ್ಲಿ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇದೆ. ಸೊ ಮಾಡ್ಯುಲಸ್ ಇತ್ತಂದರೆ ಆಬ್ವಿಯಸ್ಲಿ ಇದು ಬೈನರಿ ಫಂಕ್ಷನ್ ಆಗೇ ಆಗುತ್ತೆ. ಯಾಕಂದರೆ ನೆಗೆಟಿವ್ ಬಂದಿದ್ರು ಅದು ಏನಾಗಿಬಿಡುತ್ತೆ, ಪಾಸಿಟಿವ್ ಆಗಿಬಿಡುತ್ತೆ. ಕರೆಕ್ಟಾ? ಸೊ ಇದನ್ನು ಜಸ್ಟ್ ಇಷ್ಟೇ ಬರೆದ್ರೆ ಮುಗೀತು. ಎ ಸ್ಟಾರ್ ಬಿ ಈಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ. ಇದನ್ನು ಎ ಈಸ್ ಬಿಲಾಂಗ್ಸ್ ಟು ಜೆಡ್ ಪ್ಲಸ್, ಬಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಜೆಡ್ ಪ್ಲಸ್, ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಜೆಡ್ ಪ್ಲಸ್. ಈ ಥರ ಬರೀಬೇಕು. ಓಕೆ, ಬೇಕಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಟರು ನಡೆಯುತ್ತೆ. ಸೊ ಬೆಟರ್ ಇದೇ ಥರ ಬರೆದ್ರೆ ಓಕೆ. ಇದಾದಮೇಲೆ ಜನರಲಿ ಇಲ್ಲಿ ನಾನು ಲಾಸ್ಟಿಗೆ ಏನು ಬರೀಬೇಕು ಕನ್ಕ್ಲೂಷನ್ನು, ದೇರ್ ಫೋರ್ ಸ್ಟಾರ್ ಈಸ್ ಅ ಬೈನರಿ ಆಪರೇಷನ್ ಆನ್ ಜೆಡ್ ಪ್ಲಸ್. ಇಷ್ಟು ಬರೆದ್ರೆ ಇದು ಮುಗೀತು ನೋಡಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಏನಿದೆ ನೋಡಿ, ಸೆಕೆಂಡ್ ಕ್ವಶನ್, ರೈಟ್ ದ ಡೊಮೇನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದ್ರದ್ದು ಡೊಮೇನ್ ಬರಬೇಕಾಗಿರೋದು, ಸೈನ್ ಇನ್ವರ್ಸ್. ನಾನು ಆಲ್ರೆಡಿ ಹೇಳಿದೆ, ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಟೆನ್ ಇನ್ವರ್ಸ್, ಇದನ್ನು ಪೂರ ಪರ್ಫೆಕ್ಟಾಗಿ ಮಾಡ್ಕೋಬೇಕು, ಡೊಮೇನ್ ಮತ್ತು ರೇಂಜ್. ಸೊ ಇದ್ರದ್ದು ಡೊಮೇನ್ ಏನಾಗುತ್ತೆ ನೋಡಿ, ಡೊಮೇನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು -1 to 1. ಕಾಸ್ ಇನ್ವರ್ಸ್ ಮತ್ತು ಸೈನ್ ಇನ್ವರ್ಸ್ ಎರಡು ಸೇಮ್ ಆಗಿದೆ ಡೊಮೇನಲ್ಲಿ. ಕರೆಕ್ಟಾ? ನೆಕ್ಸ್ಟ್ ಡಿಫೈನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಮತ್ತು ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಲ್ರೆಡಿ ನಾನು ನಿಮಗೆ ಹೇಳಿದೆ, ಅದು ನಾನು ಇಲ್ಲೊಂದು ಸತಿ ಡೆಫಿನೇಷನ್ ಬರಿತಾ ಇದ್ದೀನಿ. ಓಕೆ, ಸೊ ಏನಿದೆ, ಇನ್ ಎ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಲ್ ದ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಈಸ್ ಕಾಲ್ಡ್ ದಿ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇಷ್ಟು ಬರೆದ್ರೆ ಮುಗೀತು. ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದರೆ ನಾನ್ ಡಯಾಗೋನಲ್ ಆಬ್ವಿಯಸ್ಲಿ 0 ಇದ್ದೇ ಇರುತ್ತೆ. ಸೊ ಹಾಗಾಗಿ ಡಯಾಗೋನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು ಅಂತ ಬರೆದ್ರೆ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕಂಪ್ಲೀಟ್. ಎಕ್ಸಾಂಪಲ್ ಹೋಗುವ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಮತ್ತೆ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ ನೋಡಿ. ಇದೇ ಭಾಳ ಸತಿ ಬರ್ತಾ ಇದೆ. ಸೊ ಇದನ್ನು ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. 5 into 2 ಅಂತಂದರೆ ಎಷ್ಟಾಗುತ್ತೆ ನೋಡಿ, 10 ಆಯಿತಾ, -4 into 3 ಅಂದರೆ 12 ಆಯಿತು, ಈಸ್ ಈಕ್ವಲ್ಸ್ ಟು ಇದನ್ನು ಮಾಡಿ 5 into x ಅಂದರೆ 5x ಆಗುತ್ತೆ, -2x into ಅಂದರೆ ಇದು 6x ಆಯಿತಾ. ಓಕೆ, ಸೊ ಇದನ್ನು ಏನು ಮಾಡ್ಕೊಳ್ಳಿ, 5x -6x ಅಂತಂದರೆ ಎಷ್ಟಾಯ್ತು, ಇದು -x ಆಗುತ್ತೆ, ಇದು -2 ಆಯಿತು. ಸೊ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು, 2 ಬಂತು. ಸಿಂಪಲ್ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ ಏನಿದೆ, y is equals to tan of 2x plus 3 ಅಂತಿದೆ. ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. dy by dx. ಟ್ಯಾನ್ ಡಿಫ್ರೆನ್ಸಿಯೇಷನ್ ಏನಿದೆ ಹೇಳಿ, ಟ್ಯಾನ್ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಇದೆ. ಮೊದಲಿಗೆ ಅದನ್ನು ಬರ್ಕೊಳ್ಳಿ, ಸೆಕ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ 2x plus 3 ಇದೆ. ಸೊ ಇದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. 2 ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1 ಆಯಿತು, ಪ್ಲಸ್ 3 ಇದು 0 ಆಯಿತು, ಮುಗೀತು. ಇಷ್ಟು ಮಾಡಿದರೆ ಮುಗೀತು. ಏನಾಗುತ್ತೆ, ಇದು 2 ಬರುತ್ತಲ್ಲ, ಸೊ ಮೊದಲಿಗೆ 2 ಬರಿತಾ ಇದ್ದೀನಿ. 2 into sec square of 2x plus 3. ಎಷ್ಟು ಸಿಂಪಲ್ ಇದೆ ನೋಡಿ ಇದು ಎಕ್ಸಾಂಪಲ್. ಓಕೆ, ಸಿಕ್ಸ್ತ್ ಎಕ್ಸಾಂಪಲ್ ಇದೆ, ಇಂಟಿಗ್ರೇಷನ್ ಆಫ್ 2x ಸ್ಕ್ವೇರ್ ಪ್ಲಸ್ e raised to x ಅಂತಿದೆ. ಇದು ಭಾಳ ಸಿಂಪಲ್ ಇದೆ. ಇಂಟಿಗ್ರೇಷನ್ ಆಫ್, ಇಲ್ಲಿ ಎರಡು ಕಡೆ ಇಂಟಿಗ್ರೇಷನ್ ಸಪ್ರೇಟ್ ತೊಗೊಳ್ಳಿ. 2 ಹೊರಗಡೆ ಬಂದರೆ ಇದು x ಸ್ಕ್ವೇರ್ dx ಆಗುತ್ತೆ, ಪ್ಲಸ್ ಇಂಟಿಗ್ರೇಷನ್ ಆಫ್ e raised to x dx. 2 ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊತೀರಾ, ಎಕ್ಸ್ ಸ್ಕ್ವೇರ್ದು ಇಂಟಿಗ್ರೇಷನ್ ಏನಾಗುತ್ತೆ, x³ ಡಿವೈಡೆಡ್ ಬೈ 3
ಪ್ಲಸ್ ಇ ರೆಸ್ಟ್ ಎಕ್ಸ್ದು ಇ ರೆಸ್ಟ್ ಎಕ್ಸ್ ಆಗುತ್ತೆ ಪ್ಲಸ್ ಸಿ ಮುಗೀತು. ಎಷ್ಟು ಮಾಡಿದರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಎಷ್ಟು ಸಿಂಪಲ್ ಆಗಿರೋದನ್ನು ಕೇಳಿದ್ದಾರೆ ನೋಡಿ. ಓಕೆ, ಸೊ ನೆಕ್ಸ್ಟ್ 7th ಕ್ವಶನ್ ನೋಡಿ. 7th ಒನ್ ಏನಿದೆಪ್ಪ ಅಂತಂದರೆ, ಸೊ ನೋಡಿ 7th ಕ್ವಶನ್ ಏನಿದೆ, ಫೈಂಡ್ ದ ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ವ್ಯಾಕ್ಟರ್ ಕೊಟ್ಟಿದ್ದಾರೆ, ನಾವು ಇದ್ರದ್ದು ಯೂನಿಟ್ ವ್ಯಾಕ್ಟರ್ ಫೈಂಡ್ ಮಾಡಬೇಕು. ಯೂನಿಟ್ ವ್ಯಾಕ್ಟರ್ದು ಫಾರ್ಮುಲಾ ಏನಿದೆ ಹೇಳಿ, ಎ ಕ್ಯಾಪ್ ಇಸ್ ಈಕ್ವಲ್ಸ್ ಟು ವ್ಯಾಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾಕ್ಟರ್ ಎ. ಕರೆಕ್ಟ್. ಸೊ ಮೊದಲಿಗೆ ನಾವೇನು ಮಾಡ್ಕೋಬೇಕಪ್ಪ ಅಂದಂಗಾಯಿತು, ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೋಬೇಕು. ಬೇಕಿದ್ರೆ ನಾನು ಡೈರೆಕ್ಟಾಗಿ ಇಲ್ಲೇ ಬರೀತಾ ಇದ್ದೀನಿ ನೋಡಿ. ವ್ಯಾಕ್ಟರ್ ಎ ಏನಿದೆ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಇದು ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಯಾವ ಥರ ಮಾಡ್ತೀರಾ, ಇದ್ರದ್ದು ಸ್ಕ್ವೇರ್ ತೊಗೋತೀರ. 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, 3 ಸ್ಕ್ವೇರ್ ಅಂದರೆ 9, ಅದಾದಮೇಲೆ 1 ಸ್ಕ್ವೇರ್ ಅಂತಂದರೆ 1 ಆಗುತ್ತೆ. ಕೆ ವ್ಯಾಲ್ಯೂ 1 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ ಇದರ ರಿಸಲ್ಟು 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ 4. 9 ಪ್ಲಸ್ 1 10 ಪ್ಲಸ್ 1 ಅಂದರೆ ರೂಟ್ 14 ಆಯಿತು. ಎಷ್ಟು ಮಾಡಿದರೆ ಇದು ಮುಗೀತು. ಸಿಂಪಲ್ ಇದೆ ನೋಡಿ ಇದು ಕೂಡ. ಓಕೆ, ಸೊ ನೆಕ್ಸ್ಟ್ ನೋಡಿ, ರೈಟ್ ದ ಡೈರೆಕ್ಷನ್ ಕೊಸೈನ್ ಆಫ್ ಎಕ್ಸ್ ಆಕ್ಸಿಸ್. ಸಾರಿ, ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 8th ಕ್ವಶನ್ ಏನಿದೆ, ರೈಟ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಜೆಡ್ ಆಕ್ಸಿಸ್ ಅಂತಿದೆ. ಸೊ ನಾವು ಆಲ್ರೆಡಿ ಹಿಂದೊಂದು ಎಕ್ಸಾಂಪಲ್ ಮಾಡಿದ್ದೇವೆ ಇದೇ ಥರ, ಹಿಂದಿನ ಆಲ್ರೆಡಿ ಕೇಳಿದರು. ಅಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಕೇಳಿದರು, ಇಲ್ಲಿ ಜೆಡ್ ಆಕ್ಸಿಸ್ ಕೇಳಿದ್ದಾರೆ. ಜೆಡ್ ಅಂದರೆ ಇವಾಗ ಥರ್ಡ್ ರಿಸಲ್ಟಲ್ಲಿ ಇರುತ್ತೆ, ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಏನಾಗಿಬಿಡುತ್ತೆ, ಇದು ರಿಸಲ್ಟು 0, 0, 1 ಇಷ್ಟೇ ಇರೋದು. ಸಪೋಸ್ ಎಕ್ಸ್ ಆಕ್ಸಿಸ್ ಕೇಳಿದರೆ 1 0 0, ವೈ ಆಕ್ಸಿಸ್ ಕೇಳಿದರೆ 0 1 0 ಆಗಿತ್ತು. ಜೆಡ್ ಆಕ್ಸಿಸ್ ಕೇಳಿದ್ದಾರೆ, ಸೊ 0 0 1 ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 1 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿ, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಅಂತಿದೆ. ಸೊ ಆಪ್ಟಿಮಲ್ ಸೊಲ್ಯೂಷನ್ನ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಸೊ ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. Any point on the feasible region that gives the optimal values of objective functions. ಆಪ್ಟಿಮಲ್ ವ್ಯಾಲ್ಯೂ ಎಲ್ಲಿಂದ ಬರುತ್ತೆ ಅಂದರೆ ಅಬ್ಜೆಕ್ಟಿವ್ ಫಂಕ್ಷನ್ ಜೆಡ್ ವ್ಯಾಲ್ಯೂಯಿಂದ ನಾವು ಸಿಂಪ್ಲಿಫೈ ಮಾಡ್ತೇವಲ್ಲ, ಅದು ಬಂದಿರುವಂಥ ಸೊಲ್ಯೂಷನ್ಗೆ ಏನಂತ ಹೇಳ್ತಾ ಇದ್ದೀವಿ, ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಇನ್ನು ಲಾಸ್ಟ್ ಕ್ವಶನ್ ನೋಡಿ ಏನಿದೆ ಇದರಲ್ಲಿ, ಪಿ ಆಫ್ ಎ ಅಂತಂದರೆ 7/3 ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ, ಎ ಗಿವನ್ ಬೈ ಬಿ ಮಾಡೋದಂದರೆ, ಎ ಗಿವನ್ ಬೈ ಬಿ ಅಂದರೆ ನಾವು ಆಲ್ರೆಡಿ ಗೊತ್ತಿದೆ ಕಂಡೀಷನ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿನೇ ಬರುತ್ತೆ. ಯಾಕಂದರೆ ಇಲ್ಲಿ ಬಿ ಇದೆ ಅಂದರೆ ಬಿನೇ ಬರುತ್ತೆ. ಓಕೆ, ಸೊ ಇಂಟರ್ಸೆಕ್ಷನ್ ಆನ್ಸರ್ ಎಷ್ಟು ಬಂದಿದೆ, 4/13 ಇದೆ. ಪಿ ಆಫ್ ಬಿ ಆನ್ಸರ್ ಎಷ್ಟಿದೆ, 9/13 ಇದೆ. ಸೊ 13 ಕ್ಯಾನ್ಸಲ್ ಆಗಿ ಎಷ್ಟು ಬಂತು, 4/9. ಇಷ್ಟು ಸಿಂಪಲ್ ಆಗಿರೋ ಕ್ವಶನ್ ಕೇಳಿದ್ದಾರೆ. ಇದು ಫಾರ್ಮುಲಾ ಗೊತ್ತಿದ್ದರೆ ಇದು ಭಾಳ ಸಿಂಪಲ್, ಈ ಫಾರ್ಮುಲಾ ಗೊತ್ತಿಲ್ಲ ಅಂತಂದರೆ ಇದು ಭಾಳ ಡಿಫಿಕಲ್ಟ್ ಆಗುತ್ತೆ. ಓಕೆ, ಸೊ ಇದು ಕಂಪ್ಲೀಟ್ ಆಯಿತಾ. ಓಕೆ, ಇನ್ನು ನೆಕ್ಸ್ಟ್ ಮಾರ್ಚ್ 2017ನ ಸ್ಟಾರ್ಟ್ ಮಾಡುವ. ಏನಿದೆ ಕ್ವಶನ್ನು, ಲೆಟ್ ಸ್ಟಾರ್ ಬಿ ದ ಬೈನರಿ ಆಪರೇಷನ್ ಆನ್ ಜೆಡ್. ಎನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಜೆಡ್ ಎಲ್ಲ ಎನ್ ಕೊಟ್ಟಿದ್ದಾರೆ ಅಂದರೆ ನ್ಯಾಚುರಲ್ ನಂಬರ್. ಗಿವನ್ ಬೈ ಎ ಸ್ಟಾರ್ ಬಿ ಇಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ಕೇಳಿದ್ದಾರೆ. ಅದಾದಮೇಲೆ ಫೈಂಡ್ 20 ಸ್ಟಾರ್ 16 ಅಂತ ಕೊಟ್ಟಿದ್ದಾರೆ. ಅಂದರೆ 20 ಮತ್ತು 16 ಎಲ್ ಸಿ ಎಮ್ ನಾವು ಫೈಂಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು. 20 ಸ್ಟಾರ್ 16 ಇವೆರಡರದ್ದು ನಾವು ಎಲ್ ಸಿ ಎಮ್ನ ಫೈಂಡ್ ಮಾಡ್ಕೋಬೇಕು. ಸೊ 20 ಮತ್ತು 16 ಇದು ಎರಡರದ್ದು ಎಲ್ ಸಿ ಎಮ್ ಎಷ್ಟಾಗುತ್ತಪ್ಪ ಅಂದರೆ 80 ಆಗುತ್ತೆ. ಎಲ್ ಸಿ ಎಮ್ ಮಾಡೋದಂತೂ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೋಸೆಕ್ ಇನ್ವರ್ಸ್ ಆಫ್ ಮೈನಸ್ ಆಫ್ ರೂಟ್ 2 ಅಂತಿದೆ. ಓಕೆ, ಸೊ ಕೋಸೆಕ್ ಇಲ್ಲಿ ಮೈನಸ್ ಬಂದಿದ್ದರೆ ಇದನ್ನು ಯಾವ ಥರ ಬರೀತಿದ್ರಿ, ಡೈರೆಕ್ಟಾಗಿ ಇದನ್ನು ಹೊರಗಡೆ ಬರಿಬೋದಾ ಮೈನಸ್ ಸೈನು. ಸೊ ಮೈನಸ್ ಆಫ್ ಕೋಸೆಕ್ ಇನ್ವರ್ಸ್ ಆಫ್ ರೂಟ್ 2 ಆಗಿಬಿಡ್ತು. ಕರೆಕ್ಟ್. ಸೊ ಅದಾದಮೇಲೆ ಕೋಸೆಕ್ ಇನ್ವರ್ಸ್ ಆಫ್ ರೂಟ್ 2 ಅಂತಂದರೆ ಇದ್ರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ, -π/4 ಇದೆ. ಮುಗೀತು, ಇಷ್ಟೇ ಬರೆದ್ರೆ ಮುಗೀತು. ಕರೆಕ್ಟಾ. ಓಕೆ, ಸೊ ಇದು ನಮ್ಗೆ ಪ್ರಾಪರ್ಟಿ ಗೊತ್ತಿರಬೇಕು. ಇದು ಮೈನಸ್ ಇದ್ದದ್ದು ಒಳಗಡೆ ಇದ್ದು ಹೊರಗೆ ಬಂದರೆ ಈ ಥರ ಬರೀಬೋದು. ಓಕೆ, ಸಪೋಸ್ ಇಲ್ಲಿ ಕಾಸ್ ಇತ್ತಂದರೆ ಮತ್ತೆ ಅದು ರಿಸಲ್ಟ್ ಬೇರೆ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನಿದೆ, ಕನ್ಸ್ಟ್ರಕ್ಟ್ ಎ 2 × 2 ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ಸ್ ಟು ಎ ಐ ಜೆ ಕೊಟ್ಟಿದ್ದಾರೆ, ವೇರ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ ಅಂತ ಕೊಟ್ಟಿದ್ದಾರೆ. ಎ ಐ ಜೆ ಇಸ್ ಈಕ್ವಲ್ಸ್ ಟು I/J ಅಂತಿದೆ. ಅಂತಂದರೆ ನಾವು ಇವಾಗ ಯಾವ ಫೈಂಡ್ ಮಾಡ್ಕೋಬೇಕು, A11 ಮಾಡಬೇಕು, A12 ಮಾಡಬೇಕು, A21 A22. ಕರೆಕ್ಟಾ. ಸೊ ಫಾರ್ಮುಲಾ ಏನಿದೆ, I/J ಅಂತಂದರೆ ಇಲ್ಲಿ 1 ಇದೆ ಅಂದರೆ 1/1 ಅಂದರೆ 1 ಆಗುತ್ತೆ. ಅದಾದಮೇಲೆ 1 ಇದು 1/2 ಆಯಿತು, ಇದು 2/1 ಆಯಿತು, ಇದು 2/2 ಆಯಿತು. 2/2 ಅಂದರೆ 1 ಆಗುತ್ತೆ. ಇದು ಕೂಡ ಇದು 2/1 ಅಂದರೆ ಇದು 2 ಆಗುತ್ತೆ. ಸೊ ಇವೆಲ್ಲ ವ್ಯಾಲ್ಯೂಸ್ನ ನೀವು ಮ್ಯಾಟ್ರಿಕ್ಸಲ್ಲಿ ಬರೆದುಬಿಟ್ರೆ ಮುಗೀತು. ಎಷ್ಟು ಸಿಂಪಲ್ ಆಗಿರೋ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಇದು 1 ಆಯಿತು, ಸೆಕೆಂಡ್ ಎಲಿಮೆಂಟ್ 1/2 ಆಯಿತು, ಇದು 2 ಆಯಿತು, ಇದು 1 ಆಯಿತು. ಸೊ ಇದಾಯಿತು ನಿಮ್ಮದು 2 × 2 ಮ್ಯಾಟ್ರಿಕ್ಸ್. ಸಿಂಪಲ್ ಇದೆಯಾ ಇದು ಕ್ವಶನು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ.
ಇಫ್ A is a square matrix with determinant of A is 8, then find the ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್ ಅಂತಿದೆ. ಓಕೆ, ಸೊ ಇಲ್ಲಿ ನಮಗೊಂದು ಫಾರ್ಮುಲಾ ಗೊತ್ತಿತ್ತು. ಏನಿದೆ ಅಂದರೆ ನಾನು ಅದನ್ನೇ ಇಲ್ಲೇ ಬರೀತಾ ಇದ್ದೆ ನೋಡಿ. ಡಿಟರ್ಮಿನೆಂಟ್ ಆಫ್ ಎ ಬಿ ಇತ್ತಂದರೆ ಅದನ್ನು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರಿತೀರಿ. ಅದೇ ಥರ ನಾವು ಇಲ್ಲಿನೂ ಅದನ್ನೇ ಬರ್ಕೊಂಡ್ಬಿಟ್ರೆ ಮುಗೀತು. ಎ ಡ್ಯಾಶ್ ಇದೆ, ಕರೆಕ್ಟಾ? ಎ ಡ್ಯಾಶ್ ಇದ್ದರೆ ಏನಾಗುತ್ತೆ, ಇದು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ 8 ಇದೆ. ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಆನ್ಸರ್ನು ಆಬ್ವಿಯಸ್ಲಿ 8 ಆಗಬೇಕು. ಪ್ರಾಪರ್ಟೀಸಲ್ಲಿ ಒಂದು ಫಸ್ಟ್ ಪ್ರಾಪರ್ಟಿ ಏನಿದೆ ನೋಡಿ, ರೋ ಟು ಕಾಲಮ್ ಇಂಟರ್ಚೇಂಜ್ ಮಾಡಿದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ಅನ್ಚೇಂಜ್ ಅಂತಿದೆ. ಅಂದರೆ ಇದ್ರ ವ್ಯಾಲ್ಯೂನು 8 ಆಗುತ್ತೆ. 8 ಇಂಟು 8 ಎಷ್ಟಾಯಿತು? 64 ಆಯಿತು. ಇಷ್ಟೇ ಇರೋದು ಆನ್ಸರ್. ಸಿಂಪಲ್ ಇದೆಯಾ ಇದು? ಓಕೆ, ಇನ್ನು ನೆಕ್ಸ್ಟ್ 5th ಕ್ವಶನ್ ನೋಡಿ. ಸೊ 5th ಒನ್ ಏನಿದೆ, ಇಫ್ y is equals to cos of a root x ಇದೆ, ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ dy by dx, ಕಾಸ್ ಡಿಫ್ರೆನ್ಷಿಯೇಷನ್ ಏನಿದೆ, ಮೈನಸ್ ಆಫ್ ಸೈನ್ ಆಫ್ ರೂಟ್ ಎಕ್ಸ್. ಸೊ ಎಕ್ಸ್ಟ್ರಾ ಟರ್ಮ್ ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡ್ ಬೈ 2 ರೂಟ್ ಎಕ್ಸ್. ಎಷ್ಟು ಮಾಡಿದರೆ ಇದು ಮುಗೀತು. ಬೇಕಿದ್ರೆ ಇನ್ನೊಂದು ಸತಿ ಬರೀತಿದ್ರೆ ಸೈನ್ ಆಫ್ ರೂಟ್ ಎಕ್ಸ್ ಡಿವೈಡ್ ಬೈ 2 ರೂಟ್ ಎಕ್ಸ್. ಎಷ್ಟು ಬರೆದ್ರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆ ನೋಡಿ ಇದು ಕೂಡ. ಬಟ್ ಇಲ್ಲಿ ಮೈನಸ್ ಬರೋದು ಮಿಸ್ ಮಾಡಿದ್ರೆ ನಿಮ್ಮದು ಆನ್ಸರ್ ಇದು ರಾಂಗ್ ಆಗುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಮೈನಸ್ ನಾವು ಬರೀಲೇಬೇಕು. ಇನ್ನು ನೆಕ್ಸ್ಟ್ 6th ಕ್ವಶನ್, ಫೈಂಡ್ ದ ಇಂಟಿಗ್ರೇಷನ್ ಆಫ್ ದಿಸ್ ರಿಸಲ್ಟ್. ನಾವು ಇವಾಗ ಇಂಟಿಗ್ರೇಷನ್ ಮಾಡ್ಕೋಬೇಕು ಇವಾಗಲಿ. ಸೊ ಇಂಟಿಗ್ರೇಷನ್ ಮಾಡಿದರೆ ಏನಾಗುತ್ತೆ ನೋಡಿ, ಇದರ ರಿಸಲ್ಟ್ ಇಂಟಿಗ್ರೇಷನ್ ಆಫ್ ಇಲ್ಲೇನಿದೆ ರೂಟ್ ಎಕ್ಸ್ ಅಂತಿದೆ. ಸೊ ರೂಟ್ ಎಕ್ಸನ್ನು ನಾವು ಈ ಥರ ಬರೀಬೋದು, x⁻² ಅಂತ. ಓಕೆ, ಇಲ್ಲಿ ಡಿ ಎಕ್ಸ್ ಪ್ಲಸ್ ಇಲ್ಲಿ ನಾನು ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೋತಾ ಇದ್ದೀನಿ, ಡಿ ಎಕ್ಸ್. ಓಕೆ, ಸೊ ಇದರ x⁻² ಇಂಟಿಗ್ರೇಷನ್ ಏನಾಗುತ್ತೆ, x⁻² ಪ್ಲಸ್ 1 ಡಿವೈಡ್ ಬೈ 1/2 ಪ್ಲಸ್ 1 ಆಯಿತು. ಪ್ಲಸ್ ಇಂಟಿಗ್ರೇಷನ್ ಆಫ್ 1/√x ಇದರ ರಿಸಲ್ಟ್ ಏನಾಗುತ್ತೆ, ಅದು ಭಾಳ ಇಂಪಾರ್ಟೆಂಟ್ ಇದೆ. 1/√x ಇದ ರಿಸಲ್ಟು 2√x ಆಗುತ್ತೆ. ಇದು ಯಾವಾಗಲೂ ನೆನಪಿನಲ್ಲಿರಬೇಕು. ಇಂಟಿಗ್ರೇಷನ್ ಆಫ್ 1/√x ಆನ್ಸರ್ 2√x ಇರುತ್ತೆ. ಓಕೆ, ಸೊ ಯಾಕೆ ಇದು ಆ ಥರ ಆಯಿತು ಅಂದರೆ, ಬೇಕಿದ್ರೆ ನೀವು ರಿವರ್ಸ್ ಹೋಗಿ. ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ ಹೇಳಿ, 1/2√x ಇದೆ. ಇಲ್ಲಿ 2 ಇಲ್ಲ ಅಂದರೆ ಆ 2ನ ಇಲ್ಲಿ ತೊಗೊಂಡ್ಬಿಟ್ರೆ ಮುಗೀತು, ಕರೆಕ್ಟಾ? ಓಕೆ, ಪ್ಲಸ್ ಸಿ. ಇದು ಬೇಕಿದ್ರೆ ಸಿಂಪ್ಲಿಫೈ ಮಾಡಿ ಬರೆದ್ರೆ ಏನಾಗುತ್ತೆ ನೋಡಿ, x⁻³ ಆಗುತ್ತೆ. ಇದು 2 LCM ತೊಗೊಂಡ್ರೆ 2 + 1 3 ಅಂದರೆ 3/2 ಡಿವೈಡ್ ಬೈ 3/2 ಪ್ಲಸ್ 2 ಇಂಟು ರೂಟ್ ಎಕ್ಸ್ ಪ್ಲಸ್ ಸಿ. ಎಷ್ಟು ಮಾಡಿದ್ರೆ ಇದು ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆಯಾ ಇದು? ಓಕೆ, ನೆಕ್ಸ್ಟ್ ಡಿಫೈನ್ ಕೋಲಿನಿಯರ್ ವ್ಯಾಕ್ಟರ್ ಅಂತಂದರೆ ಅದೇನಾಗಿರಬೇಕು, ಪ್ಯಾರಲಲ್ ಟು ದ ಸೇಮ್ ಲೈನ್ ಆಗಿರಬೇಕು, ಕರೆಕ್ಟಾ? ಸೊ ಇರ್ರೆಸ್ಪೆಕ್ಟ್ ಟು ದಿ ಡೈರೆಕ್ಷನ್ ಆರ್ ಕೊಸೈನ್, ಬಟ್ ಏನಾಗಿರಬೇಕು, ಎರಡು ಲೈನ್ಸು ಪ್ಯಾರಲಲ್ ಆಗಿರಬೇಕು. ಅಂಥವಕ್ಕೆ ನಾವೇನಂತ ಹೇಳ್ತಾ ಇದ್ವಿ, ಕೋಲಿನಿಯರ್ ವ್ಯಾಕ್ಟರ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಅದನ್ನೇ ನಾನು ಇಲ್ಲಿ ಬರೀತಾ ಇದ್ದೀನಿ. ವ್ಯಾಕ್ಟರ್ ಅಂತಂದ್ರೆ ಏನು, 2 or more factors are said to be a collinear factor and if they are parallel to the same line, ಅಂದರೆ ಅವೆರಡು ಲೈನ್ ಏನಾಗಿರಬೇಕು, ಪ್ಯಾರಲಲ್ ಆಗಿರಬೇಕು. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಕೋಲಿನಿಯರ್ ಅಂತ ಹೇಳ್ತೀವಿ. ಇಲ್ಲೇನು ಇರ್ರೆಸ್ಪೆಕ್ಟಿವ್ ಆಫ್ ದಿ ದೇರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಅದು ಏನಿದ್ರೂ ನಡೆಯುತ್ತೆ, ಬಟ್ ಏನಾಗಿರಬೇಕು, ಎರಡು ಪ್ಯಾರಲಲ್ ಆಗಿರಬೇಕು. ಅಂಥ ವೆಕ್ಟರ್ಗೆ ಏನಂತ ಹೇಳ್ತಾ ಇದ್ದೀವಿ ಅಂದರೆ ಕೋಲಿನಿಯರ್ ವ್ಯಾಕ್ಟರ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಇದಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ದ direction cosines of a line which makes equal angle with positive coordinates axis ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಎಲ್ಲ ಆ್ಯಂಗಲ್ ಈಕ್ವಲ್ ಆಗಿದೆ. ಈಕ್ವಲ್ ಆಗಿತ್ತಂದರೆ ಇಲ್ಲಿ ಏನಾಗಿರುತ್ತೆ ನೋಡಿ ರಿಸಲ್ಟು, ಇಲ್ಲಿ ಆಲ್ಫಾ ಬೀಟಾ ಗಾಮಾ ಎಲ್ಲ ಆ್ಯಂಗಲ್ಸ್ ಏನಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಈಕ್ವಲ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ 3 ಆ್ಯಂಗಲ್ಸ್ ಈಕ್ವಲ್ ಆಗಿದೆ. ನಾನು ಏನು ತೊಗೊತೀನಿ, ಅಲ್ಫಾನೇ ತೊಗೊತಾ ಇದ್ದೀನಿ. ಓಕೆ, ಆ್ಯಕ್ಚುಲಿ ಒಂದು ಫಾರ್ಮುಲಾ ಏನಿದೆ, L² + M² + N² = 1 ಅಂತ ಇದೆಯಾ. ಸೊ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. cos² ಅಲ್ಫಾ L² ಇದೆಯಲ್ಲ, cos² ಅಲ್ಫಾ, 3 cos² ಅಲ್ಫಾನೇ ತೊಗೋಬೇಕಾ, ಯಾಕಂದರೆ 3 ಆ್ಯಂಗಲ್ ಈಕ್ವಲ್ ಇದ್ದಾವೆ. ಇವಾಗ = 1 ಇದೆ, L² + M² + N² = 1. ಆ ರಿಸಲ್ಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು 3 ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, 3 cos² ಅಲ್ಫಾ ಆಗುತ್ತಾ, = 1 ಆಗುತ್ತೆ. ದೆನ್ ಕಾಸ್ ಅಲ್ಫಾ = ಇದು 3 ಈ ಸೈಡ್ ಬಂದರೆ 1/3 ಆಗುತ್ತೆ. ಅದು ಸ್ಕ್ವೇರ್ ರೂಟ್ ತೆಗೆದ್ರೆ ಇದು ಸ್ಕ್ವೇರ್ ರೂಟ್ ಆಗುತ್ತೆ, ಕರೆಕ್ಟ್? ಇವಾಗ ಕಾಸ್ ಅಲ್ಫಾ ಎಷ್ಟು ಬಂತು, √1 / √3 ಬಂತು. ಸೊ ಇವಾಗ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ನೋಡಿ, ಡೈರೆಕ್ಷನ್ ಕೊಸೈನ್ಸ್ ಆರ್ ಏನೇನದು, 1 ಸಿಕ್ತಾರೆ 3 ಅದೇ ಆಗಿರಬೇಕು, ಯಾಕಂದರೆ 3 ರಿಸಲ್ಟ್ ಈಕ್ವಲ್ ಇದಾವೆ. ಡೈರೆಕ್ಷನ್ ಕೊಸೈನ್ಸ್ ಆರ್ 1 / √3, 1 / √3, 1 / √3. ಸಿಂಪಲ್ ಇದೆಯಾ ಇದು? ಓಕೆ, ನೆಕ್ಸ್ಟ್ ನೋಡಿ, ರೈಟ್, ಡಿಫೈನ್ ಫಿಸಬಲ್ ರೀಸನ್. ನಮಗೆ ಫಿಸಬಲ್ ರೀಸನ್ ಅಂದ್ರೇನು, ಎ ಕಾಮನ್ ರೀಸನ್ ಡಿಟರ್ಮೈನ್ಡ್ ಬೈ ದಿ ಆಲ್ ದ ಕನ್ಸ್ಟೆಂಟ್ಸ್ ಆ್ಯಂಡ್ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್. ಅದಕ್ಕೆ ನಾವು ಏನು ಹೇಳ್ತೀವಿ, ಫಿಸಬಲ್ ರೀಸನ್ ಅಂತ ಹೇಳ್ತೀವಿ.
ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗಿಬಿಡ್ತಾ ಇದ್ದೀನಿ. ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಹೇಳ್ತಾರೆ, ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ನಾವಿಲ್ಲಿ ಎ ಇಂಟರ್ಸೆಕ್ಷನ್ ಬಿ ಮಾಡಬೇಕು. ನಮ್ಮದು ಫಾರ್ಮುಲಾ ಗೊತ್ತಿದೆ, ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಇದ್ರೆ ಏನಿದೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇದೆ. ಸೊ ಪಿ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ, 3/5 ಇದೆ. ಪಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ, 1/5 ಇದೆ. ಎರಡು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ, 5 × 5 25, 3 × 1 3, 3/25. ಇದೇ ಕ್ವಶನ್ 2-3 ಸತಿ ರಿಪೀಟ್ ಆಗಿದೆ ನೋಡಿ. ಓಕೆ, ಸೊ ಇದಾಗಿತ್ತು ನಿಮ್ಮದು 2017 ಮಾರ್ಚ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಆನ್ಸರ್. ಇದು ಕ್ಲಿಯರ್ ಆಯಿತಾ? ಸೊ ಇವಾಗ ನಾವು ನೆಕ್ಸ್ಟು ಜುಲೈ 2017 ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಹೋಗುವ. ಓಕೆ, ಸೊ ನೋಡಿ ಏನಿದೆ ಇಲ್ಲಿ, ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್ ಆಫ್ ದ binary operation star defined on the set Q of the rational number by a star b is equals to ab divided by 4. ಇದನ್ನು ಆಲ್ರೆಡಿ ನಾನು ಹಿಂದೆ ಎಕ್ಸಾಂಪಲಲ್ಲಿ ಡಿಸ್ಕಸ್ ಮಾಡಿದ್ದೆ. ಇದೇ ಕ್ವಶನ್ನೇ ರಿಪೀಟ್ ಆಗಿ ಬಂದಿದೆ. ಐಡೆಂಟಿಟಿ ಎಲಿಮೆಂಟದು ಏನಿದೆ ಫಾರ್ಮುಲಾ, ಎ ಸ್ಟಾರ್ ಎ ಈಸ್ ಈಕ್ವಲ್ಸ್ ಟು ಎ ಇರಬೇಕು, ಅಥವಾ ಇ ಸ್ಟಾರ್ ಎ ಆನ್ಸರ್ನು ಏನು ಬರಬೇಕು, ಏನೇ ಬರಬೇಕು. ಇಲ್ಲೇನಿದೆ, ಎ ಬಿ ಸ್ಟಾರ್ ಅಂತಂದರೆ ಎ ಇ ಅಂತ ತೊಗೋತೀರಾ ಇದನ್ನು, ಎ ಇ ಡಿವೈಡ್ ಬೈ 4 ಅಂದರೆ ಬಿ ಜಾಗದಲ್ಲಿ ನಾವು 4 ತೊಗೊಂಡಾಗಿ ನಮಗೆ ಎ ಆನ್ಸರ್ ಬರೋದು. ಸೊ ಹಾಗಾಗಿ ಇದರ ರಿಸಲ್ಟ್ ಏನಾಗುತ್ತಪ್ಪ ಅಂತಂದರೆ, ಸೊ ಇಲ್ಲಿ ಇ ಈಸ್ ಈಕ್ವಲ್ಸ್ ಟು 4 ಆಗುತ್ತೆ. ಇ ಈಸ್ ಈಕ್ವಲ್ಸ್ ಟು 4. ನಾವಿಲ್ಲಿ 4 ಹಾಕಿದರೆ ಏನಾಗುತ್ತೆ ನೋಡಿ, 4 ಕ್ಯಾನ್ಸಲ್ ಆಗಿ ನಮಗೆ ಎ ಬರುತ್ತಾ ಅಂದರೆ ಎ ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಬಿ ಎಂತ ಜಾಗದಲ್ಲಿ ಏನು ತೊಗೋಬೇಕನ್ನಂಗೆ ಆಯಿತು, 4. ಇ ಅಂತ ಯಾಕೆ ಬರ್ದೀನಿ ಅಂದರೆ, ಇ ಅಂದರೆ ಐಡೆಂಟಿಟಿ ಎಲಿಮೆಂಟ್, ಕರೆಕ್ಟಾ? ಸೊ ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೊಂದು ಸತಿ ನೀವು ಹೋಗಿ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ ನಾನು. ಏನಿದೆ ನೋಡಿ, ರೈಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್, ಇಲ್ಲೊಂದು ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಇದರದ್ದು ನಾವು ಏನು ಮಾಡಬೇಕು, ಎಕ್ಸ್ ರಿಸಲ್ಟ್ ನಾವು ಚೆಕ್ ಮಾಡಬೇಕು. ಸೊ ಇದನ್ನು ಆಲ್ರೆಡಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡಿ, ಇದರ ರಿಸಲ್ಟು tan ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ಸ್ ಟು cot ಇನ್ವರ್ಸ್ ಆಫ್ ಎಕ್ಸ್ ಇದ್ದರೆ ಇದರ ರಿಸಲ್ಟ್ ಏನಾಗಿರುತ್ತಪ್ಪ ಅಂದರೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಓಕೆ, ಸೊ ಯಾವಾಗಲೂ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ತೊಗೊಂಡಿರಬೇಕು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನು, ಕನ್ಸ್ಟ್ರಕ್ಟ್ ಎ 2 × 2 ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ಆಲ್ರೆಡಿ ಜಸ್ಟ್ ನಾವು ಇವಾಗಲೇ ಸಾಲ್ವ್ ಮಾಡಿದ್ವಿ. ಸೊ ಅದು ಏನಾಗಿತ್ತು, ನಾನು ಇಲ್ಲಿ ಡೈರೆಕ್ಟ್ ಆನ್ಸರ್ ಬರಿತಾ ಇದ್ದೀನಿ. ಇದೇ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ಏನಿದೆ ಇಲ್ಲಿ, ಎ ಐ ಜೆ ಈಸ್ ಈಕ್ವಲ್ಸ್ ಟು I/J ಇದೆ. ಅಂದರೆ ಏನೇನು ಬರುತ್ತೆ ಎಲಿಮೆಂಟು, A11 A12 A21 A22 ಬರುತ್ತೆ. A11 ಅಂದರೆ 1/1 ಆನ್ಸರ್ 1 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬರೋದು ಆನ್ಸರ್ A12 ಬರುತ್ತೆ, ಅಂದರೆ ಇದು 1/2 ಆಗುತ್ತೆ. A21 ಅಂದರೆ 2 ಆಗುತ್ತೆ. A22 ಅಂದರೆ 1 ಆಗುತ್ತೆ. ಕರೆಕ್ಟಾ? ಇದನ್ನು ಆಲ್ರೆಡಿ ಜಸ್ಟ್ ನಾನು ಇವಾಗಲೇ ಸಾಲ್ವ್ ಮಾಡಿದ್ದೇನೆ ನೋಡಿ, ಹಾಗಾಗಿ ನಾನು ಇಲ್ಲಿ ಡೈರೆಕ್ಟ್ ಬರ್ತಾ ಇದ್ದೀನಿ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಲ್ಲಿನೂ ಫೈಂಡ್ ದ ಎಕ್ಸ್ ವ್ಯಾಲ್ಯೂ ಅಂತಿದೆ. ಸೊ ಇವೆರಡು ವ್ಯಾಲ್ಯೂನ ನಾವು ಸಿಂಪ್ಲಿಫೈ ಮಾಡಬೇಕು, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ. 3 × 1 ಏನಾಗುತ್ತೆ, 3 ಆಗುತ್ತೆ. ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು, ಕರೆಕ್ಟಾ? ಈಸ್ ಈಕ್ವಲ್ಸ್ ಟು, ಇಲ್ಲಿನೂ 3 × 1 3 ಆಯಿತು. ಮೈನಸ್ 4 × 2 8 ಆಗುತ್ತೆ. ಸೊ 3 ಆ್ಯಸ್ ಇಟ್ ಈಸ್, ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಇದು ಮೈನಸ್ 5 ಆಯಿತಾ. ಮೈನಸ್ 5ನ ಈ ಸೈಡ್ ತೊಗೊಳ್ಳಿ, ಎಕ್ಸ್ ಸ್ಕ್ವೇರ್ನ ಈ ಸೈಡ್ ತೊಗೊಳ್ಳಿ. ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಈ ಸೈಡ್ ಬಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಮೈನಸ್ 5 ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ. 5 + 3 ಆಯಿತು, ಅಂದರೆ ಎಷ್ಟಾಯಿತು, 8 ಆಯಿತು. ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟಾದಂಗೆ ಆಯಿತು, ಪ್ಲಸ್ ಆರ್ ಮೈನಸ್ √8 ಆಗುತ್ತೆ. ಕರೆಕ್ಟಾ? ಇದು ಕ್ಲಿಯರ್ ಇದೆನಾ? ಅಥವಾ ನೀವು ಈ ಥರನೂ ಬರೀಬೋದು, ಪ್ಲಸ್ ಆರ್ ಮೈನಸ್ √8 ಅಂದರೆ ಏನಿದೆ, 2√2 ಅಂತಲೂ ಬರೀಬೋದು. ಸಿಂಪಲ್ ಇದೆಯಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್, ಫಿಫ್ತ್ ಒನ್, y ಇಸ್ ಈಕ್ವಲ್ಸ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, dy/dx ಇಸ್ ಈಕ್ವಲ್ಸ್ ಟು ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಆಯಿತು, ಕರೆಕ್ಟಾ? ಇಷ್ಟೇ ಇರೋದು ಇದು ರಿಸಲ್ಟು. ಏನಾಯಿತು, 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್. ಅಷ್ಟು ಸಿಂಪಲ್ ಆಗಿದೆ ನೋಡಿ ಇದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗು. ನೆಕ್ಸ್ಟ್ ಒನ್ ಇದೆ ನೋಡಿ, ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ 3x dx ಇದೆ. ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಅಂತಂದರೆ ಏನಿದೆ ನಮ್ಗೆ ಗೊತ್ತಿದೆ ಆನ್ಸರು. ನಾನು ಇಲ್ಲಿ ಬರ್ಕೊತಾ ಇದ್ದೀನಿ ಕ್ವಶನ್, ಕಾಸ್ ಆಫ್ 3x dx. ಓಕೆ, ಕಾಸ್ ಎಕ್ಸ್ ಆನ್ಸರ್ ನಮಗೆ ಗೊತ್ತಿದೆ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಿದೆ, ಸೈನ್ ಇದೆ. ಸೊ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, 3x ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಏನು ಮಾಡೀನಿ, ಕಾಸದು ಇಂಟಿಗ್ರೇಷನ್ ನಾನು ಇಲ್ಲಿ ಮೊದಲಿಗೆ ಬರ್ಕೊತಾ ಇದ್ದೀನಿ. ಕಾಸ್ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ 3x. ಇಲ್ಲಿ ಏನು ಮಾಡ್ಕೋಬೇಕು, ಎಕ್ಸ್ಟ್ರಾ ಟರ್ಮಿಗೆ ಇನ್ನೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಡಿವೈಡ್ ಬೈ ಹಚ್ಕೋಬೇಕು. 3x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 3 ಆಗುತ್ತೆ. ಆ ರಿಸಲ್ಟ್ನ ಡಿವೈಡೆಡ್ ಬೈ ಹಚ್ಕೋಬೇಕು. ಎಲ್ಲಿ, ಇಂಟಿಗ್ರೇಷನಲ್ಲಿ. ಡಿಫ್ರೆನ್ಷಿಯೇಷನಲ್ಲಿ ಏನು ಮಾಡ್ತಿದ್ರಿ, ಮಲ್ಟಿಪ್ಲೈ ಮಾಡ್ಕೊತಿದ್ರಿ. ಬಟ್ ಇಲ್ಲಿ ಏನು ಮಾಡಬೇಕು, ಡಿವೈಡ್ ಬೈ ಹಚ್ಚಬೇಕು. ಅಂದರೆ ಇದರ ರಿಸಲ್ಟ್ ಏನಾಯಿತು, sin 3x ಡಿವೈಡ್ ಬೈ 3 + c. ಎಷ್ಟು ಮಾಡಿದರೆ ಇದು ಮುಗೀತು. ಸಿಂಪಲ್ ಇದೆಯಾ ಇದು? ಓಕೆ, ನೆಕ್ಸ್ಟ್ ಫೈಂಡ್ ದ ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದು ನಾವು ಯೂನಿಟ್ ವ್ಯಾಕ್ಟರ್ ಫೈಂಡ್ ಮಾಡಬೇಕು. ಆಲ್ರೆಡಿ ಮಾಡಿದೆ ನಾವು. ಏನಿದೆ ಫಾರ್ಮುಲಾ, ಎ ಕ್ಯಾಪ್ ಈಸ್ ಈಕ್ವಲ್ಸ್ ಟು ವ್ಯಾಕ್ಟರ್ ಎ ಮತ್ತು ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬರುತ್ತೆ. ವ್ಯಾಕ್ಟರ್ ಎ ಏನು ಕೊಟ್ಟಿದ್ದಾರೆ, i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಅಂತಿದೆ, ಕರೆಕ್ಟಾ? ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1. ಇಲ್ಲಿ ಎಷ್ಟಿದೆ, 1 ಇದೆನಾ, ಏನಿಲ್ಲ ಅಂದರೆ 1 ಇರುತ್ತೆ. 1 ಸ್ಕ್ವೇರ್ 1 ಆಯಿತು, ಇದನ್ನು 1 ಆಯಿತು. 2 ಸ್ಕ್ವೇರ್ ಅಂದರೆ 4 ಆಯಿತು. 4 + 1 5 + 1 6 ಅಂತಂದರೆ
ಎಷ್ಟಾಯ್ತು ಆನ್ಸರ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡ್ ಬೈ √6. ನೋಡಿ ಎಷ್ಟು ಸಿಂಪಲ್ ಆಗಿರೋ ಕ್ವಶನ್ಗಳಿದ್ದಾವೆ, ಈಸಿಯಾಗಿ ನೀವು 1 ಮಾರ್ಕ್ಸ್ ಸ್ಕೋರ್ ಮಾಡಲೇಬಹುದು ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ರೈಟ್ ದ ಡೈರೆಕ್ಷನ್ ಕೊಸೈನ್ ಆಫ್ y ಆಕ್ಸಿಸ್. ಆಲ್ರೆಡಿ ನಾವು ಹಿಂದಿನ ಎಕ್ಸಾಂಪಲ್ ನೋಡಿದ್ವಿ, z ಆಕ್ಸಿಸ್ ಕೇಳಿದ್ರು, ಇಲ್ಲಿ y ಆಕ್ಸಿಸ್ ಕೇಳಿದ್ದಾರೆ. ಅಂದರೆ ಏನದು 0 1 0 ಇಷ್ಟೇ ಇರೋದು, ಕರೆಕ್ಟಾ? ಓಕೆ, ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ. ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಇನ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಆಪ್ಟಿಮಲ್ ಸೊಲ್ಯೂಷನ್ ನಾನು ಜಸ್ಟ್ ಇವಾಗಲೇ ಹೇಳಿದ್ದೇನೆ, ಏನೈತೆ ಹೇಳಿ ಆಪ್ಟಿಮಲ್ ಸೊಲ್ಯೂಷನ್ದು. ಎನಿ ಪಾಯಿಂಟ್ ಆನ್ ದ ಫೀಸಿಬಲ್ ರೀಸನ್ ದಟ್ ಗಿವ್ಸ್ ದ ಅಟ್ ಆಪ್ಟಿಮಲ್ ವ್ಯಾಲ್ಯೂಸ್. ಆಮೇಲೆ ಅದು ಎಲ್ಲಿಂದ ಸಿಗುತ್ತೆ ನಮ್ದು ಆಪ್ಟಿಮಲ್ ವ್ಯಾಲ್ಯೂ? ಅಬ್ಜೆಕ್ಟಿವ್ ಫಂಕ್ಷನಿಂದ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಆಪ್ಟಿಮಲ್ ಸೊಲ್ಯೂಷನ್. ಅಬ್ಜೆಕ್ಟಿವ್ ಫಂಕ್ಷನ್ ಇದೆ ನಮ್ಗೆ ಬರುವಂಥ ಆಪ್ಟಿಮಲ್ ವ್ಯಾಲ್ಯೂಗೆ ಏನಂತ ಹೇಳ್ತಾ ಇದ್ದೀವಿ? ಸೊಲ್ಯೂಷನ್ಗೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಸಿಂಪಲ್ ಇದೆಯಾ? ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ನಾನು ಇದನ್ನು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಪಿ ಆಫ್ ಎ ಅಂತಂದರೆ 0.8 ಇದೆ, ಪಿ ಆಫ್ ಬಿ ಗಿವನ್ ಬೈ ಕೊಟ್ಟಿದ್ದಾರೆ, ಅದಾದಮೇಲೆ ಇಂಟರ್ಸೆಕ್ಷನ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಇಂಟರ್ಸೆಕ್ಷನ್ ಅಂದರೆ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ರೂಲ್ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀನಿ. ಪಿ ಆಫ್ ಎ ಇಂಟು ಪಿ ಆಫ್ ಬಿ ಗಿವನ್ ಬೈ ಎ. ಪಿ ಆಫ್ ಎ ಅಂತಂದರೆ ಎಷ್ಟಿದೆ? 0.8 ಇದೆ. ಪಿ ಆಫ್ ಬಿ ಗಿವನ್ ಬೈ ಎಷ್ಟಿದೆ? 0.4 ಇದೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0.32 ಇದೆ. ಇದು ವ್ಯಾಲ್ಯೂಸ್ ಕೂಡ ಸೇಮ್ ಕೊಟ್ಟಿದ್ದಾರೆ ನೋಡಿ, ಕರೆಕ್ಟಾ? ಸೊ ಇದು ಕ್ಲಿಯರ್ ಆಯಿತಾ? ಓಕೆ, ಅಂದರೆ ನಮ್ಮದು ಇದು ಯಾವುದು ಕಂಪ್ಲೀಟ್ ಆಯಿತು ಅನ್ನಂಗಾಯ್ತು ಇವಾಗ? ಜುಲೈ 2017 ಕಂಪ್ಲೀಟ್ ಆಯಿತು. ಓಕೆ, ಇನ್ನು ನೆಕ್ಸ್ಟ್ ಹೋಗುವ ಮಾರ್ಚ್ 2018ಗೆ. ಸೊ ಇಲ್ಲೇನಿದೆ ನೋಡಿ, ಫಸ್ಟ್ ಕ್ವಶನ್ ಡಿಫೈನ್ ಬೈಜೆಕ್ಟಿವ್ ಫಂಕ್ಷನ್ ಅಂತಿದೆ. ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಯಾವುದಕ್ಕೆ ಹೇಳ್ತಾರೆ? 1 1 ಮತ್ತು ಆನ್ 2 ಎರಡು ಸ್ಯಾಟಿಸ್ಫೈ ಆದರೆ ಅದು ಏನಾಗಿರುತ್ತೆ? ಬೈಜೆಕ್ಟಿವ್ ಆಗಿರುತ್ತೆ. ಸೊ ಅದನ್ನ ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಓಕೆ, ಸೊ ಏನು ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಎ ಫಂಕ್ಷನ್ ವಿಚ್ ಈಸ್ ಬೋತ್ 1 1 ಆ್ಯಂಡ್ ಆನ್ 2 ಈಸ್ ಕಾಲ್ಡ್ ದ ಬೈಜೆಕ್ಟಿವ್ ಫಂಕ್ಷನ್. ಎಷ್ಟು ಸಿಂಪಲ್ ಆಗಿರೋ ಕ್ವಶನ್ ಕೇಳಿದ್ದಾರೆ ನೋಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಹೋಗುವ. ರೈಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಆಫ್ ಅ ಕಾಸ್ ಇನ್ವರ್ಸ್ ಎಕ್ಸ್ ಇದೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತಂದರೆ, ಸೊ ನಾವು ಇಲ್ಲಿ ಏನು ಬರೀಬೇಕಂದ್ರೆ ಇದು ರೇಂಜನ್ನು ಬರೀಬೇಕು ನಾವು ಇಲ್ಲಿ, ಕರೆಕ್ಟಾ? ಸೊ ಇದು ಕಾಸ್ ಇನ್ವರ್ಸ್ ಎಕ್ಸ್ದು ರೇಂಜ್ ಏನಾಗಿರುತ್ತೆ? 0 to π ಆಗಿರುತ್ತೆ, ಕ್ಲೋಸ್ ಇಂಟರ್ವಲ್, ಕರೆಕ್ಟಾ? ಇದು ಯಾವಾಗಲೂ ನಿಮಗೆ ನೆನಪಿರಬೇಕು. ಓಕೆ, ಸೊ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ನೋಡಿ, ಸೇಮ್ ಜಸ್ಟ್ ಹಿಂದಿನ ಎಕ್ಸಾಂಪಲಲ್ಲಿ ಮಾಡಿದ್ದು ಅಂತ ಎಕ್ಸಾಂಪಲ್ ರಿಪೀಟ್ ಆಗಿದೆ. ಮತ್ತು ಇಲ್ಲಿ ಕನ್ಸ್ಟ್ರಕ್ಟೆಡ್ 2 into 2 ಆರ್ಡರ್ ಮ್ಯಾಟ್ರಿಕ್ಸ್ ಕೇಳಿದ್ದಾರೆ. ಎ ಐ ಜೆ ಇಸ್ ಈಕ್ವಲ್ಸ್ ಟು ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ ಎ ಐ ಜೆ ಇಸ್ ಈಕ್ವಲ್ಸ್ ಟು ಐ ಬೈ ಜೆ ಅಂತಂದರೆ ಇಲ್ಲಿ ಏನಾಗುತ್ತೆ? A11 A12 A21 A22. A11 ಅಂದರೆ 1/1 1 ಆಗುತ್ತೆ, A12 ಅಂದರೆ 1/2 ಆಗುತ್ತೆ, A21 ಅಂದರೆ 2 ಆಗುತ್ತೆ, A22 ಅಂದರೆ 1 ಆಗುತ್ತೆ. ಇದು ಆಗುತ್ತೆ ನಿಮ್ಮದು ಮ್ಯಾಟ್ರಿಕ್ಸೇ, ಕರೆಕ್ಟಾ? ಇದು ಭಾಳ ಸಿಂಪಲ್ ಆಗಿದೆ, 3 ಸತಿ ರಿಪೀಟ್ ಆಗಿದೆ ನೋಡಿ ಇದೇ ಎಕ್ಸಾಂಪಲ್, ಕರೆಕ್ಟಾ? ಓಕೆ, ಇನ್ನು ನೆಕ್ಸ್ಟ್ ಹೋಗುವ. ಇಫ್ ಎ ಈಸ್ ಅ ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ದೆನ್ ಫೈಂಡ್ ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ಅಂತಿದೆ. ಸೊ ಇದನ್ನು ಇವಾಗ ಯಾವ ಥರ ಮಾಡಬೇಕಂದ್ರೆ, ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ಅನ್ನೋದು ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇದರಲ್ಲಿ ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇದು ಭಾಳ ಸಿಂಪಲ್ ಇದೆ. ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ಅಂದರೆ ಇದು 1 ಡಿವೈಡ್ ಬೈ ಡಿಟರ್ಮೆಂಟ್ ಆಫ್ ಎ ಆಗಿರುತ್ತೆ. ಇಷ್ಟೇ ಇರೋದು ಫಾರ್ಮುಲಾ, ಕರೆಕ್ಟಾ? ಇದು ಕೆಳಗಡೆ ಅಂದರೆ ಇದೇ ಆಗುತ್ತಾ 1 ಡಿವೈಡ್ ಬೈ ಡಿಟರ್ಮೆಂಟ್ ಆಫ್ ಎ. ಅಥವಾ ನಿಮಗೆ ಆಲ್ರೆಡಿ ಗೊತ್ತಿದೆ ಏನಿದೆ ರಿಸಲ್ಟು, ಡಿಟರ್ಮಿನೆಂಟ್ ಎರಡು ಮ್ಯಾಟ್ರಿಕ್ಸನ್ನ ಮಲ್ಟಿಪ್ಲೈ ಮಾಡಿದರೆ ಐಡೆಂಟಿಟಿ ಮ್ಯಾಟ್ರಿಕ್ಸೇ ಬರುತ್ತಾ? ಐ ಅಂತಂದರೆ 1 ಇದೆ. ಸೊ ಇಲ್ಲಿ ಇದು ಎರಡಕ್ಕೂ ನಾವು ಡಿಟರ್ಮೆಂಟ್ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಇದು ಏನಾಗುತ್ತೆ? ಇಲ್ಲಿ ಇದು ರಿಸಲ್ಟ್ ಡಿಟರ್ಮೆಂಟ್ ಆಫ್ ಎ, ಇದನ್ನು ಮಲ್ಟಿಪ್ಲೈ ಇದೆ, ಈ ಸೈಡ್ ತೊಗೊಂಬಂದರೆ ಡಿವೈಡ್ ಬೈ ಆಗುತ್ತೆ, ಕರೆಕ್ಟಾ? ಡಿಟರ್ಮೆಂಟ್ ಆಫ್ ಐ ಅಂದರೆ 1 ಆಗುತ್ತೆ. ಇದು ಫಾರ್ಮುಲಾ ಹೆಲ್ಪಿಂದ ನಾವು ಇದನ್ನು ಬರಿಬೋದು. ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ನೋಡಿ. ಇವಾಗ ಏನಿದೆ? y ಈಸ್ ಈಕ್ವಲ್ಸ್ ಟು ಇ ರೇಸ್ ಟು ಎಕ್ಸ್ ಕ್ಯೂಬ್ ಅಂತಿದೆ. ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, dy ಬೈ ಡಿ ಎಕ್ಸ್. ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ಎಕ್ಸೇ ಆಗುತ್ತೆ, ಬಟ್ ಅಲ್ಲಿ ಎಕ್ಸ್ ಇದ್ದಲ್ಲಿ ಎಕ್ಸ್ ಕ್ಯೂಬ್ ಬಂದಿದೆ. ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ 3x². ಮುಗೀತು, ಇಷ್ಟೇ ಬರೋದು. ಇದು ಆನ್ಸರ್ ಕಂಪ್ಲೀಟ್. ಎಕ್ಸಾಂಪಲ್ ನೋಡಿ, ಫೈಂಡ್ ದ ಎಕ್ಸ್ ಕ್ಯೂಬ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಇದೆ. ಅಂದರೆ ಎಕ್ಸ್ ನಾನು ಇಲ್ಲಿ ಸಪ್ರೇಟಾಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಡಿ ಎಕ್ಸ್ ಆಯಿತು. ಸೊ ಇದನ್ನು ಈ ಥರ ಬರಿಬೋದಾ? ಎಕ್ಸ್ ಇದ್ರೂ 1 ಟರ್ಮ್ ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು? x² ಡಿ ಎಕ್ಸ್ ಆಗುತ್ತೆ. ಇಂಟಿಗ್ರೇಷನ್ ಸಪ್ರೇಟ್ ತೊಗೋತಾ ಇದ್ದೀನಿ. ಇದು 1/x ಡಿ ಎಕ್ಸ್ ಆಯಿತು. ಇಂಟಿಗ್ರೇಷನ್ ಆಫ್ x² ಏನಾಗುತ್ತೆ? ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಆಯಿತು. ಓಕೆ, ಅದಾದಮೇಲೆ ಮೈನಸ್ 1/x ಇಂಟಿಗ್ರೇಷನ್ ಏನಾಗುತ್ತೆ? ಲಾಗ್ ಆಫ್ ಆಗುತ್ತೆ. ಸೊ ಲಾಗ್ ಆಫ್ mod x ಪ್ಲಸ್ ಸಿ. ಎಷ್ಟು ಬರೆದ್ರಿ? ಇಂಟಿಗ್ರೇಷನ್ ಕಂಪ್ಲೀಟ್ ಆಯಿತು. ಇದು ಸಿಂಪಲ್ ಇದೆಯಾ? ಓಕೆ, ನೋಡಿ ಏನಿದೆ, ಫೈಂಡ್ ದ ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವ್ಯಾಕ್ಟರ್. ಮತ್ತು ಇಲ್ಲಿ ಯೂನಿಟ್ ವ್ಯಾಕ್ಟರ್ ಕೇಳಿದ್ದಾರೆ, ಯೂನಿಟ್ ವ್ಯಾಕ್ಟರ್ ಫೈಂಡ್ ಮಾಡು ಅಂತ ಹೇಳ್ತಾರೆ. ಸೊ ಯೂನಿಟ್ ವ್ಯಾಕ್ಟರ್ದು ಏನಿದೆ ಫಾರ್ಮುಲಾ? ಎ ಕ್ಯಾಪ್ ಇಸ್ ಈಕ್ವಲ್ಸ್ ಟು ವ್ಯಾಕ್ಟರ್ ಎ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾಕ್ಟರ್ ಎ. ಸಾರಿ, ಇದು ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾಕ್ಟರ್ ಎನಾ? ಸೊ ವ್ಯಾಕ್ಟರ್ ಏನಿದೆ? ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಇದೆ
ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಯಾವ ಥರ ಮಾಡ್ತಾರೆ, ಇದ್ರದ್ದು ರಿಸಲ್ಟು 1 ಸ್ಕ್ವೇರ್ ಅಂದರೆ 1, ಇದು 1, 2 ಸ್ಕ್ವೇರ್ ಅಂದರೆ 4 ಅಂತಂದರೆ ಎಷ್ಟಾಯ್ತು, ಇದು 6 ಆಯಿತಾ, √6. ಇದನ್ನು ಸಪ್ರೇಟಾಗಿ ಬರೆದ್ರೆ ಏನಾಗುತ್ತೆ ನೋಡಿ, 1 ಡಿವೈಡ್ ಬೈ √6 ಐ ಕ್ಯಾಪ್ ಪ್ಲಸ್ 1 ಡಿವೈಡ್ ಬೈ √6 ಜೆ ಕ್ಯಾಪ್ ಪ್ಲಸ್ 1 ಡಿವೈಡ್ ಬೈ √6 ಕೆ ಕ್ಯಾಪ್. ಇಲ್ಲ ಓಲ್ ಡಿವೈಡ್ ಬೈ √6 ಬರೆದ್ರೂ ಕರೆಕ್ಟ್ ಇರುತ್ತೆ. ಸೊ ಸ್ವಲ್ಪ ಇದನ್ನು ಡಿಫ್ರೆಂಟಾಗಿ ಬರೆದ್ರೂ ಕೂಡ ಕರೆಕ್ಟ್ ಇದೆ. ಸಿಂಪಲ್ ಇದೆಯಾ ಇದು? ಓಕೆ, ಇದು ಮ್ಯಾಗ್ನಿಟ್ಯೂಡ್ ಆಫ್ ಏನಾ, ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇದೆ, ಇಫ್ ಎ ಲೈನ್ ಮೇಕ್ಸ್ ಅನ್ ಆ್ಯಂಗಲ್ 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್, ವೈ, ಝೆಡ್ ಆ್ಯಕ್ಸಸ್ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್. ಆಲ್ರೆಡಿ ಈ ಕ್ವಶನ್ನ ನಾನು ಸಾಲ್ವ್ ಮಾಡಿದ್ದೆ. ಸೊ ಏನಿದೆ ನೋಡಿ, ಇಲ್ಲಿ ಆ್ಯಂಗಲ್ಸ್ ಕೊಟ್ಟಿದ್ದಾರೆ, ಎಲ್, ಎಮ್, ಎನ್ ರಿಸಲ್ಟ್ಸ್ ಆಗಿದ್ದಾವೆ ಇಲ್ಲಿ ಡೈರೆಕ್ಷನ್ ಕೊಸೈನ್ಸು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಕೊಟ್ಟಿದ್ದಾರೆ. ಆ್ಯಂಗಲ್ ಅಂದರೆ ಅಲ್ಫಾ, ಬೀಟಾ, ಗಾಮಾ. ಎಲ್ ಅಂತಂದರೆ ಏನು, ಕಾಸ್ ಅಲ್ಫಾ, ಕರೆಕ್ಟಾ? ಸೊ ಎಲ್ ಇಸ್ ಈಕ್ವಲ್ಸ್ ಟು ಕಾಸ್ ಅಲ್ಫಾ. ಅಲ್ಫಾ ಅಂದರೆ ಎಷ್ಟಿದೆ, 90 ಡಿಗ್ರಿ ಇದೆ, ಕರೆಕ್ಟಾ? ಎಲ್ ಆಯಿತು. ಇದು ಅಲ್ಲ ಅಂದಮೇಲೆ ಎಮ್ ಅಂತಂದರೆ ಎಷ್ಟಿದೆ, ಕಾಸ್ ಆಫ್ ಬೀಟಾ ಅಂದರೆ 60 ಡಿಗ್ರಿ ಇದೆ ಆ್ಯಂಗಲ್. ಅದಾದಮೇಲೆ ಎನ್ ಅಂತಂದರೆ ಇದೆ ಕಾಸ್ ಆಫ್ ಗಾಮಾ ಅಂದರೆ ಎಷ್ಟಿದೆ, ಇದು 30 ಡಿಗ್ರಿ ಇದೆ. ಸೊ ಎಲ್ ಇಸ್ ಈಕ್ವಲ್ಸ್ ಟು ಇವಾಗ ಎಷ್ಟಾದಂಗೆ ಆಯ್ತು ನೋಡಿ ಆನ್ಸರು, ಕಾಸ್ 90 ಡಿಗ್ರಿ ಆನ್ಸರ್ ಎಷ್ಟಿರುತ್ತೆ, 0 ಇರುತ್ತೆ. ಸೊ ಇಲ್ಲಿ 0 ಬರ್ಕೊಳ್ಳಿ. ಅದಾದಮೇಲೆ ಕಾಸ್ 60 ಡಿಗ್ರಿ ಅಂತ, ಕಾಸ್ 60 ಡಿಗ್ರಿ ಅಂದರೆ ಎಷ್ಟಿರುತ್ತೆ ಆನ್ಸರ್, 1/2 ಇರುತ್ತೆ. ಕಾಸ್ 30 ಡಿಗ್ರಿ ಆನ್ಸರ್ ಎಷ್ಟಿರುತ್ತೆ, √3/2 ಇರುತ್ತೆ, ಕರೆಕ್ಟಾ? ಸೊ ಇದು ಯಾವುದು ನಿಮ್ಮದು ಡೈರೆಕ್ಷನ್ ಕೊಸೈನ್ಸ್. ಸಿಂಪಲ್ ಇದೆಯಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇದು ಕೂಡ ಜಸ್ಟ್ ಮತ್ತೆ ರಿಪೀಟ್ ಆಗಿದೆ ನೋಡಿ, ಹಿಂದಿನ ಎಕ್ಸಾಂಪಲಲ್ಲಿ ಬಂದಿದ್ದು. ಎನಿ ಪಾಯಿಂಟ್ ಆನ್ ದ ಫಿಸಿಬಲ್ ರೀಸನ್ ದ್ಯಾಟ್ ಗಿವ್ಸ್ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಅಬ್ಜೆಕ್ಟಿವ್ ಫಂಕ್ಷನ್. ಅಂದರೆ ಅಬ್ಜೆಕ್ಟಿವ್ ಫಂಕ್ಷನಿಂದ ಬರುವಂಥ ವ್ಯಾಲ್ಯೂಸ್ನ ಸೊಲ್ಯೂಷನ್ಗೆ ಅಂತ ಹೇಳ್ತದೆ ಆಪ್ಟಿಮಲ್ ಸೊಲ್ಯೂಷನ್ ಅಂತೆ. ಸೊ ಇದನ್ನು ಹೋಗಿ ಪರ್ಫೆಕ್ಟಾಗಿ ಮಾಡಲೇಬೇಕಿದು. ಆಪ್ಟಿಮಲ್ ಸೊಲ್ಯೂಷನ್ನು, ಫೀಸಿಬಲ್ ರೀಸನ್ನು ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿದೆ, ರಿಪೀಟೆಡ್ ಆಗಿ ಬಂದಿದೆ. ನೆಕ್ಸ್ಟ್ ಕ್ವಶನು, ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಸೊ ಅದಾದಮೇಲೆ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ. ನಾವಿಲ್ಲಿ ಎ ಗಿವನ್ ಬೈ ಬಿ ಮಾಡಬೇಕಾಗಿರೋ. ಓಕೆ, ಸೊ ನಾವು ಇವಾಗ ಎ ಗಿವನ್ ಬೈ ಬಿ ಅಂತಂದರೆ ನಮ್ಮ ಫಾರ್ಮುಲಾ ಗೊತ್ತಿದೆ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಏನಿದೆ, ಎ ಗಿವನ್ ಬೈ ಬಿ ಅಂತಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಬಿ ಇದೆ, ಕರೆಕ್ಟಾ? ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಆಲ್ರೆಡಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, 4/13 ಇದೆ. ಅದಾದಮೇಲೆ ಪಿ ಆಫ್ ಬಿ ಅಂತಾರೆ ಎಷ್ಟಿದೆ, 9/13 ಇದೆ. 13 ಕ್ಯಾನ್ಸಲ್ ಆಗಿ ಎಷ್ಟು ಬಂತು ನಮ್ಮದು, 4/9. ಎಷ್ಟು ಮಾಡಿದೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಜೂನ್ 2018ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನೋಡಿ ಏನಿದೆ, ದ ರಿಲೇಷನ್ ಆರ್ ಆನ್ ದ ಸೆಟ್ ಎ 1 2 3 ಅಂತ ಕೊಟ್ಟಿದ್ದಾರೆ. ಡಿಫೈನ್, ಇಲ್ಲೊಂದು ರಿಲೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಈಸ್ ನಾಟ್ ಅ ಟ್ರಾನ್ಸಿಟಿವ್ ವೈ ಅಂತ ಕೊಟ್ಟಿದ್ದಾರೆ. ಇದು ಟ್ರಾನ್ಸಿಟಿವ್ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅನ್ನೋ ರೀಸನ್ ನಾವು ಇಲ್ಲಿ ಬರೀಬೇಕು. ಓಕೆ, ಫಸ್ಟಿಗೆ ನಾನು ಇಲ್ಲಿ ಟ್ರಾನ್ಸಿಟಿವ್ದು ಕಂಡೀಷನ್ನ ಬರ್ಕೊತಾ ಇದ್ದೀನಿ ನೋಡಿ. ಏನಿದೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು. ಅದಾದಮೇಲೆ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇರಬೇಕು. ಅದಾದಮೇಲೆ ನಿಮ್ಗೆ ಬರಬೇಕಾಗಿರೋ ಆನ್ಸರ್ ಏನು, ಎ ಟು ಸಿ ಬಿಲಾಂಗ್ಸ್ ಟು ಆರ್ ಬರಬೇಕು. ಎ ಟು ಬಿ ಇರಬೇಕು, ಇಲ್ಲಿಂದ ಬಿಯಿಂದ ಸ್ಟಾರ್ಟ್ ಆಗಿರಬೇಕು. ಬಿ ಟು ಸಿ ಇರಬೇಕು. ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ ಅಲ್ಲಿ ಬಂದಿರಬೇಕು. ಇದು ಕೂಡ ನಿಮ್ಮ ರಿಲೇಷನಲ್ಲಿ ಇದ್ದರೆ ಅದು ಮಾತ್ರ ಏನಾಗಿರುತ್ತೆ, ಟ್ರಾನ್ಸಿಟಿವ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲ್ಸನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಸೇಮ್ ನಂಬರ್ಸ್ ಇದ್ದಾವಲ್ಲ, ಈ ನಂಬರ್ನ ತೊಗೊಳ್ಳೋ ಹಾಗಿಲ್ಲ. ಯಾವಾಗಲೂ ಸೇಮ್ ಆನ್ಸರ್ ಬಂದೇ ಬರುತ್ತೆ, ಯಾವಾಗಲೂ ಟ್ರಾನ್ಸಿಟಿವ್ ಆಗೇ ಇರುತ್ತೆ. ಬಟ್ ಇಲ್ಲಿದ್ದಲ್ಲ, ಈ 2 ನಂಬರ್ಸ್ನ ತೊಗೊತಾ ಹೋಗಿ. ಏನಾಗುತ್ತೆ ನೋಡಿ, 1, 2 ಬಿಲಾಂಗ್ಸ್ ಟು ಆರ್ ಇದೆನಾ. ಓಕೆ, ಇಲ್ಲಿ 2 ಇದ್ದರೆ ಇಲ್ಲಿಂದ 2 ಇಂದ ಸ್ಟಾರ್ಟ್ ಆಗ್ತಿರಬೇಕು. 2 ಇಂದ ಸ್ಟಾರ್ಟ್ ಆಗೋ ನಂಬರ್ ಯಾವುದಿದೆ, ಇಲ್ಲಿದೆ 2, 3 ಬಿಲಾಂಗ್ಸ್ ಟು ಆರ್. ಅಂದರೆ ಏನು ಬಂತು, 1 ಮತ್ತು 3 ಬಂತ. ಓಕೆ, 1, 3 ಇದರಲ್ಲಿ ಇದೆನಾ ಈ ರಿಲೇಷನಲ್ಲಿ, ಇಲ್ಲ. ಸೊ ಈ ನಂಬರು ನಾಟ್ ಬಿಲಾಂಗ್ಸ್ ಟು ಆರ್ ಇದೆ. ಹಾಗಾಗಿ ಆರ್ ದ ಗಿವನ್ ರಿಲೇಷನ್ ಆರ್ ಈಸ್ ನಾಟ್ ಅ ಟ್ರಾನ್ಸಿಟಿವ್. ಎಷ್ಟೇ ಬರೆದ್ರೆ ಮುಗೀತು ನೋಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ರೈಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅ ಕಾಸ್ ಇನ್ವರ್ಸ್ ಎಕ್ಸ್ ಅಂತಿದೆ. ಸೊ ಇದು ಆಲ್ರೆಡಿ ನಿಮ್ಮದು ಮಾರ್ಚ್ 18 ಪೇಪರಲ್ಲಿ ಬಂದಿದೆ ನೋಡಿ, ಸೇಮ್ ಕ್ವಶನ್. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅ ಕಾಸ್ ಇನ್ವರ್ಸ್ ಎಕ್ಸ್ ಅಂತಂದರೆ ನಾವು ಅದ್ರದ್ದು ಏನು ಬರೀಬೇಕು, ರೇಂಜ್ ಬರೀಬೇಕು ಅಂದಂಗೆ. ಸೊ ಇದರದ್ದು ರೇಂಜ್ ಏನಿದೆ, 0 to π ಇದೆ. ಇದು ಯಾವಾಗಲೂ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 5 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಇದು ಎಷ್ಟು ಸಿಂಪಲ್ ಇರೋ ಕ್ವಶನ್ ಕೇಳಿದ್ದಾರೆ ನೋಡಿ. ಏನಿದೆ ಇಲ್ಲಿ, ಒಂದು ಮ್ಯಾಟ್ರಿಕ್ಸಲ್ಲಿ 5 ಎಲಿಮೆಂಟ್ ಇದ್ದಾವೆ, ಅದ್ರದ್ದು ಪಾಸಿಬಲ್ ಆರ್ಡರ್ಸ್ ಏನೇನು ಆಗ್ತಾವೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ್ದು ಬರ್ಬೋದು, 5x1 ಇದೊಂದು ತೊಗೋಬೋದು ನೀವು, ಇಲ್ಲಾಂದರೆ 1x5 ಇದನ್ನಾದರೂ ತೊಗೋಬೋದು. ಇದು ಬಿಟ್ಟು ಬೇರೆ ಯಾವುದೋ ಆರ್ಡರ್ ಬರೋದಿಲ್ಲ. ಸೊ ಇಷ್ಟೇ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಎಷ್ಟು ಸಿಂಪಲ್ ಆಗಿದೆ ಇದು ಎಕ್ಸಾಂಪಲು. ಓಕೆ, ಸೊ ಇನ್ನು ನೆಕ್ಸ್ಟ್ ಹೋಗುವ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಇದು ಡಿಟರ್ಮಿನೆಂಟ್ ಕ್ವಶನ್. ಇದು ಕೂಡ ಆಲ್ರೆಡಿ ಬಂದಿದೆ, ನಿಮ್ಮದು ಮಾರ್ಚ್ 16 ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ ನೋಡಿ.
ಏನು ಮಾಡೋದಿಲ್ಲ, ಇಲ್ಲಿ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಎಷ್ಟಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತಾ. ಅದಾದಮೇಲೆ 18 ಇಂಟು 2 ಅಂದರೆ 36 ಆಯಿತು. ಇಲ್ಲಿನೂ ಅದೇ ರೀತಿ 6 ಇಂಟು 6 36 ಆಗುತ್ತೆ, ಮೈನಸ್ 18 ಇಂಟು 2 ಅಂದರೆ ಇದು 36 ಆಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 36, ಇದು 0 ಆಗುತ್ತಾ, ಎರಡು ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 36 ಆಗುತ್ತೆ. ಆಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 6 ಆಗುತ್ತೆ. ಇದು ರೂಟ್ ಹಾಕ್ಕೊಂಡ್ರೆ ಇದು 6 ಆಗುತ್ತಾ, ಇದು 36 ರೂಟ್ ಅಂದರೆ 6 ಆಯಿತು. ಆದರೆ ಬಟ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರೋದನ್ನು ಮರೆಯೋ ಹಾಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಫೈಂಡ್ dy ಬೈ ಡಿ ಎಕ್ಸ್ ಅಂತಿದೆ. ಇಫ್ y ಇಸ್ ಈಕ್ವಲ್ಸ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತಿದೆ. ಇದು ಸಿಂಪಲ್ ಇದೆ ನೋಡಿ, ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು ಇಲ್ಲಿ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಆಯಿತು. ಆ್ಯಕ್ಚುಲಿ ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್, ಇದು ಎಕ್ಸ್ಟ್ರಾ ಟರ್ಮ್ ಇದೆ, ಇದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎ ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಯಿತು ಅಂತಂದರೆ ಎಷ್ಟು ಆಯ್ತು ನಿಮ್ಮದು ಆನ್ಸರ್, ಎ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಎಷ್ಟು ಮಾಡಿದರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು? ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಎವ್ಯಾಲ್ಯುವೇಟ್ ಸೆಕ್ ಎಕ್ಸ್ ಇಂಟು ಬ್ರಾಕೆಟ್ ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತಿದೆ. ಇದು ಆಲ್ರೆಡಿ ನಿಮ್ಮದು ಜೂನ್ 15 ಕೂಡ ಬಂದಿದೆ ನೋಡಿ ಇದೇ ಎಕ್ಸಾಂಪಲು. ಇಲ್ಲಿ ಏನು ಮಾಡೋದಿಲ್ಲ, ಸೆಕ್ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡೋದು. ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಸೆಕ್ ಎಕ್ಸ್, ಸೆಕ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಪ್ಲಸ್ ಇದು ಸೆಕ್ ಎಕ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ನಾನೇನು ಮಾಡಿದೆ, ಜಸ್ಟ್ ಎರಡು ಟರ್ಮ್ಗೆ ಇದರಿಂದ ಮಲ್ಟಿಪ್ಲೈ ಮಾಡಿದೆ. ಸೆಕ್ ಎಕ್ಸ್ ಸ್ಕ್ವೇರ್ದು ಇಂಟಿಗ್ರೇಷನ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ, ಪ್ಲಸ್ ಸೆಕ್ ಮತ್ತು ಟ್ಯಾನ್ ಅಂತಂದರೆ ಇದ್ರ ರಿಸಲ್ಟು ಸೆಕ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ. ಎಷ್ಟು ಮಾಡಿದರೆ ಇದು ಕೂಡ ಕಂಪ್ಲೀಟ್ ಆಯಿತು. ಇದು ಬೇಕಿದ್ರೆ ನೀವು ರಿವರ್ಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೆಕ್ ಸ್ಕ್ವೇರ್ ಆಗುತ್ತೆ, ಸೆಕ್ ಡಿಫ್ರೆನ್ಷಿಯೇಷನ್ ಸೆಕ್ ಇಂಟು ಟ್ಯಾನ್. ಕರೆಕ್ಟ್ ಇದೆನಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ, ಡಿಫೈನ್ ನೆಗೆಟಿವ್ ಆಫ್ ಅ ವ್ಯಾಕ್ಟರ್ ಅಂತಿದೆ. ಸೊ ಇದು ಆಲ್ರೆಡಿ ಕೇಳಿದ್ದಾರೆ ನೋಡಿ, ಮಾರ್ಚ್ 15 ಬಂದಿದೆ ಆಲ್ರೆಡಿ ಸೇಮ್ ಎಕ್ಸಾಂಪಲು. ಏನಿದೆ ಇದು, ನೆಗೆಟಿವ್ ಆಫ್ ಅ ವ್ಯಾಕ್ಟರ್ ಅಂತಂತ ಇದೆ. ನೆಗೆಟಿವ್ ಆಫ್ ಅ ವ್ಯಾಕ್ಟರ್ ಅಂತಂದರೆ ಏನಿರುತ್ತೆ, ಅದರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ. ಓಕೆ, ಸೊ ನೆಗೆಟಿವ್ ವ್ಯಾಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಡೈರೆಕ್ಷನ್ ಅಪೋಸಿಟ್ ಇರುತ್ತೆ. ಅದಕ್ಕೆ ಏನಂತ ಹೇಳಿದರೆ ನೆಗೆಟಿವ್ ಆಫ್ ಅ ವ್ಯಾಕ್ಟರ್ ಅಂತ ಹೇಳ್ತೀರಾ. ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಏನಿದೆ, ವ್ಯಾಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಬಟ್ ಡೈರೆಕ್ಷನ್ ಈಸ್ ಅಪೋಸಿಟ್ ಟು ದ್ಯಾಟ್ ವ್ಯಾಕ್ಟರ್. ಅದಕ್ಕೆ ಏನಂತ ನಾವು ಹೇಳ್ತಾ ಇದ್ವಿ, ನೆಗೆಟಿವ್ ಆಫ್ ಅ ವ್ಯಾಕ್ಟರ್ ಅಂತ ಹೇಳ್ತಾ ಇದ್ವಿ. ಸಿಂಪಲ್ ಇದೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ. ಇದೇನಿದೆ, ದ ಕಾರ್ಟೇಷಿಯನ್ ಇಕ್ವೇಷನ್ ಆಫ್ ಅ ಲೈನ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಕಾರ್ಟೇಷಿಯನ್ ಇಕ್ವೇಷನ್. ರೈಟ್ ದ ವ್ಯಾಕ್ಟರ್ ಫಾರ್ಮ್ ಅಂತ ಕೇಳಿದ್ದಾರೆ. ಇದು ಕಾರ್ಟೇಷಿಯನ್ ಫಾರ್ಮ್ ಕೊಟ್ಟಿದ್ದಾರೆ, ನಾವು ವ್ಯಾಕ್ಟರ್ ಫಾರ್ಮಲ್ಲಿ ಬರೀಬೇಕು. ಇದು ವ್ಯಾಕ್ಟರ್ ರಿಸಲ್ಟ್ ಏನಾಗಿರುತ್ತಪ್ಪ ಅಂದರೆ, ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಇರುತ್ತೆ. ಸೊ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಯಾವುದನ್ನು ಫೈಂಡ್ ಮಾಡ್ಕೋಬೇಕು. ಇದು ಭಾಳ ಸಿಂಪಲ್ ಇದೆ. ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಅಂದರೆ ಇಲ್ಲಿದೆ ಅಲ್ಲ ನೋಡಿ, ಇವೆಲ್ಲ ವ್ಯಾಲ್ಯೂಸ್ ಏನಾಗಿರುತ್ತೆ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಈ ವೆಕ್ಟರ್ ಆಗಿರುತ್ತೆ. ಸೊ ಇದ್ರನ್ನ ಯೂಸ್ ಮಾಡ್ಕೊಂಡು ನಾವು ಕಾಂಪೋನೆಂಟ್ ಫಾರ್ಮ್ ಬರೋದ್ರೆ ಏನಾಗುತ್ತಪ್ಪ ಅಂದರೆ 5i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ 6k ಕ್ಯಾಪ್, ಇದೇ ನಿಮ್ಮದು ವೆಕ್ಟರ್ ಎ ಆಗಿರುತ್ತೆ. ಅದಾದಮೇಲೆ ಪ್ಲಸ್ ಲ್ಯಾಂಬ್ಡಾ ಆ್ಯಸ್ ಇಟ್ ಈಸ್. ವೆಕ್ಟರ್ ಬಿ ಯಾವುದಪ್ಪ ಅಂತಂದರೆ ಇಲ್ಲಿದೆಯಲ್ಲ, ಇದೆಲ್ಲ ನಿಮ್ಮದು ವೆಕ್ಟರ್ ಬಿ ಇದು ಕಾಂಪೋನೆಂಟ್ಸ್ ಆಗಿರುತ್ತೆ. ಏನಾಗುತ್ತೆ, 3i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಇಷ್ಟು ಬರೆದ್ರೆ ಇದು ಮುಗೀತು. ಎ ವ್ಯಾಕ್ಟರ್ದು ಕಾಂಪೋನೆಂಟ್ i j k ಅಂದರೆ ಕಾಮನ್, ಇಲ್ಲಿದೆಯಲ್ಲ 5 4 6. ಕೆಲವು ಸತಿ ಪ್ಲಸ್ ಕೊಟ್ಟಿದ್ರೆ ನೀವು ಮೈನಸ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ಕಂಪಲ್ಸರಿ ಮೈನಸಲ್ಲೇ ಇರಬೇಕು, ಆಲ್ರೆಡಿ ಕೊಟ್ಟಿದ್ದಾರೆ, ಈಸಿ ವೇ ಆಯಿತು. 5 4 6 ಅದೇ ನಿಮ್ಮದು ಇಲ್ಲಿ ರಿಸಲ್ಟ್ ಆಗಿರುತ್ತೆ. ಇದು ತಳಗಿರೋದೇ ಸೆಕೆಂಡ್ ಬಿ ವ್ಯಾಕ್ಟರ್ ಆಗಿರುತ್ತೆ. ಸಿಂಪಲ್ ಇದೆನಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಇನ್ LPP. ನೋಡಿ ಇದು ಕ್ವಶನ್ ನೋಡಿ ಎಷ್ಟು ಸತಿ ಬರ್ತಾ ಇದೆ. ಜೂನ್ 15 ಬಂದಿದೆ, ಅದಾದಮೇಲೆ 16 ಬಂದಿದೆ, 17 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ 3 ಸತಿ ಬಂದಿದೆ, ಅದಾದಮೇಲೆ ಮಾರ್ಚ್ 18 ಬಂದಿದೆ. ಓಕೆ, ಸೊ ಹೀಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಆಪ್ಟಿಮಲ್ ಸೊಲ್ಯೂಷನ್ ಡೆಫಿನಿಷನ್ ಅಂದರೆ ಎನಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಸನ್ ದಟ್ ಗಿವ್ಸ್ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಕಾಲ್ಡ್ ದಿ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಒಂದು ಪಾಯಿಂಟ್ಸ್ ಜೆಡ್ ವ್ಯಾಲ್ಯೂಸ್ ಸಿಗ್ತಾ ಕಾರ್ನರ್ ಪಾಯಿಂಟ್ಸ್, ಅದರಿಂದ ನಾವು ಆಪ್ಟಿಮಲ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊತೀವಿ. ಯಾವುದ್ರ ಯೂಸಿಂದ, ಅಬ್ಜೆಕ್ಟಿವ್ ಫಂಕ್ಷನ್ ಜೆಡ್ ಇಸ್ ಈಕ್ವಲ್ಸ್ ಯೂಸ್ ಮಾಡಿಕೊಂಡು ಆಪ್ಟಿಮಲ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊತೀವಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ, ಆ ಬಂದಿರುವಂಥ ವ್ಯಾಲ್ಯೂಸ್ಗೆ ಏನಂತೆ ಆಪ್ಟಿಮಲ್ ಸೊಲ್ಯೂಷನ್ ಅಂತಾರೆ. ಫೈನಲಿ ನಮಗೊಂದು ಸೊಲ್ಯೂಷನ್ ಸಿಗ್ಬಿಡುತ್ತಾ, ಜೆಡ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆಯೋ ಮಿನಿಮಮ್ ಇದೆಯೋ, ಅದಕ್ಕೆ ನಾವೇನಂತ ಹೇಳ್ತೀವಿ, ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಕ್ಲಿಯರ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ಹೋಗು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ಪಿ ಆಫ್ ಎ ಗಿವನ್ ಬೈ ಬಿ ಕೇಳಿದ್ದಾರೆ. ಪಿ ಆಫ್ ಬಿ ಕೊಟ್ಟಿದ್ದಾರೆ 0.5 ಇದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇದೆ 0.32 ಇದೆ. ಓಕೆ, ಇವಾಗ ನಾವು ಏನು ಫೈಂಡ್ ಮಾಡಬೇಕು, ಎ ಗಿವನ್ ಬೈ ಬಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಬಿ. ಇಲ್ಲಿ ಬಿ ಇತ್ತಂದರೆ ಗಿವನ್ ಬೈ ಅದೇ ಇಲ್ಲಿ ತಳಗೆ ಬಂದಿರುತ್ತೆ. ಓಕೆ, ಸೊ ಪಿ ಆಫ್ ಇಂಟರ್ಸೆಕ್ಷನ್ 0.32 ಇದೆ, ಆಮೇಲೆ ಪಿ ಆಫ್ ಬಿ 0.5 ಇದೆ. ಓಕೆ, ಇವೆರಡು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ, 0.64 ಬರುತ್ತೆ ನೋಡಿ. ಇಷ್ಟು ಮಾಡಿದರೆ ಇದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಓಕೆ, ಸೊ ನಾನು ಇವಾಗ ಮಾರ್ಚ್ 19ಗೆ ಹೋಗ್ತಾ ಇದ್ದೀನಿ ನೋಡಿ.
ಫಸ್ಟ್ ಕ್ವಶನ್ ಇದೆ, ಡಿಫೈನ್ ಬೈನರಿ ಆಪರೇಷನ್ ಅಂತಿದೆ. ಸೊ ಬೈನರಿ ಆಪರೇಷನ್ ಅಂತಂದರೆ ಇದು ಭಾಳ ಸಿಂಪಲ್ ಆಗಿದೆ ನೋಡಿ. ಡೆಫಿನಿಷನ್ ಏನಿದೆಯಪ್ಪ ಅಂದರೆ, ಎ ಬೈನರಿ ಆಪರೇಷನ್ ಸೊ ಬೈನರಿ ಆಪರೇಷನ್ ಅಂತಂದರೆ, ಎ ಬೈನರಿ ಆಪರೇಷನ್ ಸ್ಟಾರ್ ಆನ್ ಎ ಸೆಟ್ ಎ ಈಸ್ ಡಿಫೈನ್ಡ್ ಆ್ಯಸ್ ಎ ಫಂಕ್ಷನ್ ಸ್ಟಾರ್ ಏನಿದೆ, ಇದು ಫಂಕ್ಷನ್ ಅನ್ನೋದೇ ಇಲ್ಲಿ ಏನಾಗಿದೆ, ಸ್ಟಾರ್ ಆಗಿದೆ. ಎ ಸ್ಟಾರ್ ಎ ಟು ಎ ಇದೇ ನಿಮ್ದು ಏನಾಗಿರುತ್ತೆ, ಬೈನರಿ ಆಪರೇಷನ್ ಡೆಫಿನಿಷನ್ ಆಗಿರುತ್ತೆ. ಇಷ್ಟು ಬರೆದ್ರೆ ಮುಗೀತು ನಿಮ್ಮದು. ಓಕೆ, ಸಿಂಪಲ್ ಇದೆನಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -1/2 ಅಂತಿದೆ. ಸೊ ಇದನ್ನು ಕಾಸ್ ಬಂದಿತ್ತಂದರೆ ಅವಾಗ ಏನು ಮಾಡ್ತಿದ್ರಿ ನೀವು, ಇದನ್ನು ಹೊರಗಡೆ ತೊಗೊತಿದ್ರಿ, ಮೈನಸ್ ಸೈನ್ ಹೊರಗಡೆ ಬರಬೇಕಂದ್ರೆ ಅದು ಏನಾಗುತ್ತೆ, ಇಲ್ಲಿ ಬರೀತಾ ಇದೆ ನೋಡಿರಿ, ಕಾಸ್ ಆಫ್ -1/2 ಇದೆ, ಇನ್ವರ್ಸ್ ಇದೆ, ಇದು ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 1/2 ಆಗುತ್ತೆ. ಯಾಕೆ ಮೈನಸ್ ಸೈನ್ ಹೊರಗೆ ಬಂದರೆ ಇದು ಪೈ ಬರುತ್ತೆ ಇಲ್ಲಿ. ಓಕೆ, ಸೊ ಇದ್ರ ರಿಸಲ್ಟ್ ಏನಾಗುತ್ತೆ ನೋಡಿ, ಪೈಯ ಇದ್ರ ರಿಸಲ್ಟ್ ಕಾಸ್ ಇನ್ವರ್ಸ್ ಆಫ್ π/2 ಅಂತಂದರೆ ಇದು ಏನಾಗುತ್ತೆ ನೋಡಿ, π/3 ಆಗುತ್ತಾ, ಕರೆಕ್ಟಾ? ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಮುಗೀತು. ಸೊ ಇಲ್ಲಿ 3 LCM ಆಗುತ್ತೆ, 3π - π ಅಂತಂದರೆ 2π ಆಗುತ್ತೆ. ಸೊ 2π/3 ಇದು ನಿಮ್ಮದು ಆನ್ಸರ್ ಆಗಿದೆ ನೋಡಿ. ಸಿಂಪಲ್ ಇದೆನಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದಂತೂ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ನ ಸಾಕಷ್ಟು ಸತಿ ಕೇಳಿದ್ದಾರೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಡಯಾಗೋನಲ್ ಮ್ಯಾಟ್ರಿಕ್ಸಲ್ಲಿ ಏನಿರಬೇಕು, ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಸೇಮ್ ಆಗಿರಬೇಕು, ಉಳಿದಿದ್ದು ಅಂತೂ 0 ಇದ್ದೇ ಇರುತ್ತೆ. ಸೊ ಅದನ್ನೇ ನಾನಲ್ಲಿ ಬರಿತಾ ಇದ್ದೀನಿ. ಓಕೆ, ಏನಿದೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಅಂದರೆ, ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಸೇಮ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟರೆ ಯಾವಾಗಲೂ ಬೆಸ್ಟ್ ಇರುತ್ತೆ. ಓಕೆ, ನಾನು ಇಲ್ಲಿ ಏನು ತಗೋತಾ ಇದ್ದೀನಿ, 3 0 0 0 3 0 0 0 3 ನೋಡಿ, ಇಲ್ಲಿ ಡಯಾಗೋನಲ್ ಎಲಿಮೆಂಟ್ಸ್ 3 3 3 ಇದೆನಾ, ಉಳಿದಿದ್ದೆಲ್ಲ 0 ಇದೆ. ಸೊ ಇದು ಒಂದು ಎಕ್ಸಾಂಪಲ್ ಆಗುತ್ತೆ ಸ್ಕೇಲಾರ್ ಮ್ಯಾಟ್ರಿಕ್ಸಿಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ಇದು ಮತ್ತೆ ಅದೇ ರೀತಿ ಆಗಿದೆ, ಡಿಟರ್ಮಿನೆಂಟ್ ಸಿಂಪಲ್ ಇದೆ ಇದು ಕ್ವಶನ್. ಸೊ ಇಲ್ಲಿ ಏನು ಮಾಡಬೇಕು ನಾವು, ಡಯಾಗೋನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 × 1 ಎಷ್ಟಾಯಿತು, 3 ಆಯಿತಾ. ಅದಾದಮೇಲೆ x × x x² ಆಗುತ್ತೆ. ಸಾರಿ, ಇಲ್ಲಿ ಮೈನಸ್ ಸೈನ್ ಬರಬೇಕು, ಕರೆಕ್ಟಾ? ಓಕೆ, ಈಸ್ ಈಕ್ವಲ್ಸ್ ಟು ಇದನ್ನು ಮಲ್ಟಿಪ್ಲೈ ಮಾಡಿ, 3 × 1 3 ಆಗುತ್ತೆ, -4 × 2 ಅಂದರೆ 8 ಆಯಿತು. ಸೊ ಇದು x² ಆಗುತ್ತಾ. ಓಕೆ, ಇದು -x² ಆಗುತ್ತೆ, ಇಲ್ಲಿ 5 ಆಗುತ್ತೆ, ಇದು -5 ಆಗುತ್ತೆ, -5 ಈ ಸೈಡ್ ಬಂದರೆ +5 ಆಗುತ್ತಾ. ಓಕೆ, +5 ಅಂದರೆ 3 ಅಂದರೆ 8 ಆಯಿತು. ಇದನ್ನು x² ಈ ಸೈಡ್ ಬಂದರೆ ಇದು ಪ್ಲಸ್ ಆಗುತ್ತೆ. ಅಂದರೆ ಇದು ರಿಸಲ್ಟ್ x = ಎಷ್ಟಾಗುತ್ತಪ್ಪ ಅಂತಂದರೆ ±√8 ಆಗುತ್ತೆ. √8 ಅಂದರೆ ಇದು ±2√2 ಆಯಿತು, ಕರೆಕ್ಟಾ? ಇದು ಭಾಳ ಸತಿ ಬಂದಿದೆ ನೋಡಿ, ನಾನು ಹಿಂದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, y = ಸೈನ್ ಆಫ್ x² + 5 ಇದೆ. ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸಿಂಪಲ್ ಇದೆ, dy/dx ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ x² + 5. ಅದಾದಮೇಲೆ x² ಡಿಫ್ರೆನ್ಷಿಯೇಷನ್ 2x ಆಯಿತು. ಎಷ್ಟು ಮಾಡಿದರೆ ಇದು ಕೂಡ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ಇಂಟಿಗ್ರೇಷನ್ ಆಫ್ 1 - x ಇದೆ, ಇಲ್ಲಿ ರೂಟ್ ಇದೆ. ಸೊ ರೂಟ್ ಅಂತಂದರೆ ನಾವು ಇದನ್ನು ಈ ಥರ ಬರಿಬೋದಾ, 1 - x x⁻² dx ಅಂತ ಬರಿಬೋದಾ. ಓಕೆ, ಸೊ ಇವಾಗ ಇದನ್ನು ಇದರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೋದು. ಸೊ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ x⁻² × 1 ಅಂದರೆ 1/2 ಆಯಿತು. ಇಲ್ಲಿ 1 ಇದೆ, 1 + 1/2 ಅಂತಂದರೆ 3/2 ಆಗುತ್ತಾ ಇದು, ಇಂಟು dx. ಇವಾಗ ಇಂಟಿಗ್ರೇಷನ್ ಮಾಡ್ಕೊಳ್ಳಿ, x⁻² + 1 ಡಿವೈಡ್ ಬೈ 1/2 + 1 ಮೈನಸ್ x⁻³ + 1 ಡಿವೈಡ್ ಬೈ 3/2 + 1 + c ಆಯಿತು. ಅಂದರೆ x⁻n ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡಿದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಹಚ್ಚಿದರೆ ಮುಗೀತು. 1/2 + 1 ಅಂದರೆ 3/2 ಆಗುತ್ತಾ. ಓಕೆ, ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ ಆನ್ಸರ್, x⁻³ 3/2 ಆಯಿತು, ಇದೂ 3/2 ಆಗಿರುತ್ತೆ, ಮೈನಸ್ x⁻³ 3/2 + 1 ಅಂದರೆ 2 LCM ಆಗುತ್ತೆ, ಅಂದರೆ 5/2 ಆಗುತ್ತಾ. ಇದು 5/2 ಡಿವೈಡೆಡ್ ಬೈ 5/2 + c ಎಷ್ಟು ಮಾಡಿದ್ರೆ ಇದು ಕೂಡ ಕಂಪ್ಲೀಟ್ ಆಯಿತು. ಓಕೆ, ಇನ್ನು ನೆಕ್ಸ್ಟು 7th ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ x ಫಾರ್ ವಿಚ್ ಅಂತ ಕೇಳಿದ್ದಾರೆ. ಇಲ್ಲಿ x ಇಂಟು ಇಲ್ಲೊಂದು ವೆಕ್ಟರ್ ಕೊಟ್ಟಿದ್ದಾರೆ. ಓಕೆ, ಈಸ್ ದ ಯೂನಿಟ್ ವೆಕ್ಟರ್, ಇದು ವೆಕ್ಟರ್ ಏನಾಗಿದೆ, ಯೂನಿಟ್ ವೆಕ್ಟರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯೂನಿಟ್ ವೆಕ್ಟರ್ ಆಗಿದ್ದರೆ ಇಲ್ಲಿ ಏನು ಮಾಡಬೇಕು ನಾವು ಇವಾಗ, ಯೂನಿಟ್ ವೆಕ್ಟರ್ದು ಯಾವಾಗಲೂ ವ್ಯಾಲ್ಯೂಸ್ ಎಷ್ಟಿರುತ್ತೆ, 1 ಇರುತ್ತೆ, ಕರೆಕ್ಟಾ? ಓಕೆ, ಸೊ ಇದು ವೆಕ್ಟರ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಈ ಥರ ಬರ್ಕೋತಾ ಇದ್ದೀನಿ ನೋಡಿ, ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ, xi⁻, xj⁻ ಪ್ಲಸ್ xk⁻. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಯಾವಾಗಲೂ 1 ಇರುತ್ತಾ. ಸೊ ಅದನ್ನೇ ನಾನು ಇಲ್ಲಿ ಫೈಂಡ್ ಮಾಡ್ಕೋತಾ ಇದ್ದೀನಿ, ವೆಕ್ಟರ್ ಎ ಅಂತ ಕೊಟ್ಟಿದ್ದಕ್ಕೆ ಮ್ಯಾಗ್ನಿಟ್ಯೂಡ್ ಅಂತ ಮೊದಲು ಫೈಂಡ್ ಮಾಡ್ಕೊಂಡ್ರೆ x² + x² ಆಗುತ್ತೆ, ಕರೆಕ್ಟಾ? ಅಂದರೆ ಎಷ್ಟಾಯ್ತು, √3x² ಆಯಿತು, ಕರೆಕ್ಟಾ? ಸೊ ಇವಾಗ ನಾವು ಏನು ಫೈಂಡ್ ಮಾಡಬೇಕಾಗಿರೋದು, x ವ್ಯಾಲ್ಯೂ. ಅಂದರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ, 1 ಇರುತ್ತೆ. 1 ಇರುತ್ತೆ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ 1 ಆಯಿತು. ಸೊ ಇಲ್ಲಿ 1 ಬರೆದಿದ್ದೀನಿ.
ಅದಾದಮೇಲೆ ಇದು ಎಕ್ಸ್ ಸ್ಕ್ವೇರ್ ರೂಟ್ ತೆಗೆದುಬಿಟ್ರೆ ಎಕ್ಸ್ ಆಗುತ್ತಾ, ಅಂದರೆ ಎಷ್ಟು ಉಳಿತಿದ್ದು √3 × ಎಕ್ಸ್ ಆಗುತ್ತೆ. ಇಲ್ಲಿ 1 ಬಂತು, ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಎಷ್ಟಾಯಿತು, 1/√3 ಆಯಿತು. ಇದು ನಿಮ್ಮದು ಆನ್ಸರ್ ಆಗಿರುತ್ತೆ ನೋಡಿ. ಸಿಂಪಲ್ ಇದೆಯಾ ಇದು? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಫ್ ಎ ಲೈನ್ ಹ್ಯಾಸ್ ಅ ಡೈರೆಕ್ಷನ್ ರೇಷ್ಯೂಸ್ 2, -1, 2 ಅಂತಿದೆ, ದೆನ್ ಡಿಟರ್ಮೈನ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್ ಅಂತಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಡೈರೆಕ್ಷನ್ ರೇಷ್ಯೂಸ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ಏನು ಫೈಂಡ್ ಮಾಡಬೇಕಾಗಿರೋದು, ಡೈರೆಕ್ಷನ್ ಕೊಸೈನ್ಸ್ನ ಫೈಂಡ್ ಮಾಡಬೇಕಾಗಿರೋದು. ಸೊ ನಾವು ಡೈರೆಕ್ಷನ್ ಕೊಸೈನ್ಸ್ ಮಾಡ್ಬೇಕಂದ್ರೆ ಇದ್ರದ್ದು ನಮ್ಮದು ಮೊದಲು ಏನು ಮಾಡಬೇಕು, ಇದು ವೆಕ್ಟರ್ ಎ ಅಂತ ಬರ್ಕೋತೀನಿ. ಇದನ್ನು 2i ಕ್ಯಾಪ್ ಪ್ಲಸ್ ಮೈನಸ್ ಜೆ ಕ್ಯಾಪ್ ಮೈನಸ್ ಇದೆಯಲ್ಲ, ಇದು ಕೂಡ ಸೊ ಇದು ಮೈನಸ್ ಇದೆ, ಸೊ -2k ಕ್ಯಾಪ್ ಆಗುತ್ತೆ. ಓಕೆ, ಸೊ ಇದು ಏನಾಯಿತು, ನಮ್ಮದು ವೆಕ್ಟರ್ ಎ ಆಯ್ತು. ವೆಕ್ಟರ್ ನಾವು ಡೈರೆಕ್ಷನ್ ಕೊಸೈನ್ ಮಾಡಬೇಕಂದ್ರೆ ಮ್ಯಾಗ್ನಿಟ್ಯೂಡ್ ಬೇಕಾಗುತ್ತೆ. ಸೊ ಅದ್ರ ಸಲುವಾಗಿ ನಾನಿನ್ನು ಮ್ಯಾಗ್ನಿಟ್ಯೂಡ್ ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ನೋಡಿ, 2² ಅಂದರೆ 4 ಆಗುತ್ತೆ, 1² 1 ಆಗುತ್ತೆ, ಮತ್ತು 4 ಆಯಿತು. 4 ಎಷ್ಟಾಯಿತು, 8 ಆಯಿತು. 8 + 1 ಅಂದರೆ 9 ಆಯಿತು. √9 ಅಂತಂದರೆ ಎಷ್ಟು ಬಂತು, 3 ಬಂತು. ಸೊ ಏನೇನಾಗುತ್ತೆ, ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಇಲ್ಲಿ 2 ಇದೆ, ಸೊ 2/3, ಅದಾದಮೇಲೆ -1/3 -2/3 ಇಷ್ಟು ಬರ್ತದೆ. ಇದು ಡೈರೆಕ್ಷನ್ ಕೊಸೈನ್ಸ್ ಆಯಿತು. ಸಿಂಪಲ್ ಇದೆನಾ ಇದು? ಓಕೆ, ನೆಕ್ಸ್ಟು ಅಬ್ಜೆಕ್ಟಿವ್ ಫಂಕ್ಷನ್ ಕೇಳಿದ್ದಾರೆ. ಇಲ್ಲಿ ಅಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೇನು, ಎ ಲೀನಿಯರ್ ಫಂಕ್ಷನ್ನ z = ax + b. ಇದರಲ್ಲಿ ಏನಾಗಿರುತ್ತೆ, a ಮತ್ತು b ಅನ್ನೋದು ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ಅದಾದಮೇಲೆ ಅಬ್ಜೆಕ್ಟಿವ್ ಫಂಕ್ಷನ್ ಏನು ಮಾಡುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಮಾಡುತ್ತೆ. ಸೊ ಅದನ್ನು ಬರೆದ್ರೆ ಮುಗೀತು. ಅಂದರೆ ಎ ಲೀನಿಯರ್ ಫಂಕ್ಷನ್ z = ax + by where a and b are a constant which has to be maximum value or minimum value is called the objective function. ಇಷ್ಟೇ ಇರೋದು. ಸಿಂಪಲ್ ಇದೆಯಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಫ್ p ಆಫ್ ಇ ಕೊಟ್ಟಿದ್ದಾರೆ, p ಆಫ್ ಎಫ್ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ, ದೆನ್ ಫೈಂಡ್ p ಆಫ್ ಎಫ್ ಗಿವನ್ ಬೈ ಇ ಅಂತ ಹೇಳಿದ್ದಾರೆ. ಎಫ್ ಗಿವನ್ ಬೈ ಇ ಅಂತಂದರೆ ಇಂಟರ್ಸೆಕ್ಷನ್ ಇ ಆ್ಯಂಡ್ ಎಫ್ ಆಗುತ್ತೆ, ಡಿವೈಡ್ ಬೈ p ಆಫ್ ಇ ಆಗುತ್ತೆ. ಇಲ್ಲಿ ಯಾವುದು ತಳಗೆ ಗಿವನ್ ಬೈ ಕೊಟ್ಟಿರ್ತಾರಲ್ಲ ಅದನ್ನೇ ಇಲ್ಲಿ ನಾವು ತಳಗಡೆ ಬರೀಬೇಕು. ಇಂಟರ್ಸೆಕ್ಷನ್ ಎಷ್ಟಿದೆ, 0.2 ಇದೆ. p ಆಫ್ ಇ ಎಷ್ಟು ಕೊಟ್ಟಿದ್ದಾರೆ, 0.6 ಇದೆ. ಸೊ ಇವೆರಡು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 2 1 2 3 ಆಗಿಬಿಡುತ್ತೆ, ಅಂದರೆ 1/3 ಆಯಿತು. ಸಿಂಪಲ್ ಇದೆಯಾ ಇದು? ಓಕೆ, ಇವಾಗ 2019 ಮಾರ್ಚ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಜುಲೈ 2019 ಪೇಪರ್ನ ಸಾಲ್ವ್ ಮಾಡುವ. ಓಕೆ, ಏನಿದೆ ನೋಡಿ, ಇದು ಸಿಂಪಲ್ ಇದೆ. ಎಲ್ಲೆಷ್ಟು ಸ್ಟಾರ್ ಬಿ ದ ಬೈನರಿ ಆಪ್ರೇಷನ್ ಆನ್ z ಅಂತ ಕೊಟ್ಟಿದ್ದಾರೆ. a ಸ್ಟಾರ್ ಬಿ ಅಂದರೆ LCM ಅಂತ ಕೊಟ್ಟಿದ್ದಾರೆ. 5 ಮತ್ತು 7 LCM ನಾವು ಫೈಂಡ್ ಮಾಡಿಬಿಟ್ರೆ ಮುಗೀತು. 5 ಸ್ಟಾರ್ 7 ಅಂದರೆ 5 ಮತ್ತು 7 LCM ಎಷ್ಟಾಗುತ್ತೆ, 35 ಆಗುತ್ತೆ. ಮುಗೀತು, ಇಷ್ಟು ಮಾಡಿದರೆ ಮುಗೀತು. ಓಕೆ, ಇದು ಇಂಪಾರ್ಟೆಂಟ್ ಇದೆ ನೋಡಿ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅ ಕಾಟ್ ಇನ್ವರ್ಸ್ ಅಂತ ಕೇಳಿದ್ದಾರೆ. ಕಾಟ್ ಇನ್ವರ್ಸದನ್ನು ನೋಡಿ, ಕಾಟ್ ಇನ್ವರ್ಸ್ ಆಫ್ -1/√3 ಇತ್ತಂದರೆ ಇದು ರಿಸಲ್ಟ್ ಏನು ಅಂತ ಬರೀಬೇಕು, ಇಲ್ಲಿ -1 ಬಂದಿದೆ, π ಮೈನಸ್ ಕಾಟ್ ಇನ್ವರ್ಸ್ ಆಫ್ 1/√3 ಅಂತ ಬರ್ಕೋಬೇಕು. ನೀವು ಮೈನಸ್ ಹೊರಗಡೆ ಹಾಕಿದರೆ ಇಲ್ಲಿ π ಬರಬೇಕು. ಇದು ಫಾರ್ಮುಲಾ ಇದೆ, ಕರೆಕ್ಟಾ? ಓಕೆ, π ಮೈನಸ್ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ, π/3 ಆಗುತ್ತಾ. ಕಾಟ್ ಇನ್ವರ್ಸ್ ಆಫ್ 1/√3 ಅಂತಂದರೆ π/3 ಇದೆ. ಸೊ 3 LCM ತೊಗೊಂಡ್ರೆ ಎಷ್ಟಾಗುತ್ತೆ, 3 ಅಂದರೆ ಇದು 2π/3 ಆಗುತ್ತೆ ನೋಡಿ. ಇಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು? ಓಕೆ, ಇನ್ನು ನೆಕ್ಸ್ಟ್ ಹೋಗುವ. ಥರ್ಡ್ ಕ್ವೆಶ್ಚನ್ ನೋಡಿ. ಇಫ್ a = aij ವೇರ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ aij ಏನಿದೆ, ಮಾಡ್ಯುಲಸ್ ಆಫ್ -3i + j / 2 ಇದೆ. ಓಕೆ, ಇಲ್ಲಿ ಮಾಡ್ಯುಲಸ್ ಇದೆ, 3 ಇದೆ. ಇದನ್ನು ಯಾವುದು ಮಾಡಬೇಕು, 2 × 2 ಆರ್ಡರ್ ಮಾಡಬೇಕು. ಅಂದರೆ ಫಸ್ಟ್ ನಾನು a11 ಫೈಂಡ್ ಮಾಡ್ತಾ ಇದ್ದೀನಿ. a11 ಅಂದರೆ ಏನಿದೆ ನೋಡಿ, 1/2 ಇನ್ ಮಾಡ್ಯುಲಸ್, ಇಲ್ಲಿ -3 ಇದೆ. ಐನು 1 ಆಗುತ್ತೆ, ಜೇನು 1 ಆಗುತ್ತೆ. ಅಂದರೆ 3 × 1 ಆಯಿತು +1 ಅಂತಂದರೆ ಎಷ್ಟಾಗುತ್ತೆ ನೋಡಿ, 3 × 1 ಅಂದರೆ 3 ಆಯಿತಾ. -3 + 1 ಅಂತಂದರೆ -2 ಆಗುತ್ತೆ. ಸೊ -2 ಮಾಡ್ಯುಲಸ್ ಇದೆ, ಸೊ ಹೋಗಿಬಿಡ್ತು. ಅಂದರೆ 2 / 2 ಅಂತಂದರೆ ಎಷ್ಟು ಬಂತು, 1 ಬಂತು. ಕರೆಕ್ಟಾ ಇದು? ಅದಾದಮೇಲೆ ನೆಕ್ಸ್ಟ್ a12 ಮಾಡ್ಕೊಳ್ಳಿ. ಇವಾಗ a12 ಮಾಡ್ಕೊಂಡ್ರೆ ಏನಾಗುತ್ತೆ, 1/2 ಮಾಡ್ಯುಲಸ್ ಆಫ್ 3, a ವ್ಯಾಲ್ಯೂ 1, i ವ್ಯಾಲ್ಯೂ 1 + j ವ್ಯಾಲ್ಯೂ 2 ಇದೆ. ಸೊ -3 + 2 ಅಂತಂದರೆ ಎಷ್ಟಾಯಿತು, -1 ಆಯಿತು. ಮಾಡ್ಯುಲಸ್ ಇದೆ, 1 ಉಳಿತು. ಅಂದರೆ ಇದು ಎಷ್ಟಾಗುತ್ತೆ, 1/2 ಆಗುತ್ತೆ. ಕರೆಕ್ಟಾ? ಅದಾದಮೇಲೆ ನೆಕ್ಸ್ಟ್ a21 ತೊಗೊಳ್ಳಿ. a21 ತೊಗೊಂಡ್ರೆ ಇದು 1/2 ಕಾಮನ್ ಬರೀರಿ. ಇಲ್ಲಿ a ವ್ಯಾಲ್ಯೂ 2, ಸಾರಿ i ವ್ಯಾಲ್ಯೂ 2 + j ವ್ಯಾಲ್ಯೂ 1 ಆಗುತ್ತೆ. 3 × 2 -6 ಆಗುತ್ತೆ. -6 + 1 ಅಂತಂದರೆ -5 ಆಯಿತು. ಅಂದರೆ ಇದು ಎಷ್ಟಾಗುತ್ತೆ, ಮಾಡ್ಯುಲಸ್ ಇದೆ, ಹೋಗಿಬಿಡುತ್ತೆ. ಸೊ ಇದು ಬರೀ 5/2 ಆಗುತ್ತೆ. ಯಾಕಂದರೆ ಇಲ್ಲಿ 2 ಇದೆಯಲ್ಲ, ಡಿವೈಡ್ ಅದನ್ನು ಮರೆಯೋ ಆಗಿಲ್ಲ. ಇನ್ನು ಲಾಸ್ಟ್ a22 ಅಂತ ಮಾಡಿದರೆ ಮುಗೀತು. 1/2 ಮಾಡ್ಯುಲಸ್ ಆಫ್ -3, i ವ್ಯಾಲ್ಯೂನು 2, j ವ್ಯಾಲ್ಯೂನು 2 ಇದೆ. ಇದು -6 ಆಗುತ್ತೆ, ಇದು 2 ಆಗುತ್ತೆ. -6 -2 ಅಂತಂದರೆ -4 ಆಯಿತು. -4 ಮಾಡ್ಯುಲಸ್ ಇದೆ, 4 ಆಗುತ್ತೆ. ಅಂದರೆ 4/2 ಆಯಿತು. 4/2 ಅಂತಂದರೆ
2 1 2 2 ಅಂದರೆ 2 ಬಂತು. ಸಿಗ್ತಾ ನಮ್ಮದೆಲ್ಲ ವ್ಯಾಲ್ಯೂಸ್ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಫಸ್ಟ್ ಆನ್ಸರ್ 1 ಬಂದಿದೆ, ಅದಾದಮೇಲೆ ಸೆಕೆಂಡ್ ಎಲಿಮೆಂಟು 1/2 ಇದೆ, ಥರ್ಡು 5/2 ಇದೆ, 2 ಇದೆ. ಇಷ್ಟು ಮಾಡಿದರೆ ಇದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ? ಇನ್ನು ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್, ಇದು ಒಂಥರ ಆಲ್ರೆಡಿ ಭಾಳ ಸತಿ ಮಾಡಿದ್ದೀರಾ. ಏನಾಗುತ್ತೆ ನೋಡಿ, ಇದು 3 × 1 3 ಆಗುತ್ತೆ, ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 3 × 1 3, 4 × 2 ಅಂದರೆ 8 ಆಯಿತು. -8 ಈ ಸೈಡ್ ಬಂದರೆ ಇದೇ ಕ್ವಶನ್ನೇ ಕೇಳಿದ್ದಾರೆ ಭಾಳ ಸತಿ. ಇದು ಎಕ್ಸ್ ಸ್ಕ್ವೇರ್ ಈ ಸೈಡ್ ಹೋಗುತ್ತೆ, ಇಲ್ಲಿ 5 ಆಯಿತಾ, ಇದು ಆನ್ಸರ್ -5, ಇದು ಬಂದರೆ ಈ ಸೈಡ್ 8 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ± √8. √8 ಅಂದರೆ ±2√2. ಭಾಳ ಸತಿ ಇದು ರಿಪೀಟ್ ಆಗಿದೆ ನೋಡಿ. ಓಕೆ, ನೆಕ್ಸ್ಟ್ ಇನ್ನು 5th ಎಕ್ಸಾಂಪಲ್. ಇಫ್ y ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಕಾಸ್ ಇನ್ವರ್ಸ್ ಆಫ್ e⁻x, ಫೈಂಡ್ dy/dx. ಸೊ dy/dx ಕಾಸ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ ಏನಿದೆ, -1 /√1 - x² ಇದೆ. ಎಕ್ಸ್ ಜಾಗದಲ್ಲಿ ಏನು ಬಂದಿದೆ, e⁻x ಇದೆ ಹೋಲ್ ಸ್ಕ್ವೇರ್. ಇವಾಗ ಎಕ್ಸ್ಟ್ರಾ ಟರ್ಮ್ ಏನಾಯಿತು, e⁻x ಡಿಫ್ರೆನ್ಸಿಯೇಷನ್ e⁻x ಆಗುತ್ತೆ. ಸೊ ಇದನ್ನು ಇನ್ನೊಂದು ಸತಿ ಬರೆದ್ರೆ -e⁻x / √1 - x × 2 ಅಂದರೆ x² ಆಗುತ್ತೆ, x × 2 ಅಂದರೆ 2x ಆಗುತ್ತಾ ಇದು. ಓಕೆ, ಇಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೇನಾ ಇದು ಕ್ವಶನ್. ಇಂಟಿಗ್ರೇಷನ್ ಆಫ್ ಸೆಕ್ ಇನ್ವರ್ಸ್ ಆಫ್ 7 - 4x ಅಂತಿದೆ. ಆ್ಯಕ್ಚುಲಿ ಇದನ್ನು ಡೈರೆಕ್ಟಾಗಿ ಮಾಡಿದರೂ ಬರುತ್ತೆ, ಇಲ್ಲ ಸಬ್ಸ್ಟಿಟ್ಯೂಷನ್ ತೊಗೊಂಡು ಇದನ್ನು ಸಬ್ಸ್ಟಿಟ್ಯೂಷನ್ ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡಿದ್ರು ಕೂಡ ಬರುತ್ತೆ. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ನೋಡಿ, ಯಾಕಂದರೆ 1 ಮಾರ್ಕ್ಸ್ ಇದೆ. ಸೊ ಡೈರೆಕ್ಟಾಗಿ ಮಾಡಿದರೂ ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಅಂತಂದ್ರೆ ಏನಾಗಿರುತ್ತೆ ಅದು ರಿಸಲ್ಟು, ನಾನು ಇಲ್ಲಿ ಬರಿತಾ ಇದ್ದೀನಿ. ಸೆಕ್ ಸ್ಕ್ವೇರ್ 7 - 4x dx ಆಗುತ್ತೆ. ಸೆಕ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಟ್ಯಾನ್ ಆಫ್ ಎಕ್ಸ್ ಅಂದರೆ 7 - 4x ಇದೆ. ಸೊ ಇದು ಎಕ್ಸ್ಟ್ರಾ ಟರ್ಮ್ ಇದೆಯಲ್ಲ, ಅದಕ್ಕೆ ಇನ್ನೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಯಾವಾಗ, ಇಂಟಿಗ್ರೇಷನಲ್ಲಿ. ಕರೆಕ್ಟ್, ಎಕ್ಸ್ಟ್ರಾ ನಮ್ಮ 7 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ, -4 ಇದೆ. ಸೊ ಅಂದರೆ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಯಿತು ಅಂದರೆ -4 ಉಳಿತಾ, ಅದನ್ನು ಡಿವೈಡೆಡ್ ಬೈ ಹಚ್ಕೋಬೇಕು. ಇಷ್ಟು ಮಾಡಿದರೆ ಇದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಇಲ್ಲಿ ಎಕ್ಸ್ಟ್ರಾ ಟರ್ಮ್ಸನ್ನ ನಾವು ಡಿವೈಡೆಡ್ ಬೈ ಮಾಡಿ ಹಚ್ಕೋಬೇಕು, ಇಷ್ಟೇ ಇರೋದು ಇದರಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಅಂತನ. ಇಲ್ಲಿ ವ್ಯಾಕ್ಟರ್ ಎ ಕೊಟ್ಟಿದ್ದಾರೆ 1 /√14 ಅಂತ. ಇಲ್ಲಿ ಒಂದು ವ್ಯಾಕ್ಟರ್ ಇದೆ 2i + 3j + k ಅಂತ. ಇದು ರೈಟ್ ದ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳಿದ್ದಾರೆ. ಇದು ಭಾಳ ಸಿಂಪಲ್ ಇದೆ. ರೈಟ್ ಡೈರೆಕ್ಷನ್ ಕೊಸೈನ್ ಇದೆ, ಇದು ಒಂದು ಇದನ್ನೇ ಆಗಿಬಿಡ್ತಾವಲ್ಲ, ಏನಿದೆ ಇಲ್ಲಿ 2 ಇದೆ. ಸೊ 2 /√14 ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. 3 /√14 ಅದಾದಮೇಲೆ 1 /√14 ಇದೆ ನಿಮ್ಮದು ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ಸಿಂಪಲ್ ಇದೆನಾ ಇದು. ಓಕೆ, ಇಲ್ಲೇ ಕೊಟ್ಟಿದ್ದಾರೆ ಆನ್ಸರ್ಸಲ್ಲೇ, ಅದನ್ನೇ ನಾವು ಬರೆದ್ಬಿಟ್ರೆ ಮುಗೀತು. ನೆಕ್ಸ್ಟು 8th ಒನ್ ನೋಡಿ, ಫೈಂಡ್ ದ ಇಂಟರ್ಸೆಪ್ಟ್ ಕಟ್ ಆಫ್ ಬೈ ದ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಪ್ಲೇನ್ ಕೊಟ್ಟಿದ್ದಾರೆ, ಇಲ್ಲಿ ಇಂಟರ್ಸೆಪ್ಟ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಕರೆಕ್ಟಾ? ಸೊ ಈ ಪ್ಲೇನ್ ಇಕ್ವೇಷನ್ ಯೂಸ್ ಮಾಡಿಕೊಂಡು ನಾವು ಇಂಟರ್ಸೆಪ್ಟ್ನ ಫೈಂಡ್ ಮಾಡ್ಕೋಬೇಕಾಗಿರೋದು ಇಲ್ಲಿ. ಓಕೆ, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಜೆಡ್ ಇಂಟರ್ಸೆಪ್ಟ್ ಫೈಂಡ್ ಮಾಡಬೇಕು. ಓಕೆ, ಸೊ ಇವಾಗ ಇದನ್ನು ಇಕ್ವೇಷನ್ನ ನಾವು ಯಾವ ಥರ ಬರ್ಕೋಬೇಕಂದ್ರೆ, ಇಲ್ಲಿ 5 ಇದೆ ಅಂದರೆ 5ನ ನಾವು ಡಿವೈಡ್ ಮಾಡ್ಕೋಬೇಕು. ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಓಕೆ, ಸೊ ಎಲ್ಲ ಕಡೆನೂ ನಾನು 5 ಡಿವೈಡ್ ಮಾಡ್ತಾಯಿದ್ದೀನಿ ಅಂದರೆ 2/5 ಆಗುತ್ತೆ, ಪ್ಲಸ್ y / 5 ಆಗುತ್ತೆ, ಮೈನಸ್ z / 5 ಈಸ್ ಈಕ್ವಲ್ಸ್ ಟು 1 ಆಯಿತು. ಓಕೆ, ಇವಾಗ ನಾವು ಇದನ್ನು ಎಕ್ಸ್ ಡಿವೈಡ್ ಬೈ ಬರ್ಕೊಳ್ಬೇಕು. ಅಂದರೆ ಏನಾಗುತ್ತೆ, ಇದು 2 ಕೆಳಗಡೆ ಬರುತ್ತಾ, ಅಂದರೆ 5/2 ಆಯಿತು. ಇಲ್ಲಿ ಪ್ಲಸ್ ಬರ್ಕೊತೀರಾ, ಇದೇನಾಗುತ್ತೆ y/5 ಆಗುತ್ತೆ. ಬಟ್ ಇಲ್ಲಿ ಮೈನಸ್ ಇದೆಯಲ್ಲ, ಇದನ್ನು ಪ್ಲಸ್ ಬರ್ಕೋಬೇಕು ಯಾವಾಗಲೂ. z / ಇದನ್ನು -5 ಮಾಡ್ಕೊಳ್ಳಿ, ಅದು ಮೈನಸ್ ಇತ್ತಲ್ಲ ಇಲ್ಲಿ ಕೆಳಗಡೆ ಬರುತ್ತೆ, ಈಸ್ ಈಕ್ವಲ್ಸ್ ಟು 1. ಇವಾಗ ನಮಗೆ ಇಂಟರ್ಸೆಪ್ಟ್ ಸಿಗುತ್ತಾ, ಎಕ್ಸ್ ಇಂಟರ್ಸೆಪ್ಟ್ ಎಷ್ಟಿದೆ, 5/2 ಇದೆ. y ಇಂಟರ್ಸೆಪ್ಟ್ ಎಷ್ಟಿದೆ, 5 ಇದೆ. z ಇಂಟರ್ಸೆಪ್ಟ್ -5 ಇದೆ. ಇಷ್ಟು ಬರೆದ್ರೆ ಇದು ಮುಗೀತು ನೋಡಿ. ಸಿಂಪಲ್ ಇದೆನಾ. ಓಕೆ, ನೆಕ್ಸ್ಟ್ ಫೀಸಿಬಲ್ ರೀಸನ್. ಇದಂತರೂ 5-6 ಸತಿ ಕೇಳಿದ್ದಾರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಏನಂದರೆ ಎ ಕಾಮನ್ ರೀಸನ್ ಡಿಟರ್ಮೈನ್ಡ್ ಬೈ ಆಲ್ ದ ಕನ್ಸ್ಟ್ರೆಂಟ್ಸ್ ಆ್ಯಂಡ್ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್. ಅದು ಯಾವುದೋ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಅಂದರೆ ಎಕ್ಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅದಕ್ಕೆ ನೀವೇನಂತ ಹೇಳ್ತೀರಾ, ಫೀಸಿಬಲ್ ರೀಸನ್ ಅಂತ ಹೇಳ್ತೀರಾ. ಸಿಂಪಲ್ ಇದೆನಾ ಇದು. ಸೊ ಇದು ಯಾವಾಗಲೂ ನೆನ್ಪು ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಓಕೆ, ಸೊ ಇನ್ನು ಲಾಸ್ಟ್ ಕ್ವಶನ್ ನೋಡಿ ಏನಿದೆ, ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ನ ಫೈಂಡ್ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ. ಇಂಡಿಪೆಂಡೆಂಟ್ ಆಗಿದ್ದರೆ ಏನಾಗಿರುತ್ತೆ, ಅದು ರಿಸಲ್ಟು ಎ ಇಂಟರ್ಸೆಕ್ಷನ್ ಬಿ ಇದ್ದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗಿರುತ್ತೆ. ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕಂತ ಅರ್ಥ. ಪಿ ಆಫ್ ಎ ಎಷ್ಟಿದೆ, 3/5 ಇದೆ. ಪಿ ಆಫ್ ಬಿ 1/5 ಇದೆ. ಅಂದರೆ ಎಷ್ಟಾಯಿತು, 3/25. ಇದಾದರೆ ಇದು ಮುಗೀತು. ಓಕೆ, ಲಾಸ್ಟು ಈ ಇಯರ್ ಆಗಿರುವಂಥ ಅಂದರೆ ಮಾರ್ಚ್ 2020 ಆಗಿರುವಂಥ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಆಗುತ್ತೆ ನೋಡಿ. ಏನಿದೆ, ಲೆಟ್ ಸ್ಟಾರ್ ವಿ ದ ಬೈನರಿ ಆಪ್ರೇಷನ್ ಆನ್ ಜೆಡ್ ಗಿವನ್ ಬೈ ಎ ಸ್ಟಾರ್ ಬಿ ಅಂದರೆ LCM. ಇದನ್ನು ಸತಿ ನಾವು ಮಾಡಿದ್ದೀವಿ. ಇವಾಗ 5 ಮತ್ತು 7 LCM ಮಾಡ್ಕೋಬೇಕು. 5 ಮತ್ತು 7 35 ಆಗುತ್ತೆ LCM. ಕರೆಕ್ಟಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ರೇಂಜ್ ಆಫ್
ಫಂಕ್ಷನ್ ಅಂತ ಕೇಳಿದ್ದಾರೆ. ಯಾವುದ್ರ ರೇಂಜ್ ಬರೀಬೇಕಾಗಿರೋದು ನಾವು ಇಲ್ಲಿ ಸೆಕ್ ಇನ್ವರ್ಸ್ದು. ಸೊ ಸೆಕ್ ಇನ್ವರ್ಸ್ದು ರೇಂಜ್ ಏನಾಗುತ್ತಪ್ಪ ಅಂತಂದರೆ ಕ್ಲೋಸ್ ಇಂಟರ್ವಲ್ 0 to π ಇರುತ್ತೆ, ಆದರೆ ಇದು -5/2 ಇರುತ್ತೆ ಲೆಸ್. ಇದೊಂದು ಬಿಟ್ಟು ಉಳ್ಕಿದೆಲ್ಲ 0 to π ತನಕ ನಾವು ತೊಗೊಳ್ಬೇಕು. ಓಕೆ, ಯಾಕಂದರೆ ಇದು ಈ ವ್ಯಾಲ್ಯೂಸ್ ಹಾಕಿದರೆ ಅಲ್ಲಿ ನಾಟ್ ಡಿಫೈನ್ ಆಗುತ್ತೆ, ಹಾಗಾಗಿ ಇದೊಂದು ಮೈನಸ್ ಇರುತ್ತೆ. ಇದು ಏನಾಗಿರುತ್ತೆ, ಇದು ರೇಂಜ್ ಆಗಿರುತ್ತೆ. ಕರೆಕ್ಟಾ? ಓಕೆ, ಇನ್ನು ನೆಕ್ಸ್ಟ್, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ ಅ 5 ಎಲಿಮೆಂಟ್ಸ್ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ ಫೇರ್ ಅಂತ ಕೇಳಿದ್ದಾರೆ. ಇದು ಆಲ್ರೆಡಿ ನಿಮ್ಗೆ ಬಂದಿತ್ತು ನೋಡಿ, ಹಿಂದೆ ಒಂದು ಎಕ್ಸಾಂಪಲ್ ಏನಿದೆ, 5 ಇದೆ ಅಂದರೆ 5 × 1 ಇರುತ್ತೆ, 1 × 5 ಇರುತ್ತೆ. ಸಿಂಪಲ್ ಇದೆಯಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ವ್ಯಾಲ್ಯೂಸ್ ಕೇಳಿದ್ದಾರೆ ಅಂದರೆ ಇದ್ರದ್ದು ವ್ಯಾಲ್ಯೂ ನಾವು ಫೈಂಡ್ ಮಾಡ್ಕೋಬೇಕು. ಡಿಟರ್ಮಿನೆಂಟು ಇದು ಕೂಡ ಭಾಳ ಸತಿ ನಾವು ಸಾಲ್ವ್ ಮಾಡಿದ್ವಿ. ಇವಾಗ x × x x² ಆಗುತ್ತೆ, ಇದು 18 × 2 36 ಆಗುತ್ತೆ, ಇದನ್ನು 36 ಆಗುತ್ತೆ, 36. ನೋಡಿ, ರಿಪೀಟೆಡ್ ಕೇಳಿದಾಗೂ ಆನ್ಸರ್ ಏನಾಗಿದೆ, ಕ್ವಶನ್ಸ್ ವ್ಯಾಲ್ಯೂಸ್ ಕೂಡ ಸೇಮ್ ಆಗಿ ಕೇಳಿದ್ದಾರೆ. ಓಕೆ, ಸೊ 36 ಸೈಡ್ ಬಂದರೆ x² = 36 ಆಗುತ್ತೆ, x = ±6 ಆಗುತ್ತೆ. ಸಿಂಪಲ್ ಇದೆಯಾ ಇದು? ನೆಕ್ಸ್ಟ್ ಕ್ವಶನ್, y = tan ಇದೆ. ಸೊ tan ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, dy/dx. tan in ಡಿಫ್ರೆನ್ಷಿಯೇಷನ್ sec² ರೂಟ್ ಆಗಿದೆ, ರೂಟ್ x ಡಿಫ್ರೆನ್ಷಿಯೇಷನ್ 1/2 ರೂಟ್ x. ಇಷ್ಟಾದರೆ ಇದು ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆಯಾ? ಓಕೆ, ಇನ್ನು ನೆಕ್ಸ್ಟ್ ಫೈಂಡ್ ಇಂಟಿಗ್ರೇಷನ್. ಇವೆರಡಕ್ಕೂ ಸಪ್ರೇಟಾಗಿ ಇಂಟಿಗ್ರೇಷನ್ ತೊಗೊಳ್ಳಿ. ಇಂಟಿಗ್ರೇಷನ್ ಆಫ್ 2 ಇದೆ, 2 ಹೊರಗಡೆ ತೊಗೊಳ್ಳಿ, x² dx ಪ್ಲಸ್ ಇಂಟಿಗ್ರೇಷನ್ ಆಫ್ e⁻x dx 2 ಆ್ಯಸ್ ಇಟ್ ಈಸ್. x² ಇಂಟಿಗ್ರೇಷನ್ ಏನಾಗುತ್ತೆ, x³ / 3 ಆಯಿತು, ಪ್ಲಸ್ e⁻xದು e⁻x ಆಗುತ್ತೆ, ಪ್ಲಸ್ ಸಿ. ಇದು ಸಿ ಬರೆಯೋದನ್ನು ಮರೆಯೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಡಿಫೈನ್ ಅ ನೆಗೆಟಿವ್ ವ್ಯಾಕ್ಟರ್ ಅಂತ. ಆಲ್ರೆಡಿ ನಮ್ಗೆ ಗೊತ್ತಿದೆ ನೆಗೆಟಿವ್ ವ್ಯಾಕ್ಟರ್ ಏನಿದೆ ಅಂತಂದು. ಮಾರ್ಚ್ 15ನಲ್ಲಿ ಆಲ್ರೆಡಿ 2-3 ಸತಿ ಇದು ರಿಪೀಟ್ ಆಗಿದೆ. ಏನಿದೆ, ವ್ಯಾಕ್ಟರ್ ಹೂಸ್ ದ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಬಟ್ ಡೈರೆಕ್ಷನ್ ಈಸ್ ಅಪೋಸಿಟ್. ಅದಂದರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಡೈರೆಕ್ಷನ್ ಅಪೋಸಿಟ್, ಅದಕ್ಕೆ ನಾವೇನಂತ ಹೇಳ್ತೀವಿ, ನೆಗೆಟಿವ್ ವ್ಯಾಕ್ಟರ್ ಅಂತ ಹೇಳ್ತೀವಿ. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಎ ಲೈನ್ ಮೇಕ್ಸ್ ಆ್ಯಂಗಲ್ 90 ಡಿಗ್ರಿ 135 ಡಿಗ್ರಿ 45 ಡಿಗ್ರಿ ಅಂತ ಇದೆ. ಕರೆಕ್ಟಾ? ಸೊ ಇದ್ರದ್ದು ನಾವೇನು ಮಾಡಬೇಕು, ಎಕ್ಸ್ ವೈ ಝೆಡ್ ಎಕ್ಸಸ್ಸಲ್ಲಿ ರೆಸ್ಪೆಕ್ಟಿವ್ ಆಗಿದೆ ನಾವು ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಮಾಡಬೇಕು. ಅಂದರೆ ಇದು ಕಾಸ್ ಅಲ್ಫಾ ಎಷ್ಟಿದೆ, 90 ಡಿಗ್ರಿ ಇದೆ. ಅದಾದಮೇಲೆ ಕಾಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ ನೋಡಿ, 135 ಡಿಗ್ರಿ ಕೊಟ್ಟಿದ್ದಾರೆ. ಆದಮೇಲೆ ಕಾಸ್ ಗಾಮ ಎಷ್ಟಿದೆ, 45 ಡಿಗ್ರಿ ಇದೆ. ಕಾಸ್ 90 ಡಿಗ್ರಿ ಆನ್ಸರ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಸಿಂಪಲ್ ಇದೆ, 0. ಈ ಕಾಸ್ 135 ಡಿಗ್ರಿನ ಯಾವ ಥರ ಬರ್ಕೋಬೇಕಪ್ಪ ಅಂದರೆ ಕಾಸ್ ಆಫ್ 180 - 45 ಡಿಗ್ರಿ ಅಂತ ಬರೀಬೋದಾ? ಅಂದರೆ ಏನಾಗುತ್ತೆ ಇದು ರಿಸಲ್ಟು, ಕಾಸ್ ಆಫ್ 45 ಡಿಗ್ರಿ ಆಗುತ್ತೆ, ಬಟ್ ಇಲ್ಲಿ ಮೈನಸ್ ಸೈನ್ ಬರುತ್ತೆ. ಯಾಕಂದರೆ 180 - θ ಇದು ಯಾವ ಕ್ವಾಡ್ರಂಟ್ ಆಗುತ್ತೆ, ಸೆಕೆಂಡ್ ಕ್ವಾಡ್ರಂಟ್ ಆಗುತ್ತೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ ಏನಿರುತ್ತೆ, ನೆಗೆಟಿವ್ ಇರುತ್ತೆ. 180 ಇದೆ, ಸೊ ಕಾಸೇ ಬರೀಬೇಕು, ಕಾಸ್ 45 ಡಿಗ್ರಿ ಆಗುತ್ತೆ. ಇದು ಕಾಸ್ 45 ಡಿಗ್ರಿ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. ಇವಾಗ ಲಾಸ್ಟ್ ಎಲ್ಲ ಆನ್ಸರ್ ಬರ್ಕೊಳ್ಳಿ. ಇದು 0 ಇದೆ, ಇದು 45 ಡಿಗ್ರಿ ಆನ್ಸರ್ ಎಷ್ಟಿದೆ, 1/√2 ಇದೆ. ಇಲ್ಲಿ 45 1/√2 ಇದೆ. ಇದು ಅಷ್ಟೇ ಮೈನಸ್ ಬರುತ್ತೆ, ಇದು ಗೊತ್ತಿರಬೇಕು. ಇಷ್ಟು ಮಾಡಿದರೆ ಇದು ಕೂಡ ಕಂಪ್ಲೀಟ್ ಆಯ್ತು ನೋಡಿ. ಓಕೆ, ಇನ್ನು ನೆಕ್ಸ್ಟು 9th ಒನ್ ಮತ್ತು ಆಪ್ಟಿಮಲ್ ಸೊಲ್ಯೂಷನ್ ಅಂತಿದೆ. ಇದು ಕೂಡ ಸಾಕಷ್ಟು ಸತಿ ರಿಪೀಟೆಡ್ ಆಗಿ ಬಂದಿದೆ ನೋಡಿ. ಎನಿ ಪಾಯಿಂಟ್ ಆನ್ ದ ಫೀಸಿಬಲ್ ರೀಸನ್ ದಟ್ ಗಿವ್ಸ್ ದ ಆಪ್ಟಿಮಲ್ ವ್ಯಾಲ್ಯೂಸ್. ಅದಕ್ಕೇನಂತ ಅದು ಏನಾಗಿರುತ್ತೆ, ಎದರಿಂದ ಬಂದಿರುತ್ತೆ ಆಪ್ಟಿಮಲ್ ವ್ಯಾಲ್ಯೂ, ಅಬ್ಜೆಕ್ಟಿವ್ ಫಂಕ್ಷನಿಂದ ಬಂದಿರುತ್ತೆ. ಅದಕ್ಕೆ ನಾವು ಏನಂತೀವಿ, ಆಪ್ಟಿಮಲ್ ಸೊಲ್ಯೂಷನ್. ಅಬ್ಜೆಕ್ಟಿವ್ ಫಂಕ್ಷನಿಂದ ಆಪ್ಟಿಮಲ್ ವ್ಯಾಲ್ಯೂನ ಫೈಂಡ್ ಮಾಡ್ತೀವಲ್ಲ, ಅದಕ್ಕೆ ನಾವು ಅಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗಲಿ. ಓಕೆ, ಇದಾಗಿದೆ ಲಾಸ್ಟ್ ಎಕ್ಸಾಂಪಲ್ ನಿಮ್ಮದು. ಓಕೆ, 1 ಮಾರ್ಕ್ಸಲ್ಲಿ ಲಾಸ್ಟ್ ಎಕ್ಸಾಂಪಲ್ ಇದು. ಇಫ್ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಫೈಂಡ್ ಎ ಇಂಟರ್ಸೆಕ್ಷನ್ ಬಿ ಇದೆ. ಓಕೆ, ಎ ಮತ್ತು ಬಿ ಅಂತ ಏನಾಗಿದೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿದೆ. ಇದು ಮತ್ತೆ ರಿಪೀಟೆಡ್ ಆಗಿ ಬಂದಿದೆ ನೋಡಿ. ಎ ಇಂಟರ್ಸೆಕ್ಷನ್ ಬಿ = ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಯಿತು. ಸೊ ಪಿ ಆಫ್ ಎ ಎಷ್ಟಾಗಿದೆ, 3/5 ಇದೆ. ಪಿ ಆಫ್ ಬಿ ಎಷ್ಟಿದೆ, 1/5 ಇದೆ. ಅಂದರೆ ಎಷ್ಟಾಯ್ತಿದ್ದು, 3/25. ಓಕೆ ಫ್ರೆಂಡ್ಸ್, ನಾವು ಜೂನ್ 14ಇಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇವಾಗ ಮಾರ್ಚ್ 20ವರೆಗೂ ಕಂಪ್ಲೀಟ್ ಮಾಡಿರ್ತೀವಿ 1 ಮಾರ್ಕ್ಸ್ ಕ್ವಶನ್. ಸೊ ಇವೆಲ್ಲ ನೀವು ಒಂದು ಸತಿ ಈ ವಿಡಿಯೋ ನಾವೆಲ್ಲನೂ ನೋಡಿದ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಸತಿ ರಿಪೀಟೆಡ್ ಆಗಿದೆ, ಸೊ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಓಕೆ, ಸೊ ಇದಾಗಿತ್ತು ಕಂಪ್ಲೀಟ್ 1 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಅಲ್ಲಿವರೆಗೂ ಕೀಪ್ ವಾಚಿಂಗ್.